1912ರಲ್ಲಿ ಶ್ರೀ PFX ಸಲ್ಜಾನಾ ಅವರು MCC ಬ್ಯಾಂಕ್ ಸ್ಥಾಪಿಸುವಾಗ ತಾನು ನೆಟ್ಟ ಸಸಿ ಮುಂದೆ ಹೆಮ್ಮರವಾಗಿ ಬೆಳೆದು ಅನೇಕರಿಗೆ ಆರ್ಥಿಕ ಭದ್ರತೆಯ ನೆರಳನ್ನು ನೀಡಲಿ ಎಂದು ಆಶಿಸಿದ್ದರು. ಆದರೆ ಇವತ್ತು ಅವರ ಕನಸನ್ನು ಮೀರಿ ಈ MCC ಎನ್ನುವ ವೃಕ್ಷ ಆರ್ಥಿಕ ಸದೃಢತೆಯ ವನವಾಗಿ ನಮ್ಮ ಕರಾವಳಿಯಲ್ಲಿ ಬೆಳೆದಿದೆ. ಅಸಂಖ್ಯಾತ ಕುಟುಂಬಸ್ಥರಿಗೆ ಆಸರೆಯಾಗಿದೆ. ಆರ್ಥಿಕ ಅಭಿವೃದ್ಧಿಯ ಗುರಿಯನ್ನು ಈಡೇರಿಸುವುದರ ಜೊತೆಗೆ MCC ಬ್ಯಾಂಕ್ ಅವಕಾಶ ಸಿಕ್ಕಾಗೆಲ್ಲ ನಮ್ಮ ಪರಿಸರದಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡಿದ ಮಹನೀಯರನ್ನು ಅಭಿನಂದಿಸುವ ಮೂಲಕ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಬಂದಿದೆ. ಇಂತಹ ಮತ್ತೊಂದು ಸುಸಂದರ್ಭ ಇವತ್ತು. ಸಾಧಕರನ್ನು ಸನ್ಮಾನಿಸುವ ವಿಶೇಷ ಅಭಿನಂದನಾ ಕಾರ್ಯಕ್ರಮಕ್ಕೆ ನೆರೆದಿರುವ ಎಲ್ಲ ಗಣ್ಯರಿಗೂ ಹಾಗೂ ಆಮಂತ್ರಿತರಿಗೂ ಈ ಸಂಜೆಯ ಶುಭ ಕಾಮನೆಗಳು. ಭಗವಂತನ ಆಶೀರ್ವಾದಗಳನ್ನು ಬೇಡುವ ಮೂಲಕ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನಾ ಗೀತೆಗೋಸ್ಕರ 1 ನಿಮಿಷ ನಾವು ಎದ್ದು ನಿಲ್ಲುವ. ತನುಮನವಾರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ, ಎಲ್ಲ ನಿನ್ನ ದಾನ. ಸ್ತೋತ್ರ ಸ್ವಾಮಿ ದೇವಾ, ಎಲ್ಲ ನಿನ್ನ ದಾನ. ಸ್ತೋತ್ರ ಸ್ವಾಮಿ ದೇವಾ. ತಾಯಿ ಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯ ನಿಟ್ಟೆ. ತಂದೆ ತಾಯಿ ನೀ ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ. ನನ್ನದಾಗಿ ನನ್ನಲ್ಲೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನನ್ನದಾಗಿ ನನ್ನಲ್ಲೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನಿನ್ನ ಕೃಪೆ ಸಾಕು, ಹರಸೋ ಸ್ವಾಮಿ ದೇವಾ. ನಿನ್ನ ಕೃಪೆ ಸಾಕು, ಹರಸೋ ಸ್ವಾಮಿ ದೇವಾ. ತನುಮನವಾರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ತನುಮನವಾರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ನಾವು ಸಿದ್ಧರಾಗಿದ್ದೇವೆ. ಸನ್ಮಾನವನ್ನು ಸ್ವೀಕರಿಸಲು ಸಂತೋಷದಿಂದ ಒಪ್ಪಿಗೆ ನೀಡಿ ಇಲ್ಲಿ ಬಂದಿರುವಂತಹ ಶ್ರೀ ಐವನ್ ಡಿಸೋಜಾ, ಶ್ರೀ ಸ್ಟ್ಯಾನಿ ಅಲ್ವಾರೆಸ್, ಶ್ರೀ ಉಮರ್ UH ಈ ಗಣ್ಯರನ್ನು ವೇದಿಕೆಗೆ ಕರೆತರಬೇಕಾಗಿ MCC ಬ್ಯಾಂಕ್ ಚೇರ್ಮನ್ ಆದಂತಹ ಶ್ರೀ ಅನಿಲ್ ಲೋಬೋ ಹಾಗೂ ವೈಸ್ ಚೇರ್ಮನ್ ಶ್ರೀ ಜೆರಾಲ್ಡ್ ಡಿಸಿಲ್ವಾ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ನಮ್ಮೆಲ್ಲರ ಚಪ್ಪಾಳೆಯ ಸದ್ದಿನೊಂದಿಗೆ ನಮ್ಮ ಸನ್ಮಾನಿತರನ್ನು ಅತ್ಯಂತ ಗೌರವದಿಂದ ಸಂತೋಷದಿಂದ ಈ ವೇದಿಕೆಗೆ MCC ಬ್ಯಾಂಕ್ ಬರಮಾಡಿಕೊಳ್ತಾ ಇದೆ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕುವಾಗ ಮೌರ್ಯನ್ ಸಾಮ್ರಾಜ್ಯ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಅದರಲ್ಲೂ ಕೌಟಿಲ್ಯ ಅಥವಾ ಚಾಣಕ್ಯ ಅಂತ ಹೆಸರು ಬರ್ತದೆ. ಆ ಕೌಟಿಲ್ಯ ಅರ್ಥಶಾಸ್ತ್ರ ಎನ್ನುವ ಪುಸ್ತಕ ಬರೆದು ಹಲವರಿಗೆ ಮಾದರಿ ಆದರೆ, ವೇದಿಕೆಯ ಮೇಲೆ MCC ಬ್ಯಾಂಕ್ನ ಚುಕ್ಕಾಣಿ ಹಿಡಿದಿರುವ ಈ ಚಾಣಕ್ಯ ಹೊಸದೊಂದು ಮೈಲಿಗಲ್ಲನ್ನು ಈಗಾಗಲೇ ಸ್ಥಾಪಿಸಿದ್ದಾರೆ. 2018ರಲ್ಲಿ 503 ಕೋಟಿ ವಾರ್ಷಿಕ ವಹಿವಾಟು ಇದ್ದ ಬ್ಯಾಂಕ್ನ ವಾರ್ಷಿಕ ವಹಿವಾಟು ಇವತ್ತು 1000 ಕೋಟಿ ತಲುಪಿದೆ. ಆದಲ್ಲಿ ಇವರಿಗೆ ಕಾರಣ ನಾವು ಆದರದಿಂದ ಶ್ರೀ JR ಲೋಬೋ ನಮ್ಮ ಮಾಜಿ ಶಾಸಕರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಸಮಾರಂಭದ ಮುಖ್ಯ ಅತಿಥಿಗಳು ನೆರೆದಿರುವ ಎಲ್ಲ ಗಣ್ಯರನ್ನು ಆಮಂತ್ರಿತರನ್ನು ಸ್ವಾಗತಿಸಲು ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಈ ಬ್ಯಾಂಕ್ನ ಚೇರ್ಮನ್ ಪ್ರಾಸ್ತಾವಿಕ ಮಾತುಗಳು ಹಾಗೂ ಸ್ವಾಗತದ ಮಾತುಗಳೊಂದಿಗೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಶ್ರೀ ಅನಿಲ್ ಲೋಬೋ ಅವರಲ್ಲಿ ಕೇಳಿಕೊಳ್ತೇವೆ. ತಮಗೆಲ್ಲರಿಗೂ ಶುಭ ಸಂಜೆಯನ್ನು ಕೋರುತ್ತಾ, ಇವತ್ತು MCC ಬ್ಯಾಂಕ್ ಹಮ್ಮಿಕೊಂಡಂತಹ ನೂತನವಾಗಿ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರುವ ನಮ್ಮ ನೆಚ್ಚಿನ ನಾಯಕರಾದ
ವೇದಿಕೆಯಲ್ಲಿರುವ ಶ್ರೀ ಐವನ್ ಡಿಸೋಜರವರೇ, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀಯುತ ಸ್ಟ್ಯಾನಿ ಅಲ್ವಾರಿಸ್ ರವರೇ, ತುಳು ಸಾಹಿತ್ಯ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವ ನಮ್ಮ ಮಿತ್ರರಾಗಿರುವ UH ಉಮರ್ ರವರೇ, ಹಾಗೂ ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಹಾಗೂ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕೆ ನಮ್ಮ ಮುಂದೆ ಇವಾಗಲೇ ಆಗಮಿಸಿರುವ ನಮ್ಮ ನೆಚ್ಚಿನ ನಾಯಕರಾದ ಶ್ರೀಯುತ ಸನ್ಮಾನ್ಯ JR ಲೋಬೂರವರೇ, ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಬ್ಯಾಂಕಿನ ನಿರ್ದೇಶಕರುಗಳೇ, ನಮ್ಮ ಹಿತೈಷಿಗಳೇ ಹಾಗೂ ನಮ್ಮ ಬ್ಯಾಂಕಿನ ಮ್ಯಾನೇಜರ್ಸ್ಗಳೇ, ತಮಗೆಲ್ಲರಿಗೂ ಇವತ್ತಿನ ದಿನದ ಶುಭ ಸಂಜೆಯನ್ನು ಕೋರುತ್ತೇನೆ. ಕರಾವಳಿ ಜಿಲ್ಲೆ ಅಂದರೆ ಬುದ್ಧಿವಂತರ ಜಿಲ್ಲೆ. ನಾವು ಯಾವಾಗಲೂ ನೋಡ್ತೇವೆ, SSLC PUC ರಿಸಲ್ಟ್ ಬರುವಾಗ ಕರಾವಳಿ ಜಿಲ್ಲೆ ಮುಂಚೂಣಿಯಲ್ಲಿರ್ತದೆ. ಆದ್ದರಿಂದ ಕರಾವಳಿಯ ನಮ್ಮ ಮಕ್ಕಳು ಯಾವಾಗಲೂ ಬುದ್ಧಿವಂತರು, ಅವರ ಒಂದು ಕೈ ಮೇಲುಗೈ ಯಾವಾಗಲೂ ಇರುತ್ತದೆ ಅಂತ ಹೇಳಲು ಬಯಸ್ತೇನೆ. ಹಾಗೆಯೇ ನಮ್ಮ ಈ ಬ್ಯಾಂಕುಗಳು ಎಲ್ಲ ಹುಟ್ಟಿದ ತವರು ಜಿಲ್ಲೆ ಸಹ ನಮ್ಮ ಈ ಕರಾವಳಿ ಜಿಲ್ಲೆ ಅಂತ ನಾನು ಹೇಳಲು ಬಯಸ್ತೇನೆ. ಇಂದಿನಿಂದಲಲ್ಲ, ಇವತ್ತಿನಿಂದ ಅಲ್ಲ, ಇಂದಿನಿಂದಲೂ ನಮ್ಮ ಈ ಕರಾವಳಿ ಜಿಲ್ಲೆ ನಮ್ಮ ತವರು ರಾಷ್ಟ್ರೀಯ ಬ್ಯಾಂಕುಗಳ ಎಲ್ಲ ತವರು ಜಿಲ್ಲೆ ಆಗಿರುತ್ತದೆ. ಇಂಥ ಕರಾವಳಿಯಲ್ಲಿ ಹುಟ್ಟಿ ಬೆಳೆದ ಈ MCC ಬ್ಯಾಂಕ್ ಇವತ್ತಿಗೆ 112 ವರ್ಷ ಸಮೀಪಿಸುತ್ತಾ ಇದೆ. ನಮ್ಮ ಬ್ಯಾಂಕಿಗೆ ಅದರದೇ ವಿಶೇಷ ಇದೆ, ಇತಿಹಾಸವಿದೆ. ನಮ್ಮ ಬ್ಯಾಂಕಿನ ಹೆಸರಿನಲ್ಲಿ ಒಂದು ಕಥೋಲಿಕ್ ಅಂತ ಹೆಸರು ಉಂಟು. ಈ ಪದವಿದ್ದರೂ ನಾವು ಸಮಾಜದ ಎಲ್ಲ ವರ್ಗದ ಜನರಿಗೆ ತಲುಪುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸೌಹಾರ್ದ ಸಮಾಜದ ನಿರ್ಮಾಣದ ನಿಟ್ಟಿನಲ್ಲಿ ನಮ್ಮ ಕೆಲಸ, ನಾವು ಕೈಲಾಗುವ ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕಳೆದ ವರ್ಷ ನಮ್ಮ ಬ್ಯಾಂಕು ಶತಮಾನೋತ್ಸವ ಕಾರ್ಯಕ್ರಮ ನಾವು ಆಚರಿಸಿದ್ದೇವೆ. ಆ ವರ್ಷ ನಾವು ಎಲ್ಲ ಸಮುದಾಯದವರಿಗೆ ಸಾಧಾರಣ 30ರಿಂದ 40 ಲಕ್ಷದಷ್ಟು ನಾವು ಸಹಾಯಧನವನ್ನು ಬಡವರಿಗೆ ಆಗಿ, ಮನೆ ಕಟ್ಟಲಿಕ್ಕೆ ಆಗಿ, ನಮ್ಮ ಎಜುಕೇಶನ್ಗೆ ಆಗ್ಬಹುದು, ನಮ್ಮ ಆರೋಗ್ಯಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ನಾವು ಸಹಾಯ ಹಸ್ತವನ್ನು ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲ ಸಮುದಾಯದವರಿಗೆ ಸಾಧಾರಣ 150 ಕುಟುಂಬಗಳಿಗೆ ನಾವು ಈ ಒಂದು ವಿಶೇಷ ಅನುದಾನವನ್ನು ನಾವು ಕೊಟ್ಟಿದ್ದೇವೆ. ನಮ್ಮ ಈ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಬ್ಯಾಂಕು ಕರ್ನಾಟಕದ ರಾಜ್ಯ ಮಟ್ಟದ ಬ್ಯಾಂಕ್ ಎಂದು ನಮಗೆ RBI ಇಂದ ಪರವಾನಗಿ ಸಹ ಸಿಕ್ಕಿದ ಒಂದು ವರ್ಷವಂತೂ ನಾನು ಹೇಳಲು ಒಂದು ಧೈರ್ಯದಿಂದ ಸಂತೋಷ ಪಡುತ್ತೇನೆ. ಇದಕ್ಕೆಲ್ಲ ಸಹಕಾರ ಕೊಟ್ಟ ನಮ್ಮ ಈ ಕರಾವಳಿಯ ನಮ್ಮ ಎಲ್ಲ ಜನತೆಗೆ ನಾವು ಹೃದಯಾಂತರದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇವತ್ತು ನಾವು ಇಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕಿಂತ ಕಳೆದ 6 ವರ್ಷಗಳಲ್ಲಿ ನಮ್ಮ ಸಮಾಜದಲ್ಲಿ ಎಲ್ಲ ಧರ್ಮದವರಿಗೆ ಒಂದು ಸಮಾಜದಲ್ಲಿ ಒಂದು ವಿಶೇಷ ಸ್ಥಾನ ಸಿಕ್ಕುವ ಸಂದರ್ಭದಲ್ಲಿ ನಾವು ಇಂತಹ ಕಾರ್ಯಕ್ರಮವನ್ನು ಸತತವಾಗಿ ಹಮ್ಮಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಆದ್ದರಿಂದ ಇದೇ ಒಂದು ಪರಂಪರೆ ಒಂದು ಭಾಗವಾಗಿ ಈ ಒಂದು ನಾವು ಸನ್ಮಾನ ಕಾರ್ಯಕ್ರಮವನ್ನು ನಾವು ಇವತ್ತು ಇಟ್ಟಿದ್ದೇವೆ. ಕರಾವಳಿಯ ಜನ ಅಂದರೆ ನಮ್ಮ ಜನ. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನೇತೃತ್ವ ನೀಡುತ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿರುತ್ತದೆ. ಅದು ರಾಜಕೀಯ ಕ್ಷೇತ್ರ ಇರಬಹುದು, ಸಾಂಸ್ಕೃತಿಕ ಕ್ಷೇತ್ರ ಇರಬಹುದು, ಸಾಹಿತ್ಯ ಕ್ಷೇತ್ರ ಇರಬಹುದು. ಸಾಮಾನ್ಯವಾಗಿ ನಮ್ಮ ಜನರು ಚುನಾಯಿತರಾದರೆ ಅಥವಾ ನೇಮಕವಾದರೆ ನಾವು ಯಾವಾಗಲೂ ನೋಡ್ತೇವೆ, ಪತ್ರಿಕೆಯಲ್ಲಿ ಅವರ ವಿಶೇಷ ಅಭಿನಂದನೆ ಪತ್ರಗಳು ಬರುವುದು, ಹಾಗೂ ಇಲ್ಲಿ ಮಂಗಳೂರು ಎಲ್ಲ ಕಡೆ ಒಂದು ಫ್ಲೆಕ್ಸ್ ಆಗಿ ಅವರನ್ನು ಸ್ವಾಗತ ಮಾಡುವುದು ನಾವು ನೋಡ್ತಾ ಇದ್ದೇವೆ. ಕಳೆದ ಒಂದು ವಾರದಿಂದ ಐವನ್ ಡಿಸೋಜರಿಗೆ ಎಲ್ಲ ಪೇಪರಲ್ಲಿ ಎಲ್ಲ ಫ್ಲೆಕ್ಸ್ಗಳು ಅವರದ್ದು ಒಂದು ವಿಶೇಷವನ್ನು, ಅವರಿಗೆ ಒಂದು ಅಭಿನಂದಿಸುವ ಕಾರ್ಯಕ್ರಮವನ್ನು ನಮ್ಮ ಕರಾವಳಿಯ ಜನತೆ ಮಾಡುತ್ತಾ ಇದೆ. ಇದರ ಅರ್ಥ ಅಂತ ಹೇಳಿದ್ರೆ ಸಿಂಪಲ್, ನಾವು ನಿಮ್ಮೊಂದಿಗೆ ಯಾವಾಗಲೂ ಇದ್ದೇವೆ ಅಂತ ಹೇಳಲು ಇದು ಒಂದು ಅರ್ಥ ಆಗಿರ್ತದೆ. ಆದ್ರೆ ನಾವಿಂದು ನಮ್ಮ MCC ಬ್ಯಾಂಕಿನವರು ನಾವು ಜಾಹೀರಾತು ಹಾಕ್ಲಿಲ್ಲ, ಯಾವುದು ಫಲಕವೂ ಹಾಕ್ಲಿಲ್ಲ. ನಾವೊಂದು ಇವತ್ತು ಒಂದು ಫೆಲಿಸಿಟೇಷನ್ ಕಾರ್ಯಕ್ರಮ, ನಮ್ಮ ಕುಟುಂಬದ ಕಾರ್ಯಕ್ರಮ ಆಗಬೇಕು. ನಮ್ಮ ಈ ಬ್ಯಾಂಕಿನ ಎಲ್ಲ ನಿರ್ದೇಶಕರು ಒಟ್ಟಿಗೂಡಿ ನಮ್ಮ ಈ ಬ್ಯಾಂಕಿನ ಒಂದು ಮುಂದಿನ ಒಂದು 10 ವರ್ಷ ಬ್ಯಾಂಕ್ ಹೇಗೆ ಹೋಗ್ಬೇಕಂತ ವಿಷನ್ ಮಾಡುವಂತ ಪ್ಲಾನ್ ಕಮಿಟಿಯ ಮೆಂಬರ್ಗಳು ಹಾಗೂ ನಮ್ಮ ಮ್ಯಾನೇಜರ್ಸ್ಗಳು ಒಟ್ಟಿಗೆ ಕೂಡಿ ಇಂಥ ಒಂದು ಒಳ್ಳೆ ಕಾರ್ಯ ಮಾಡಬೇಕಂತ ನಾವು ಯೋಚನೆ ಮಾಡಿ ಇದೊಂದು ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಾವು ಮಗದೊಮ್ಮೆ ನಿಮಗೆಲ್ಲರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇಷ್ಟು ಮಾತ್ರವಲ್ಲ, ನಮ್ಮ ಸಮಾಜ ತಾವುಗಳಿಂದ
ಏನು ಅಪೇಕ್ಷೆ ಮಾಡುತ್ತದೆ ಎಂಬುದನ್ನು ಸಹ ನಾವು ಸೂಚ್ಯವಾಗಿ ನಿಮಗೆ ಹೇಳುವ ಉದ್ದೇಶವು ಇಲ್ಲಿ ಅಡಗಿದೆ. ಈ ಮಹತ್ವದ ಕೆಲಸವನ್ನು ಮಾಡಲು ನಾವಿಂದು ಎಲ್ಲರೂ ಒಟ್ಟುಗೂಡಿದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಈ ವೇದಿಕೆಯಲ್ಲಿರುವ ಎಲ್ಲ ಸನ್ಮಾನಿತರಿಗೆ ಒಂದು ಅಭಿನಂದನಾ ಭಾಷಣವನ್ನು ಹೇಳಲು ನಾವೊಂದು ವಿಶೇಷ ಒಂದು ವ್ಯಕ್ತಿಯನ್ನು ನಾವು ಇವಾಗಲೇ ನಾವು ಅವರನ್ನು ಸ್ವಾಗತಿಸಿದ್ದೇವೆ. ಅವರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರ ಬಗ್ಗೆ ಹೇಳುವುದಾದರೆ, ನಮ್ಮ ಮಂಗಳೂರು ಅವರಿಗೆ ಒಂದು ಗೂಗಲ್ ಮ್ಯಾಪ್ ಇದ್ದಾಗೆ. ಅವರು ಶಾಸಕರಾಗಿರುವಾಗ ಮಂಗಳೂರನ್ನು ಹೇಗೆ ಒಂದು ಸುಂದರ ನಗರವನ್ನು ಮಾಡಬೇಕಂತ ಒಂದು ಕನಸು ಕಂಡವರಲ್ಲಿ ನಮ್ಮ ಜಯಣ್ಣೊಬ್ಬರವರು. ಅವರು ನಮ್ಮ ಈ ಕರಾವಳಿಯಲ್ಲಿ ಅಪಾರ ಜಿಲ್ಲಾಧಿಕಾರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಪೊರೇಷನ್ನ ಆಯುಕ್ತರಾಗಿ ಅವರು ಶಾಸಕರಿರುವಾಗ ಎಲ್ಲ ಕ್ಷೇತ್ರದಲ್ಲಿಯೂ ಅವರು ಒಂದು ವಿಶೇಷ ಸಾಧನೆಯನ್ನು ಮಾಡಿದಂತ ಒಂದು ವಿಶೇಷ ವ್ಯಕ್ತಿತ್ವ ಉಳ್ಳವರು. ನಮ್ಮ ಬ್ಯಾಂಕಿನ ಕೆಲಸ ಕಾರ್ಯಗಳಿಗೆ ಯಾವಾಗಲೂ ನಮಗೆ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ವಿಶೇಷವಾಗಿಯೂ ನನಗೆ ತುಂಬಾ ಆತ್ಮೀಯರು ಸಹ ಆಗಿದ್ದಾರೆ. ಅವರು ನಮ್ಮ ಸಮುದಾಯದ, ನಮ್ಮ ಸಮಾಜದ ಬಗ್ಗೆ ವಿಶೇಷವನ್ನು ಚಿಂತನೆಯನ್ನು ಇಟ್ಟು ಅವರು ಶಾಸಕರಿಗೆ ಮಾಡಿದ ಕೆಲಸವನ್ನು ನಾವು ಇವಾಗಲೂ ನೆನಪಿಸ್ತಾ ಇದ್ದೇವೆ. ಸರ್, ನಿಮಗೆ ನಮ್ಮ ಬ್ಯಾಂಕಿನ ಪರವಾಗಿ, ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲರ ಪರವಾಗಿ ನಾನು ನಿಮಗೆ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಬ್ಯಾಂಕಿನ ನಿರ್ದೇಶಕರುಗಳಾದ ಶ್ರೀಯುತ ವಿನ್ಸೆಂಟ್ ಲಸ್ರಾದರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ವಿನಂತಿಸುತ್ತೇನೆ. ಇವತ್ತು ಸನ್ಮಾನಿತರಲ್ಲಿ ಪ್ರಮುಖರಾದ ನಮ್ಮ ಶ್ರೀಯುತ ಐವನ್ ಡಿಸೋಜರ್ ಅವರು ಪ್ರಮುಖರು. ಮಾನ್ಯ ಐವನ್ ಡಿಸೋಜರ್ ಅವರು ಮತ್ತು ನನ್ನಲ್ಲಿ ಇರುವ ಮುಖ್ಯ ಸಾಮ್ಯತೆ ಎಂದರೆ ನಾವಿಬ್ಬರು ICYM ಹಿನ್ನೆಲೆಯಿಂದ ಬಂದವರು. ಅವರು ಯಾವಾಗಲೂ ಹೇಳ್ತಿದ್ದಾರೆ, ಇವತ್ತು ಬಿಷಪ್ ಹೌಸ್ ನಲ್ಲಿ ಮಧ್ಯಾಹ್ನ ಫೆಲಿಸಿಟೇಷನ್ ಕಾರ್ಯಕ್ರಮ ಇತ್ತು. ನಾನು ಇಲ್ಲಿ ಮುಟ್ಟಬೇಕಾದ್ರೆ ನನಗೆ ಸ್ಟಾರ್ಟಿಂಗ್ ಫೌಂಡೇಶನ್ ಸಿಕ್ಕಿದ್ದು ICYM ಸಂಘಟನೆ ಅಂತ. ನಾನು ಮತ್ತು ಐವನ್ ಡಿಸೋಜರ್ ಅವರು ಖಾಲಿ ಮಂಗಳೂರು ಎಲ್ಲ ನಮ್ಮ ಜಿಲ್ಲೆಯ ಹೊರ ರಾಜ್ಯಗಳಿಗೆ, ವಿದೇಶಕ್ಕೆ ಪ್ರಯಾಣ ಮಾಡಿ ಈ ಸಂಘಟನೆಯಲ್ಲಿ ನಾವು ತುಂಬಾ ಕೆಲಸ ಮಾಡಿದವರು. ಅವರಿಗೆ ಮತ್ತು ನನಗೆ ತುಂಬಾ ಒಂದು 20 ವರ್ಷದ ಒಂದು ಸಂಬಂಧ. ಅವರಲ್ಲಿ ಗಲ್ಫಿಗೆ ಹೋಗಿದ್ದೇನೆ, ಮುಂಬೈಗೆ ಹೋಗಿದ್ದೇನೆ, ಡೆಲ್ಲಿಗೆ ಹೋಗಿದ್ದೇನೆ. ಹೀಗೆ ಹಲವಾರು ನಮ್ಮ ಸಂಘಟನೆ ಪ್ರಯುಕ್ತ ನಾವು ಹೋಗಿದ್ದೇವೆ. ತುಂಬಾ ಒಂದು ನಾಯಕತ್ವ ಒಂದು ಗುಣ ಉಳ್ಳವರು. ಅವರು ಏನಾದರೂ ಇವತ್ತು ಬಿಷಪ್ ಹೌಸ್ ನಲ್ಲಿ ಕಾರ್ಯಕ್ರಮ ಮಾಡುವಾಗ ಅವರು ಹೇಳಿದ್ರು, ಯಾಕಂತ ಹೇಳಿದ್ರೆ, ನಾನು ಚಿಕ್ಕ ವಯಸ್ಸಿನಿಂದಲೂ ಹೋರಾಟ ಮಾಡಿ ಬಂದವ, ಎಲ್ಲ ತಳಮಟ್ಟದಿಂದ ಹೋರಾಟ ಮಾಡಿ ಬಂದವರಂತ ಅವರು ಹೇಳಿದ್ರು. ನಮಗೆ ಸಂತೋಷವಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಸಮುದಾಯದಲ್ಲಿ ತುಂಬಾ ರಾಜಕೀಯ ನಾಯಕರು ಒಂದು ಚರಿತ್ರೆ ಇದೆ. ಮೊದಲಿನಿಂದ PPX ಎಲ್ಡಾನ ಹಿಡಿದು, ಬ್ಲೇಸಿಯಸ್ ಹಿಡಿದು, ಆಸ್ಕರ್ ಫೆರ್ನಾಸ್ ಹಿಡಿದು ಒಂದು ಚರಿತ್ರೆ ಇದೆ ನಮ್ಮ ಮಂಗಳೂರಿನಲ್ಲಿ. ಯಾಕಂತ ಹೇಳಿದ್ರೆ ಮಂಗಳೂರು ಅಂತ ಹೇಳಿದ್ರೆ ಮೊದಲು ಕ್ರಿಸ್ತ ಸಮುದಾಯದವರೇ ನಾಯಕರಾಗ್ತಿದ್ರು ರಾಜಕೀಯ ಕ್ಷೇತ್ರದಲ್ಲಿ. ಈಗ ಅದು ಸ್ವಲ್ಪ ಕಮ್ಮಿ ಆಗ್ತಾ ಇರುವಾಗ ನಮ್ಮ ಐವನ್ ಡಿಸೋಜರ್ ಅವರು ಎದ್ದು ಕಾಣುವಂತ ನಮ್ಮ ನಾಯಕ. ಏನಾದ್ರೂ ನಮ್ಮ ಸಮಾಜಕ್ಕೆ, ನಮ್ಮ ಸಮುದಾಯಕ್ಕೆ ಅನ್ಯಾಯವಾದರೆ ಅವರೊಂದು ಧೈರ್ಯದಿಂದ ಎದುರು ಬಂದು ರೋಡಲ್ಲಿ ಕುತ್ಕೊಳ್ಳುವುದಾಗಿರ್ಬೋದು, ಎಲ್ಲ ಕಚೇರಿಗಳಿಗೆ ಆಗಿರ್ಬೋದು, ಯಾವ ಡಿಪಾರ್ಟ್ಮೆಂಟ್ಗಳಿಗೆ ಧೈರ್ಯದಿಂದ ಹೋಗಿ ಅದನ್ನು ಅದಕ್ಕೆ ಒಂದು ನಾಯಕತ್ವ ಕೊಡುವವರಿದ್ದರೆ ಅದು ಐವನ್ ಡಿಸೋಜರ್ ಅಂತ ಹೇಳುತ್ತೇನೆ. ಅವರು ಹುಟ್ಟು ಹೋರಾಟಗಾರರು ಹೌದು. ಶ್ರೀ ಐವನ್ ಡಿಸೋಜರ್ ಅವರು ನಮಗೆ 2ನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಅವರಿಗೆ ಸರ್ಕಾರ ನೇಮಕ ಮಾಡಿದ್ದು ನಿಜವಾಗಿಯೂ ನಮ್ಮ ಕರಾವಳಿ ಜಿಲ್ಲೆಗೆ ಸಂದ ಜಯ ಅಂತ ಹೇಳಲು ಬಯಸ್ತೇನೆ. ಸರ್, ನಿಮಗೆ ನಮ್ಮ ಇವತ್ತು MCC ಬ್ಯಾಂಕಿನ ಪರವಾಗಿ ನಾವು ಹಮ್ಮಿಕೊಂಡಂತ ಫೆಲಿಸಿಟೇಷನ್ ಸನ್ಮಾನ ಕಾರ್ಯಕ್ರಮಕ್ಕೆ ನೀವು ಸರಿಯಾದ ಸಮಯದಲ್ಲಿ ಆಗಮಿಸಿದ್ದೀರಿ. ನಮಗೆ ನಿಜವಾಗಿ ಸಂತೋಷ ಆಗ್ತದೆ. ನಿಮಗೆ ನಾವು ಈ ಕಾರ್ಯಕ್ರಮಕ್ಕೆ ಹೃದಯಾಂತರದಿಂದ ನಿಮಗೆ ನಾವು ಸ್ವಾಗತವನ್ನು ಕೋರುತ್ತೇವೆ. ನಾವಿಂದು ಅಭಿನಂದಿಸಿರುವ ಇನ್ನೊಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಶ್ರೀಯುತ ಸನ್ಮಾನ್ಯ ಸ್ಟ್ಯಾನಿ ಅಲ್ವಾರಿಸ್ ಅವರು. ಸ್ಟ್ಯಾನಿ ಅಲ್ವಾರಿಸ್ ಅವರು ಅಂತ ಹೇಳಿದ್ರೆ ಅವರ ಚಿಕ್ಕಂದಿನಿಂದಲೂ ಒಂದು ನಾಯಕತ್ವ ವಹಿಸಿ ಅವರು ಮುಂದೆ ಬಂದಿವರು. ನಾವು ರಚನಾ ಸಂಘಟನೆಯಲ್ಲಿ ನಾನು ಕಾರ್ಯದರ್ಶಿರುವಾಗ ಅವರು ಉಪಾಧ್ಯಕ್ಷರಾಗಿದ್ದರು. ನಾವು ಒಟ್ಟಿಗೆ ಸಂಗಾತಿಯಾಗಿ ನಾವು ಕೆಲಸ ಮಾಡಿದ ನನಗೆ ನೆನಪು ಉಂಟು. ಯಾವಾಗಲೂ ಡಯಸಿಸ್ ನ ಕಮಿಟಿಯಲ್ಲಿ ಮೀಟಿಂಗ್ ಅಲ್ಲಿ ಯಾವಾಗಲೂ ಏನಾದ್ರೂ ಮಾತಾಡ್ಲಿಕ್ಕಿದ್ದರೆ ಸ್ಟ್ಯಾನಿ ಫಸ್ಟ್ ಮಾತಾಡಿದ್ರೆ ನೆಕ್ಸ್ಟ್ ನಾನು ಇದು ಮಾತಾಡೋದು. ಯಾಕಂತ ಹೇಳಿದ್ರೆ ನಾವು ಸ್ಟ್ರೇಟ್ ಫಾರ್ವರ್ಡ್ ಮಾತಾಡುವವರು. ಆದ್ದರಿಂದ ಇವತ್ತು ಅವರಿಗೆ ಕರ್ನಾಟಕ ರಾಜ್ಯದ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಅವರಿಗೆ ಸರ್ಕಾರ ನೇಮಕ ಮಾಡಿದೆ. ಅವರಿಗೆ ನಮ್ಮ ಪಾಲಿಗೆ ಅದೃಷ್ಟ ಅಂತ ನಾನು ಹೇಳಲು ಬಯಸ್ತೇನೆ. ಸರ್, ಅವರು ರಾಜಕೀಯ ಕ್ಷೇತ್ರದಲ್ಲಿ ಇರಬಹುದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇರಬಹುದು, ಮಾನ್ಸೋಬಲ್ ಸಂಸ್ಥೆಯಲ್ಲಿ ಇರಬಹುದು, ಕೊಂಕಣಿ
ಸಮಾಜಕ್ಕೆ ಅವರು ಮಾಡಿದ ಸೇವೆ ವಿಶೇಷವಾಗಿದೆ. ಆದ್ದರಿಂದ ಶ್ರೀಯುತ ಸನ್ಮಾನ್ಯ ಶ್ರೇಣಿ ಅಲ್ವಾರಿಸ್ರವರೇ, ನಿಮಗೂ ಈ ನಮ್ಮ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ದೀರಿ, ನಿಮ್ಮ ಕುಟುಂಬ ಸಮೇತವಾಗಿ ಆಗಮಿಸಿದ್ದೀರಿ. ನಿಮಗೆ ನಾನು ಹೃದಯಾಂತರದಿಂದ ನಮ್ಮ ಬ್ಯಾಂಕಿನ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಸನ್ಮಿತ್ರರವರು ಉಮರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರೊಂದು ವಿಶೇಷ ವ್ಯಕ್ತಿತ್ವ ಉಳ್ಳವರು. ಕರ್ನಾಟಕ ಸರ್ಕಾರದ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಅವರಿಗೆ ಇದಕ್ಕಿಂತ ಮುಂದೆ ಅವಕಾಶ ಸಿಕ್ಕಿದೆ. ಅವರು ಅವಕಾಶ ಸಿಕ್ಕುವಾಗ ಬೇಡ ಅಂತ ಹೇಳುವ ಈ ವರ್ಷ ಅವರಿಗೆ ಅದೊಂದು ಒಲಿದು ಬಂದಿದೆ. ಆದ್ದರಿಂದ ಅವರಿಗೆ ನಾನು ಕಥೋಲಿಕ ಸಭಾ ಅಧ್ಯಕ್ಷನಿರುವಾಗದಿಂದ ನಮ್ಮ ಒಂದು ಒಳ್ಳೆಯ ಪರಿಚಯ. ನಾವು ಸಾಧಾರಣವಾಗಿ ಸಮಾನ ಮನಸ್ಕರ ಸಂಘಟನೆಯಲ್ಲಿ ನಾವು ಯಾವಾಗಲೂ ಹೋರಾಟದಲ್ಲಿ ಆಗಿರಬಹುದು, ಸಮಾಜದಲ್ಲಿ ಅನ್ಯಾಯ ಆಗಿರುವಾಗಬಹುದು, ನಾವು ಒಟ್ಟಿಗೆ ತುಂಬಾ ಮೀಟಿಂಗ್ಗಳಲ್ಲಿ ಒಟ್ಟಿಗೆ ಇರ್ತೇವೆ, ತುಂಬಾ ಹೋರಾಟದಲ್ಲಿ ಸಹ ನಾವು ಒಟ್ಟಿಗೆ ಇರುತ್ತೇವೆ. ನಾವು ಬ್ಯಾಂಕಿನ ಅಧ್ಯಕ್ಷನಾದ ಮೇಲೆ ಅವರು ನಮ್ಮ ಬ್ಯಾಂಕಿಗೆ ತುಂಬಾ ಸಹಾಯವನ್ನು ಮಾಡ್ತಾ ಇದ್ದಾರೆ. ತುಂಬಾ ಗ್ರಾಹಕಿಗಳನ್ನು ನಮಗೆ ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವರು ನಮಗೆ ಒಂದು ಕರ್ನಾಟಕ ಸರ್ಕಾರದ ಕೊಂಕಣಿ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವುದು ನಮಗೆ ನಿಜವಾಗಿ ಸಂತೋಷ ಆಗ್ತದೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಬ್ಯಾಂಕಿನ ಪರವಾಗಿ ನಮ್ಮ ಹೃದಯಾಂತರದಿಂದ ಉಮರ್ ಸರ್ ನಿಮಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಕೆಲವರು ಯೋಚಿಸಬಹುದು, ಇವತ್ತು MLC ಐವನ್ ಡಿಸೋಜರ್ ಅವರು, ಸ್ಟ್ಯಾನಿ ಅಲ್ವಾರಿಸ್ನವರು ಮತ್ತು ಉಮರ್ ಅವರು ಮಾತ್ರ ಇದ್ದಾರೆ. ಇವರಿಗೆ ನಾವು ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಯಾಕೆ ಇಲ್ಲ ಅಂತ ತಾರನಾಥ ಗಟ್ಟಿ ಅವರಿಗೆ ನಾನು ಕಾಲ್ ಮಾಡಿದ್ದೆ, ನೀವು ಬರ್ಬೇಕಂತ. ಅವರು ಹೇಳಿದ್ರು, ನಾನು ಯಾವುದೂ ಸನ್ಮಾನ ಸ್ವೀಕರಿಸುವುದಿಲ್ಲ. ನಾನು ಅದಕ್ಕೆ ಹೇಳಿದೆ, ನಿಮ್ಮ ಪ್ರಿನ್ಸಿಪಾಲಿಗೆ ವಿರೋಧವಾಗಿ ನಾನು ಯಾವಾಗಲೂ ಮಾಡಲಿಕ್ಕೆ ಹೋಗುದಿಲ್ಲ ಸರ್, ನಿಮಗೆ ತೊಂದರೆ ಇಲ್ಲ, ನೀವು ನಮ್ಮೊಟ್ಟಿಗೆ ಇರಿ ಅಂತ ನಾನು ಹೇಳಿದ್ದೇನೆ. ಅವರಿಗೆ ಸಂತೋಷದಿಂದ ಅವರು ಹೇಳಿದ್ದಾರೆ. ಮತ್ತು ಇನ್ನೊಬ್ಬರು ನಮ್ಮ ಕರಾವಳಿಯ ಒಂದು MP ಆಗಿರುವ ಶ್ರೀಯುತ ಸನ್ಮಾನ್ಯ ಬ್ರಿಜೇಶ್ ಅವರಿಗೆ ಸಹ ನಾನು ಕಾಲ್ ಮಾಡಿದ್ದೆ. ಅವರಿಗೆ ಸಹ ಬರ್ಲಿಕ್ಕೆ ಮನಸ್ಸಿತ್ತು. ಅವರು ಹೇಳಿದ್ರು, ನಾನು ಇಡೀ ವಾರ ನಮ್ಮ ಸಂಸತ್ ಸಭೆ ಹೊತ್ತು ಮತ್ತೆ ಇವತ್ತು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಸೇಮ್ ಟೈಮ್ ಅಲ್ಲಿ ಇದ್ದರಿಂದ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕಿಗೆ ಅವರು ಬರ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ಸಹ ಇವಾಗ ನೆನಪಿಸ್ತೇನೆ. ಯಾಕಂತ ಹೇಳಿದ್ರೆ ಇದು ಫೆಲಿಸಿಟೇಷನ್ ಕಾರ್ಯಕ್ರಮ ಅಂತ MCC ಬ್ಯಾಂಕ್ ಮಾಡುದಂತ ಹೇಳಿದ್ರೆ ನಾವು ಎಲ್ಲ ಜನಸಾಮಾನ್ಯರಿಗೆ ಒಂದೇ ಆಗಿ ನಾವು ನೋಡುವಂತ ನಮ್ದು ಒಂದು ಸಂಸ್ಥೆ. ನಮ್ಮಲ್ಲಿ ಎಲ್ಲ ಧರ್ಮದವರು ನಮ್ಮ ಸೌಹಾರ್ದತೆ ಒಂದು ಸಂಕೇತವಾಗಿ ನಾವು ಮಾಡುವ ಒಂದು ಸಂಸ್ಥೆ ನಮ್ದು. ಆದ್ದರಿಂದ ಇದು ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಎಲ್ಲರೂ ಆಗಮಿಸಿದ್ದಾರೆ. ನಾನು ದೊಡ್ಡ ಸಾಹಿತಿ ಏನಲ್ಲ. ನಾವು ಸಮಾಜದಲ್ಲಿ ಯಾರು ಲೀಡರ್ಶಿಪ್ ತೆಗೆದುಕೊಳ್ತಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾರೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾರೆ, ಇವರಿಗೆಲ್ಲರಿಗೆ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸ ನಮ್ಮ ಬ್ಯಾಂಕು ಕಳೆದ 6 ವರ್ಷದಿಂದ ಮಾಡ್ತಾ ಇದೆ. ಸಾಹಿತಿಗಳಿಗೆ ಎಂತ ಕಾರ್ಯಕ್ರಮ ಆಗಿರಬಹುದು, ಚಾರಿಟೇಬಲ್ ಆಕ್ಟಿವಿಟೀಸ್ ಎಂತ ಕಾರ್ಯಕ್ರಮ ಆಗಿರಬಹುದು, ನಮ್ಮ ಬ್ಯಾಂಕಿನಲ್ಲಿ ಮಾಡಲಿಕ್ಕೆ ನಾವು ಆಲ್ ಧರ್ಮಾರ್ಥವಾಗಿ ನಾವು ಕಳೆದ 5 ವರ್ಷದಿಂದ ಕೊಡ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಬ್ಯಾಂಕು ಒಂದು ಎಲ್ಲರ ಮನೆಗಳಿಗೆ ಮುಟ್ಟುವಂತ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ವರ್ಷ ನಮ್ಮ ಒಂದು ಸಂತೋಷದ ವರ್ಷ ಅಂತ ಹೇಳಿದ್ರೆ, ನಮ್ಮ ಸಮುದಾಯಕ್ಕೆ ಮಂಗಳೂರಿಗೆ ಕರಾವಳಿ ಜಿಲ್ಲೆಗೆನೆ MCC ಬ್ಯಾಂಕ್ ಕರ್ನಾಟಕ ರಾಜ್ಯದ ಬ್ಯಾಂಕ್ ಆಗಿ ನಮಗೆ RBI ನವರು ಪರವಾನಗಿ ಕೊಟ್ಟಿದ್ದರಿಂದ ನಮ್ಮ ಬ್ಯಾಂಕ್ ಇನ್ನೂ ಸಹ ಬೆಳವಣಿಗೆ ಆಗ್ಲಿಕ್ಕೆ ಉಂಟು. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಬ್ರಾಂಚ್ಗಳು ನಮಗೆ ಮಾಡಲಿಕ್ಕೆ ಉಂಟು. ನಮ್ಮ ಬ್ಯಾಂಕಿಗೆ ಈಗ 112 ವರ್ಷ ಆಗಿದೆ. 125 ವರ್ಷ ನಾವು ಸಂಭ್ರಮಾಚರಣೆ ಮಾಡುವಾಗ ನಮ್ಮ ಬ್ಯಾಂಕು 125 ಶಾಖೆಗಳನ್ನು ಮಾಡುವಂತ ಇವಾಗಲೇ ನಾವು ವಿಷನ್ ಪ್ಲಾನ್ ಅನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ಇಂಥ ಒಂದು ಈ ಸುಂದರವಾದ ಸಮಯದಲ್ಲಿ MCC ಬ್ಯಾಂಕಿನ ಒಂದು ಇತಿಹಾಸದಲ್ಲಿ ಇಂಥ ಒಂದು ರಾಜಕೀಯ ಮುಖಂಡರುಗಳಿಗೆ ಕೊಂಕಣಿ ತುಳು ಸಾಹಿತ್ಯ ಅಕಾಡೆಮಿಯ ಬ್ಯಾರಿ ಸಾಹಿತ್ಯ ಅಕಾಡೆಮಿಯವರಿಗೆ ಒಂದು ಫೆಲಿಸಿಟೇಷನ್ ಮಾಡುವಂತ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ನಮಗೆಲ್ಲರಿಗೂ ಆತ್ಮೀಯವನ್ನು ಸ್ವಾಗತಿಸುತ್ತಾ ಇದೊಂದು ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ, ವಿಶೇಷವಾಗಿ ನಮ್ಮ ಬ್ಯಾಂಕಿಗೆ ನಮ್ಮ ಚಾರ್ಟರ್ಡ್ ಅಕೌಂಟ್ ಅವರು ಬಂದಿದ್ದಾರೆ, ಶ್ರೀಯುತ ರಾಜರತ್ನರವರು ಸರ್ ಬಂದಿದ್ದಾರೆ. ಮತ್ತು ನಮ್ಮ MCC ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳಿದ್ದಾರೆ, MCC ಬ್ಯಾಂಕಿನ ಎಲ್ಲ ಮ್ಯಾನೇಜರ್ಸ್ಗಳಿದ್ದಾರೆ, DGM ಸೀನಿಯರ್ ಮ್ಯಾನೇಜರ್ಸ್ಗಳಿದ್ದಾರೆ, ಹಾಗೂ ನಮ್ಮ ಬ್ಯಾಂಕಿನ ವಿಷನ್ ಕಮಿಟಿ ಅವರ ಪ್ಲಾನಿಂಗ್ ಅವರ ಕಮಿಟಿಯ ಸದಸ್ಯರುಗಳಿದ್ದಾರೆ. ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಅತ್ಯಂತ ಅರ್ಥಗರ್ಭಿತವಾಗಿ ಬ್ಯಾಂಕಿನ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಮಾತುಗಳೊಂದಿಗೆ ಸ್ವಾಗತ ಭಾಷಣ ಅನಿಲ್ ಲೋಗೋಸರ್ ಅವರು ನೀಡಿದ್ದಾರೆ. ಅವರ ನಾಯಕತ್ವಕ್ಕೆ ಇಂತಹ ಒಂದು ಅಪೂರ್ವ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ನಮ್ಮೆಲ್ಲರ ಪ್ರೀತಿಯ ದ್ಯೋತಕವಾಗಿ ಅನಿಲ್ ಸರ್ ಅವರಿಗೆ ಹೂಗುಚ್ಛವನ್ನು ನೀಡಬೇಕಾಗಿ DGM ಬ್ಯಾಂಕ್ನ DGM ಆದಂತಹ ಶ್ರೀ ರಾಜೀವ್ ಮೆನೇಜಸ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇಂತಹ ಒಂದು ಅಪೂರ್ವ ಕಾರ್ಯಕ್ರಮವನ್ನು ಅವರ ನಾಯಕತ್ವದಲ್ಲಿ ಆಯೋಜಿಸಿದ್ದು ಕಾರಣಕ್ಕೋಸ್ಕರ
ನಮ್ಮ ಪ್ರಶಂಸೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ರಾಜಕೀಯ ಕ್ಷೇತ್ರವಾಗಲಿ, ಸಾಮಾಜಿಕ ಸೇವೆಯ ಕ್ಷೇತ್ರವಾಗಲಿ, ಬ್ಯೂರೋಕ್ರಸಿ ಅಥವಾ ಆಡಳಿತ ಸೇವೆಯ ಕ್ಷೇತ್ರವಾಗಲಿ, ನೈತಿಕ ಮೌಲ್ಯದ ನಾಯಕ ಎನ್ನುವ ಬಿರುದು ಸಲ್ಲುವುದಾದರೆ ಅದರಲ್ಲಿ ಬರುವ ಮೊದಲ ಹೆಸರು ನಮ್ಮ ಮಾಜಿ ಶಾಸಕ, ಅದೇ ರೀತಿ ಈ ಬ್ಯಾಂಕಿನ ಹೆಮ್ಮೆಯ ಗ್ರಾಹಕರಾದಂತಹ ಶ್ರೀ JR ಲೋಬಾ ಅವರದು. ಈ ಸಂದರ್ಭದಲ್ಲಿ ಸನ್ಮಾನಗೊಳ್ಳಲಿರುವ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ನಾವು ಶ್ರೀ JR ಲೋಬೋ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಮುಖ್ಯ ಕಾರಣಕರ್ತರಾಗಿರುವಂಥ ನನ್ನ ಆತ್ಮೀಯರೂ ಆಗಿರುವಂಥ ಈ ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಶ್ರೀ ಅನಿಲ್ ಲೋಬರವರೇ, ಇವತ್ತು ಈ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿಗಳಾಗಿರುವಂಥ, ನಮಗೆ 2ನೇ ಬಾರಿ ಕರ್ನಾಟಕ ರಾಜ್ಯದ ಮೇಲ್ಮನೆಗೆ ಸದಸ್ಯರಾಗಿ ಆಯ್ಕೆಗೊಂಡಿರುವ ಸನ್ಮಾನ್ಯ ಶ್ರೀ ಐವನ್ ಡಿಸೋಜರ್ ಅವರೇ, ಕೊಂಕಣಿ ಸಾಹಿತ್ಯದ ಅಧ್ಯಕ್ಷರಾಗಿ ಈಗಾಗಲೇ ಜವಾಬ್ದಾರಿಯನ್ನು ವಹಿಸಿರುವಂಥ ಸನ್ಮಾನ್ಯ ಶ್ರೀ ಸ್ಟ್ಯಾನಿ ಅಲ್ವಾರಿಸ್ ರವರೇ, ನನ್ನ ಮಿತ್ರರು ಆತ್ಮೀಯರು ಆಗಿರುವಂಥ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಫರೂಕ್ ರವರೇ, ನಮ್ಮ ಈ ಬ್ಯಾಂಕಿನ ವೈಸ್ ಚೇರ್ಮನ್ ಆಗಿರುವಂಥ ಸನ್ಮಾನ್ಯ ಶ್ರೀ ಜೆರಾಲ್ಡ್ ಡಿ ಸಿಲ್ವಾ ರವರೇ, ಇಲ್ಲಿ ನೆರೆದಿರುವಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳು, ಬ್ಯಾಂಕಿನ ಅಧ್ಯಕ್ಷರಾದ ಅನಿಲ್ ಲೋಬರವರು ಅವರ ಸ್ವಾಗತ ಭಾಷಣವನ್ನು ಮಾತ್ರ ಮಾಡಿಲ್ಲ, ಅಭಿನಂದನಾ ಭಾಷಣವನ್ನು ಕೂಡ ಮುಕ್ತಾಯ ಮಾಡಿದ್ದಾರೆ. ಬಹುಶಃ ನಾನು ಮಾತಾಡಲಿಕ್ಕೆ ಅನುಕ ಅವರು ಬಾಕಿ ಇರಲಿಲ್ಲ, ಆದರೂ ಸಂದರ್ಭಕ್ಕನುಚಿತವಾಗಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಆಯ್ಕೆಗೊಂಡಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಯಾವಾಗ ಸಮಾಜ ಅವರಿಗೆ ಪುರಸ್ಕಾರವನ್ನು ಕೊಡ್ತದೆ, ಆಗ ವ್ಯಕ್ತಿಗಳಿಗೆ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ದೊರಕುತ್ತದೆ. ಇವತ್ತು MCC ಬ್ಯಾಂಕ್ ಕೇವಲವಾಗಿ ತನ್ನ ವಾಣಿಜ್ಯ ಕ್ಷೇತ್ರದಲ್ಲಿ ಮಾತ್ರ ಬೆಳೀತಾ ಇಲ್ಲ, ಅದರ ಜೊತೆಯಲ್ಲೇ ಸಮಾಜದ ಆಗು ಹೋಗುಗಳಿಗೆ ಕೂಡ ಸ್ಪಂದನೆ ಮಾಡುವುದು ಅದೊಂದು ಸಕಾರಾತ್ಮಕವಾದ ಬೆಳವಣಿಗೆ ಅಂತ ಹೇಳುವುದಕ್ಕೆ ಯಾವುದೇ ಸಂದೇಹ ಇಲ್ಲ. ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ತಾವು ನಿರ್ದೇಶಕರು, ತಾವು ಅಧ್ಯಕ್ಷರು, ಬ್ಯಾಂಕಿನ ಹಿತಚಿಂತಕರ ಜೊತೆ ಸೇರಿ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ MCC ಬ್ಯಾಂಕನ್ನು ಬಹಳಷ್ಟು ಪ್ರಗತಿಗೆ ತಂದಿದ್ದೀರಿ, ಬೆಳೆಸಿದ್ದೀರಿ. ನಾನು ಅದಕ್ಕೆ ನಿಮಗೆ ಮುಕ್ತ ಕಂಠದಿಂದ ನಾನು ಪ್ರಶಂಸಿಸ್ತೇನೆ, ಜೊತೆಯಲ್ಲಿ ಅಭಿನಂದಿಸ್ತೇನೆ ಕೂಡ. ಇದೇ ರೀತಿಯಲ್ಲಿ ನೀವು ಇದನ್ನು ಈ ಸಂಸ್ಥೆಯನ್ನು ಬೆಳೆಸಿ ಒಂದು ಮುಂಚೂಣಿಯಲ್ಲಿ ಈ ಸಂಸ್ಥೆ ಬರಲಿಕ್ಕೆ ಖಂಡಿತವಾಗಿ ತಾವು ಕಾರಣಕರ್ತರಾಗ್ತೀರಿ ಎಂಬ ನಂಬಿಕೆ ಇಡೀ ಸಮಾಜಕ್ಕೆ ಇದೆ. ಇವತ್ತು ನೀವು ಈ ಕಾರ್ಯಕ್ರಮವನ್ನು ಕೂಡ ಅದೇ ದಿಕ್ಕಿನಲ್ಲಿ ನಡೆಸ್ತಾ ಇದ್ದೀರಿ. ಇವತ್ತು ಐವನ್ ಡಿಸೋಜರ್ ಅವರು, ಸ್ಟ್ಯಾನಿ ಅಲ್ವಾರಿಸ್ ರವರು, ಫರೂಕ್ ರವರು, ಅವರು ಕೇವಲ ಆ ಸ್ಥಾನಗಳನ್ನು ಮಾತ್ರ ಅವರು ತೆಗೆದುಕೊಳ್ತಾ ಇಲ್ಲ, ತಮ್ಮೆಲ್ಲರ ಪರವಾಗಿ ಸಮಾಜದ ಸೇವೆಯನ್ನು ಅವರವರ ಕ್ಷೇತ್ರಗಳ ಮೂಲಕ ಮಾಡಲಿಕ್ಕೆ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನವನ್ನಕ್ಕೆ ನಾವು ಅವರಿಗೆ ಸಹಕಾರ ಕೊಡುವ ಜೊತೆಯಲ್ಲಿ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಇಲ್ಲಿ ನಾವು ಸೇರಿದ್ದೀವಿ. ಐವನ್ ಡಿಸೋಜರ್ ಅವರು ತಮಗೆಲ್ಲರಿಗೂ ಚಿರಪರಿಚಿತರು. ಕಳೆದ ಬಾರಿ 6 ವರ್ಷ ಅವರು ಮೇಲ್ಮನೆಗೆ ಸದಸ್ಯರಾಗಿದ್ದರು. ಆ ಸಮಯದಲ್ಲಿ ನಮ್ಮ ಪಕ್ಷದ ಮೇಲ್ಮನೆಯಲ್ಲಿ ಅವರು ಚೀಫ್ ವಿಪ್ ಕೂಡ ಆಗಿದ್ದರು. ಅವರ ಕಾಲದಲ್ಲಿ ಅವರು
ಅವರ ಶಕ್ತಿ ಮೀರಿ ಕೆಲಸವನ್ನು ಕೇವಲ ನಮ್ಮ ಜಿಲ್ಲೆಗಲ್ಲ ಇಡೀ ರಾಜ್ಯಕ್ಕೆ ತಮ್ಮ ಸೇವೆಯನ್ನು ಅವರು ಕೊಟ್ಟಿದ್ದಾರೆ. ಜಾತಿ ಮತ ಭೇದ ಯಾವುದನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ಸರ್ವರಿಗೂ ಕೂಡ ಸಮಾನವಾದ ಸೇವೆಯನ್ನು ಕೊಡಲಿಕ್ಕೆ ತಮ್ಮ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಮತ್ತು ಅದರಲ್ಲಿ ಸಫಲ ಕೂಡ ಆಗಿದ್ದಾರೆ. ಈ ಸಫಲತೆಯ ಫಲವಾಗಿ ಅವರಿಗೆ ಈ ಬಾರಿ 2ನೇ ಬಾರಿಗೆ ಮೇಲ್ಮನೆಯ ಸದಸ್ಯರಾಗಿ ಮಗದೊಮ್ಮೆ ಸರ್ಕಾರ ಅವರನ್ನು ನಿಯೋಜನೆ ಮಾಡಿದ್ದಾರೆ. ಅದು ಸರ್ವೇಸಾಮಾನ್ಯವಾಗಿ ಸಿಗುವುದು ಬಹಳ ಅಪರೂಪ. ಒಮ್ಮೆ ಒಬ್ಬರು ಮೇಲ್ಮನೆಗೆ ಆಗಲಿ ಕೆಳಮನೆಗೆ ಸದಸ್ಯರಾಗುವುದು ಅದೊಂದು ಆರಂಭ ಅಂತ ಹೇಳ್ಬೋದು. ಮಗದೊಮ್ಮೆ ಪುನಃ ಆಗುವುದೆಂದರೆ ಅದು ಖಂಡಿತವಾಗಿ ಆ ವ್ಯಕ್ತಿಯಲ್ಲಿ ಕೆಲವಾದರೂ ಕೂಡ ಅಸಾಧಾರಣವಾದ ವೈಶಿಷ್ಟ್ಯಗಳು ಇರಬೇಕು. ಇಲ್ಲವಾದರೆ ಮಗದೊಮ್ಮೆ ಆ ಸ್ಥಾನಕ್ಕೆ ಹೋಗಲಿಕ್ಕೆ ಕಷ್ಟಕರವಾದ ವಿಚಾರವಾಗಿರ್ತದೆ. ಸನ್ಮಾನ್ಯ ಶ್ರೀ ಐವನ್ ಡಿಸೋಜರವರು ಅವರು ಮಾಡಿರುವಂಥ ಕಾಳಜಿ ಅವರಿಗೆ ಇದ್ದಂಥ ಸಮಾಜ ಮಾತ್ರವಲ್ಲ ಎಲ್ಲ ವರ್ಗದ ಜನರಿಗೆ ಇದ್ದಂಥ ಕಾಳಜಿ, ಅವರಲ್ಲಿ ಇರುವಂಥ ಒಂದು ಬಹಳ ಮುಖ್ಯವಾದ ಗುಣ ಅಂದರೆ ದಣಿವಿಲ್ಲದ ಪರಿಶ್ರಮ ನಿರಂತರ. ಅಂದರೆ ಅವರು ರಾತ್ರಿ ಆಗಲಿ ಹಗಲಾಗಲಿ ಯಾವಾಗಲೂ ಕೂಡ ಜನರಿಗೆ ಲಭ್ಯವಿರ್ತಾರೆ, ಯಾವಾಗಲೂ ಜನರಿಗೆ ಸ್ಪಂದಿಸ್ತಾರೆ, ಯಾವಾಗಲೂ ಯಾರ ಕೆಲಸವನ್ನು ಕೂಡ ಮಾಡಲಿಕ್ಕೆ ರೆಡಿ ಇದ್ದಾರೆ. ಆ ಕಾರಣದಿಂದ ಜನ ಅವರನ್ನು ಮೆಚ್ಚಿದ್ದಾರೆ. ಪಕ್ಷ ಅವರಿಗೆ ಅವಕಾಶವನ್ನು ಜಾಸ್ತಿ ಕೊಟ್ಟಿದೆ ಮತ್ತು ಖಂಡಿತವಾಗಿ ತಾವೇನು ಅವರಿಂದ ನಿರೀಕ್ಷಿಸುತ್ತೀರಿ ಅದು ಖಂಡಿತವಾಗಿ ಆಗ್ತದೆ. ಅವ್ರು ನಡೆಸಿಕೊಂಡು ಹೋಗ್ತಾರೆ ಎಂಬ ಭರವಸೆ ನಮಗೆಲ್ಲರಿಗೂ ಇದೆ. ಇವತ್ತು ಐವನ್ ಡಿಸೋಜರವರು ತಾವು ಗುರುತಿಸುವ ಮುಖಾಂತರ ಅವರ ಜೊತೆಯಲ್ಲಿ ನೀವೆಲ್ಲರೂ ಇದ್ದೀರಿ ಎಂಬ ಭರವಸೆಯನ್ನು ತಾವು ಕೊಡುವಾಗ ಅವರಿಗೆ ನಾವು ಭಗವಂತರಲ್ಲಿ ಮುಂದಿನ ಯಶಸ್ವಿಯನ್ನು ಬೇಡೋಣ. ಅವರಿಗೆ ಸೇವೆಯನ್ನು ಕೊಡಲಿಕ್ಕೆ ಬೇಕಾಗಿರುವಂಥ ಆರೋಗ್ಯ, ಆಯುಷ್ಯ, ಶಕ್ತಿ ಭಗವಂತನವರಿಗೆ ಕೊಡಲಿ. ಅವರ ಕುಟುಂಬದವರ ಸಂಪೂರ್ಣ ಸಹಕಾರ ಅವರಿಗೆ ಸಿಗಲಿ ಮತ್ತು ಈ ಮುಖಾಂತರ ಅವರ ಸೇವೆ ಸಮಾಜಕ್ಕೆ ಸದಾ ಲಭ್ಯವಿರಲಿ ಎಂಬುದನ್ನು ತಮ್ಮವರ ಪರವಾಗಿ ನಾನು ಅವರಿಗೆ ಆಶಿಸ್ತೇನೆ. ಅವರಿಗೆ ಎಲ್ಲ ರೀತಿಯ ಯಶಸ್ಸನ್ನು ನಾನು ತಮ್ಮ ಪರವಾಗಿ ಕೋರುತ್ತೇನೆ. ಸ್ಟ್ಯಾನಿ ಅಲ್ವಾರಿಸ್ ಅವರು ತಮಗೆಲ್ಲರಿಗೂ ಚಿರಪರಿಚಿತ. ಅವರು ಹಿಂದೆಯಿಂದ ಬಹಳಷ್ಟು ವರ್ಷದಿಂದ ನನಗೆ ನೆನಪಿದೆ, ನನ್ನ ಎರಡೂ ಕಳೆದ ಹಿಂದೆ ಆರಂಭದಲ್ಲೂ ಮತ್ತೆಯೂ ಕೂಡ ನಿರಂತರವಾಗಿ ನನ್ನ ಚುನಾವಣೆಯಲ್ಲಿ ನನಗೆ ಸಹಕಾರವನ್ನು ಕೊಟ್ಟಿರುವಂಥ ವ್ಯಕ್ತಿ. ಅದರ ಜೊತೆಯಲ್ಲಿ ಕೊಂಕಣಿ ಭಾಷೆಗೆ ನಿರಂತರವಾಗಿ ಅವರು ತಮ್ಮ ಸೇವೆಯನ್ನು ನೀಡಿದವರು. ಮಾನ್ಸಭಾನ್ ಈ ಸಂಸ್ಥೆಯ ಮುಖಾಂತರ ನಿರಂತರವಾಗಿ ಅವರು ಸೇವೆಯನ್ನು ಕೊಡುತ್ತಿದ್ದರು. ಅವರು ಕೊಂಕಣಿ ಭಾಷೆಗೆ ಆಗಲಿ ಅಥವಾ ನಮಗೆ ಸಮಾಜಕ್ಕೆ ಆಗಲಿ ಹೊಸಬರಲ್ಲಿದ್ದ ಖಂಡಿತವಿಲ್ಲ. ಅವರು ಧೈರ್ಯವಂತರು, ನೇರ ನಡೆನುಡಿಯವರು ಮತ್ತು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಚಿಂತನೆಯನ್ನು ಇಟ್ಟರೆ ಅದನ್ನು ಸಫಲ ಮಾಡುವಂಥ ವ್ಯಕ್ತಿತ್ವ. ಇವತ್ತು ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಆ ಮುಂಚೂಣಿಯಲ್ಲಿ ಅವರು ತಗೊಂಡಿದ್ದಾರೆ. ನಮ್ಮದು ಭಾಷೆ ನಮ್ಮ ರಾಜ್ಯದಲ್ಲಿ ಒಂದು ಚಿಕ್ಕ ಭಾಷೆ, ಆದರೆ ನಮ್ಮ ಸಂವಿಧಾನದಲ್ಲಿ ಮಾತ್ರ ನಮ್ಮ ಸಂವಿಧಾನದ ಭಾಷೆ ಕೂಡ ಆಗಿರ್ತದೆ. ಆದ್ದರಿಂದ ನಮ್ಮ ಸಂವಿಧಾನದಲ್ಲಿ ನಮ್ಮ ಕೊಂಕಣಿ ಭಾಷೆಯ ಎಲ್ಲ ಪಾತ್ರಗಳು ಅದಕ್ಕೆ ಇವೆ. ಹಾಗಿರುವಾಗ ಅವರ ಜವಾಬ್ದಾರಿ ಕೂಡ ದೊಡ್ಡದಾದ ಜವಾಬ್ದಾರಿ. ನಾವು ನಮ್ಮ ಭಾಷೆಯ ಬೆಳವಣಿಗೆಗೆ, ಸಂಸ್ಕೃತಿಯ ನಮ್ಮ ಬೆಳವಣಿಗೆ ಮತ್ತು ಉಳಿವಿಗೆ ಅವರಿಗೆ ನಮ್ಮ ಸಹಕಾರವನ್ನು ಕೊಡೋಣ. ಅವರ ಮುಂದೆ ಹಲವಾರು ಸವಾಲುಗಳಿವೆ. ಎಂಥ ಸವಾಲು ಅಂದರೆ ಇವತ್ತಿನ ನಮ್ಮ ಭಾಷೆ ಆಡುವವರು ಏನಿದ್ದಾರೆ
ಅದಕ್ಕೆ ಜಾತಿ ಮತ ಭೇದ ಇಲ್ಲ ಭಾಷೆಗೆ. ಅದರಲ್ಲಿ ಮುಸ್ಲಿಂ ಇದ್ದಾರೆ, ಅದರಲ್ಲಿ ಕಾರ್ಮಿಗಳು ಇದ್ದಾರೆ, ಅಥವಾ ಬೇರೆ ಸಮಾಜದವರು ಇದ್ದಾರೆ. ಆದರೆ ಇವತ್ತಿಗೆ ನಮ್ಮ ಭಾಷೆಯನ್ನು ಆಡುವವರು ಬಹುಶಃ ಇಂದಿನ ಪೀಳಿಗೆ ಕಡಿಮೆ ಆಗ್ತಾ ಇದೆ. ನಮ್ಮ ದೇಶವನ್ನು ಬಿಟ್ಟು ಪರದೇಶಕ್ಕೆ ಹೋಗುವಂಥವರು ಜಾಸ್ತಿ ಆಗಿದ್ದಾರೆ. ಆ ದೇಶದಿಂದ ವಾಪಸ್ ಬರುವಾಗ ಅವರಿಗೆ ಕೊಂಕಣಿ ಮರೆತೇ ಹೋಗಿರ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸಿ ಆ ಸಂಸ್ಕೃತಿಯ ಐಶ್ವರ್ಯತೆಯನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮ ಸ್ಟ್ಯಾನಿಯಲ್ ವಾರಿಸ್ರವರ ಮತ್ತು ಅವರ ತಂಡದ ಮೇಲೆ ಇದೆ. ಅವರಿಗೂ ಕೂಡ ನಾನು ಶುಭವನ್ನು ಕೋರ್ತೇನೆ. ಜೊತೆಯಲ್ಲಿ ಭಗವಂತ ಅವರಿಗೆ ಒಳ್ಳೆಯ ಶಕ್ತಿ ಮತ್ತು ಆರೋಗ್ಯ ನೀಡಿ ತಮ್ಮೆಲ್ಲರ ಸಹಕಾರದೊಂದಿಗೆ ಅವರು ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಉಮ್ಮರ್ ಅವರು ನನ್ನ ಬಹಳ ಆತ್ಮೀಯ ಸ್ನೇಹಿತರು ಕೂಡ. ಅವರಿಗೆ ನಾನು ನನ್ನ ಫೋನ್ನಲ್ಲಿ ಅವರ ಹೆಸರನ್ನು ಹೇಗೆ ಉಳಿಸಿಕೊಂಡಿದ್ದೆ ಅಂದರೆ ಕಿಡ್ನಿ ಉಮ್ಮರ್ ಅಂತ. ಅವರಿಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ, ಯಾಕೆಂದ್ರೆ ಅವರು ಕಿಡ್ನಿ ಫೌಂಡೇಶನ್ನಲ್ಲಿ ನಮ್ಮ ಬಹಳಷ್ಟು ಸೇವೆಯನ್ನು ಕೊಟ್ಟಿರುವಂಥ ವ್ಯಕ್ತಿ. ಕರೆಕ್ಟ್ ಅಲ್ಲ? ನೋಡಿ, ಯಾರಿಗಾದ್ರೂ ಸಮಸ್ಯೆ ಇದ್ದಾಗ ಕಿಡ್ನಿ ಇದರಲ್ಲಿ ಅವರು ಬಹಳಷ್ಟು ಸೇವೆಯನ್ನು ನೀಡಿದವರಂತ ವ್ಯಕ್ತಿ. ಆ ರೀತಿಯಲ್ಲಿ ನಾವು ಅವರು ಸೇವೆ ಮಾಡುವಾಗ ಅವರ ಹೆಸರನ್ನು ಸೇವ್ ಮಾಡುವಾಗ ಆ ರೀತಿಯ ಹೆಸರನ್ನು ಕೊಟ್ಟು ಸೇವ್ ಮಾಡಿದ್ವಿ. ಜೊತೆಯಲ್ಲಿ ನಮ್ಮ ಸೆಂಥಿಲ್ರವರು ಅವರು ಯಾವಾಗ ಜಿಲ್ಲಾಧಿಕಾರಿಗಳ ಹುದ್ದೆಯನ್ನು ಬಿಟ್ಟು ಸಮಾಜದ ಸೇವೆಗೆ ಇಳಿದಾಗ ಮತ್ತೆ ನಮ್ಮ ಅದಕ್ಕೆ ಒಂದು ಅವರು ಮಾಧ್ಯಮವನ್ನು ಕೂಡ ಆರಂಭಿಸಿದಾಗ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ವ್ಯಕ್ತಿ ಉಮ್ಮರ್ ಅವರು. ಅವರು ನಮ್ಮನ್ನು ಕೂಡ ಬಹಳಷ್ಟು ಪ್ರೋತ್ಸಾಹ ಮಾಡಿಸಿದ್ರು. ನಾವು ಕೂಡ ಆದಷ್ಟು ಸ್ವಲ್ಪ ದೊಡ್ಡದಾಗಿ ಹೇಳಿಲ್ಲ, ಸ್ವಲ್ಪ ನಾವು ಸಹಕಾರವನ್ನು ಅವ್ರಿಗೂ ನಾವು ಕೊಟ್ಟಿದ್ದೀವಿ. ಇವತ್ತಿನವರೆಗೂ ಕೂಡ ಆ ಸಂಸ್ಥೆ ಬಹಳ ಗಟ್ಟಿತನದಿಂದ ನೇರ ನುಡಿಯಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಯಾರ ಧನ ಸಹಾಯಕ್ಕೆ ಆಮಿಷಕ್ಕೆ ಒಳಪಡುವುದಿಲ್ಲ. ಅಂಥ ಒಂದು ಸಂಸ್ಥೆಯನ್ನು ನಡೆಸುವಂಥ ಧೈರ್ಯವನ್ನು ಆ ನಿರ್ದೇಶಕರಾಗಿ ತೆಗೆದುಕೊಂಡ ಓರ್ವ ನಿರ್ದೇಶಕರು ಉಮ್ಮರ್. ಇಂತಹ ಉಮ್ಮರ್ ಅವರನ್ನು ಗುರುತಿಸಿ ಬ್ಯಾರಿ ಸಾಹಿತ್ಯದ ಈ ಚಟುವಟಿಕೆಗೆ ಅವರನ್ನು ಅಧ್ಯಕ್ಷವನ್ನಾಗಿ ಮಾಡಿದ್ದು ಸೂಕ್ತವಾದ ಸರ್ಕಾರದ ತೀರ್ಮಾನ. ಇವರು ಬ್ಯಾರಿ ಸಾಹಿತ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ಮಾತ್ರವಲ್ಲ, ಇಡೀ ಸಮಾಜದ ಬಗ್ಗೆ ಅಭಿವೃದ್ಧಿಯ ಚಿಂತನೆ ಬಗ್ಗೆ ಕಳಕಳಿ ಇರುವಂಥ ವ್ಯಕ್ತಿ ಉಮ್ಮರ್. ನಾನು ಅವರನ್ನ ಸ್ನೇಹಿತರನ್ನ ನಾನು ಹೊಗಳ್ತಾ ಇಲ್ಲ, ಬಹಳ ಹತ್ತಿರದಿಂದ ಅವರನ್ನು ಕಂಡಿದ್ದೇನೆ. ಅವರಿಗೆ ನೀವು ಇಲ್ಲಿ ಕರೆದು ಸೂಕ್ತವಾದ ರೀತಿಯಲ್ಲಿ ಅವರಿಗೆ ಬೆಂಬಲಿಸಿದ್ದಕ್ಕೆ ನಾನು ನಿಮಗೆ ಮಗದೊಂದೇ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರ ನಮ್ಮಲ್ಲಿ ಕೊಂಕಣಿ ಸಮಾಜದ ಹಾಗೇನೆ ಬೇರೆ ಸಮಾಜ ಚಿಕ್ಕ ಸಮಾಜ. ಆ ಸಮಾಜದಲ್ಲಿ ಸಾಹಿತ್ಯ ಇದೆ, ರಿಚ್ನೆಸ್ ಇದೆ ಸಾಹಿತ್ಯದ್ದು. ಆದರೆ ಅದನ್ನು ಸರಿಯಾದ ದಾರಿಯಲ್ಲಿ ಸಮಾಜಕ್ಕೆ ಹೊರತಂದು ಅದನ್ನು ಬೆಳೆಸಿ ಪುಷ್ಟೀಕರಿಸುವಂಥ ಸಾಮರ್ಥ್ಯಕ್ಕೆ ಯೋಗ್ಯವಾದ ವ್ಯಕ್ತಿ ಉಮ್ಮರ್ ಅವರು. ಅವರ ಆ ಸಮುದಾಯದಲ್ಲಿ ಬೇಕಾದಷ್ಟು ವಿದ್ವಾಂಸರು ಇದ್ದರೂ ಕೂಡ ಅವರನ್ನು ಬಿಟ್ಟು ಆ ವಿದ್ವಾಂಸರನ್ನ ಸಾಲಿಗೆ ಸರಿಯಾದ ವ್ಯಕ್ತಿ ಅಂತ ಉಮ್ಮರ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ದೇವರು ಅವರಿಗೆ ಆಶೀರ್ವಾದ ಕೊಡಲಿ, ಅವರ ಕಾರ್ಯದಲ್ಲಿ ಸಕ್ಸಸ್ ಕೊಡಲಿ, ಮತ್ತು ಈ ಕಾರ್ಯಕ್ರಮ ಅವ್ರದ್ದು ಏನು ಚಿಂತನೆ ಇದೆ ಆ ಅವಧಿಯಲ್ಲಿ ಜಾರಿ ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ನಾನು ತಮ್ಮ ಪರವಾಗಿ ಹಾರೈಸ್ತೇನೆ. ಈ ಮೂರು ವ್ಯಕ್ತಿಗಳು ಕೂಡ ನಮ್ಮ ಸಮಾಜದ ಮೂರು ರತ್ನಗಳು. ಆ ರತ್ನಗಳು ವಿಜೃಂಭಣೆ ಆಗಬೇಕಾದ್ರೆ ಆ ರತ್ನಗಳಿಗೆ ಸರಿಯಾದ ಸಮಾಜದಲ್ಲಿ ಸ್ಥಾನ ಮಾನ ಕೊಟ್ಟರೆ ಮಾತ್ರ ಆ ರತ್ನಗಳು ವಿಜೃಂಭಣೆ ಆಗ್ತದೆ. ನಾವು ರತ್ನಗಳನ್ನು ತೆಗೆದುಕೊಂಡು ಒಂದು ಆ ಕಳಸೆಯ ಅಡಿಯಲ್ಲಿ ಹಾಕಿ ಇಟ್ಟುಕೊಂಡ್ರೆ ಅದು ಏನೂ ಪ್ರಯೋಜನವಿಲ್ಲ. ಆದ್ದರಿಂದ ಯಾರು ಇದಕ್ಕೆ ವಿಜೃಂಭಣೆ ಕೊಡಬೇಕು, ಯಾರು ಅದನ್ನು ಸಮಾಜದಲ್ಲಿ ಎತ್ತಿ ತೋರಿಸಬೇಕು, ಅದು ನಾವು. ಅವರು
ಅವರಷ್ಟೇ ಪ್ರಯತ್ನ ಮಾಡಿದ್ರು ಅದು ಸಾಕಾಗುವುದಿಲ್ಲ. ಅದಕ್ಕೆ ಬೇಕಾಗಿರುವಂಥ ಸೂಕ್ತ ಸ್ಥಾನಮಾನಗಳನ್ನು ನಾವು ಕೊಡಬೇಕು. ಆದ್ದರಿಂದ ಈ ವ್ಯಕ್ತಿಗಳಿಗೆ ಸೂಕ್ತವಾದ ಸ್ಥಾನಮಾನವನ್ನು ಕೊಡಲಿಕ್ಕೆ MCC ಬ್ಯಾಂಕ್ ಇವತ್ತಿಗೆ ತಮ್ಮ ಪ್ರಯತ್ನವನ್ನು ಮಾಡಿದೆ. ಆ ಪ್ರಯತ್ನಕ್ಕೆ ಜಾರಿಗೊಳಿಸುವ ಜೊತೆಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಅಥವಾ ಬೇರೆ ಸಂಸ್ಥೆಗಳಿಗೆ ತಾವು ಮೇಲ್ಪಂಕ್ತಿ ಆಗಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮಗದೊಮ್ಮೆ MCC ಬ್ಯಾಂಕಿನ ಅಧ್ಯಕ್ಷರಿಗೆ ಮತ್ತು ಸರ್ವ ಸದಸ್ಯರಿಗೆ ಹಾಗೂ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸಿ ನನ್ನ 2 ಅಭಿನಂದನಾ ಮಾತುಗಳನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಲೋಬೋ ಸರ್ ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೋಸ್ಕರ ಸನ್ಮಾನ ಕಾರ್ಯಕ್ರಮಕ್ಕೆ ನಾವು ಮುಂದಡಿ ಇಡ್ತಾ ಇದ್ದೇವೆ. ಭಾಷೆ ಒಂದು ಸಂಸ್ಕೃತಿಯ ಜೀವನಾಡಿ. ಭಾಷೆ ನಶಿಸಿ ಹೋದ್ರೆ ಆ ಸಂಸ್ಕೃತಿಯೇ ಅವನತಿ ಹೊಂದುವುದು ನಿಶ್ಚಿತ. ಇವತ್ತು ಆಂಗ್ಲ ಭಾಷೆಯನ್ನು ಗೌರವಿಸುವುದರ ಜೊತೆಗೆ ನಮ್ಮ ಸ್ಥಳೀಯ ಭಾಷೆಗಳನ್ನು ರಕ್ಷಿಸುವ ಅತ್ಯಂತ ಅಗತ್ಯವಿದೆ. ಕರಾವಳಿಯ ಸಾಂಸ್ಕೃತಿಕ ಹಾಗೂ ಭಾಷಾ ವೈವಿಧ್ಯತೆಯ ಕಿರೀಟದ ಗರಿಯಾಗಿ ರೂಪುಗೊಂಡಿರುವ ನಮ್ಮ ಪ್ರೀತಿಯ ಭಾಷೆ ಬ್ಯಾರಿ ಭಾಷೆ. ಇತ್ತೀಚೆಗಷ್ಟೇ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ಹೊಸ ನಾಯಕತ್ವ ಲಭಿಸಿದೆ. ಇದರ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀ ಉಮರ್ UH ಸರ್, ದಯವಿಟ್ಟು ಸನ್ಮಾನದ ಆಸನವನ್ನು ತಾವು ಸ್ವೀಕರಿಸಬೇಕಾಗಿ ಎಂದು ನಾವು ವಿನಂತಿಸ್ತಾ ಇದ್ದೇವೆ. ಆಗ ಶ್ರೀ ಜೆರಾಲ್ಡ್ J.D. ಸಿಲ್ವಾ ಅವರು ನಮಗೆ ಮಾಡಿಕೊಡ್ಲಿಕ್ಕಿದ್ದಾರೆ. ಮಾನವೀಯ ಅಂತಃಕರಣದ ಸರಳ ನಾಯಕ ಉಮರ್ UH ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಉಮರ್ UH ಚಿರಪರಿಚಿತ ಸಾಮಾಜಿಕ ಕಾರ್ಯಕರ್ತರು. ವೃತ್ತಿಯಲ್ಲಿ ಕರಿಯರ್ ಕೌನ್ಸಿಲರ್. ತಮ್ಮ ಪ್ರೌಢ ಅವಸ್ಥೆಯಲ್ಲೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಇವರು ಕಳೆದ 35 ವರ್ಷಗಳಿಂದ ಮಾಡುತ್ತಿರುವ ಸಮಾಜ ಸೇವೆ ಪ್ರಶಂಸನೀಯ. ಶಿಕ್ಷಣ, ಆರೋಗ್ಯ, ಮಾಧ್ಯಮ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಇವರು ಮಾಡಿರುವ ಕೆಲಸ ಅಭಿನಂದನಾರ್ಹ. ಕರ್ನಾಟಕ ಮುಸ್ಲಿಂ ಲೇಖಕರ ಸಂಘದ ಅಧ್ಯಕ್ಷರಾಗಿರುವ ಇವರು ಬ್ಯಾರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘದ ಪ್ರಧಾನ ಕಾರ್ಯದರ್ಶಿ, ಬ್ಯಾರಿ ವಾರ್ತೆ ಮಹೋತ್ಸವ ಪತ್ರಿಕೆಯ ಸಹಸಂಪಾದಕ ಹಾಗೂ ಕೇಂದ್ರ ಬ್ಯಾರಿ ಸಾಹಿತ್ಯ ಪರಿಷತ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ತುಳುನಾಡು ಪಬ್ಲಿಕೇಶನ್ಸ್ ಮಂಗಳೂರು ಇದರ ಸ್ಥಾಪಕ ಅಧ್ಯಕ್ಷ ಮತ್ತು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವ ಇವರು ಸಹಮತ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ದಿನ .com ಡಿಜಿಟಲ್ ಮಾಧ್ಯಮ ಸಂಸ್ಥೆಯ ಸ್ಥಾಪನೆ ಮತ್ತು ನಿರ್ವಹಣೆಯಲ್ಲಿ ಅವಿರತ ಸೇವೆ ಸಲ್ಲಿಸಿರುವ ಇವರು ಸಂಸ್ಥೆಯ ಚೀಫ್ ಕೋಆರ್ಡಿನೇಟರ್ ಆಗಿ ಶ್ರಮಿಸಿದ್ದಾರೆ. ಮಾಸ್ ಮೀಡಿಯಾ ಫೌಂಡೇಶನ್ ಬೆಂಗಳೂರು ಇದರ ಪ್ರಧಾನ ಕಾರ್ಯದರ್ಶಿ, ನಾಡಿನ ಹೆಸರಾಂತ ಸುದ್ದಿ ದೈನಿಕಗಳಾದ ಪ್ರಜಾವಾಣಿ, ವಾರ್ತಾಭಾರತಿ ಪತ್ರಿಕೆಗಳಲ್ಲಿ ಹಲವು ದೈನಿಕ ಮತ್ತು ನಿಯತಕಾಲಿಕಗಳಲ್ಲಿ ಇವರು ಅಂಕಣಕಾರರಾಗಿ ಉತ್ತಮ ಮಾರ್ಗದರ್ಶಕ ಅಂಕಣಗಳನ್ನು ಬರೆಯುತ್ತಿದ್ದಾರೆ. ಬ್ಯಾರಿ ಭಾಷೆಯಲ್ಲಿ ಪ್ರಕಟವಾಗುವ ಬ್ಯಾರಿ ವಾರ್ತೆ ಮಾಸಪತ್ರಿಕೆಯಲ್ಲಿಯೂ ಅಂಕಣಕಾರರಾಗಿ ದುಡಿಯುತ್ತಿದ್ದಾರೆ. ಪೆರ್ನಾಲ್ ಮಾಸ ಪತ್ರಿಕೆಯ ಸಂಪಾದಕ, ಪ್ರಕಾಶಕ ಹಾಗೂ ಬೆಂಗಳೂರಿನ ಬ್ಯಾರಿ ಟೈಮ್ಸ್ ಮಾಸಿಕದಲ್ಲಿ ಸಹ ಸಂಪಾದಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಕೆರಿಯರ್ ಕೌನ್ಸಿಲರ್ ಅಂದರೆ ವೃತ್ತಿ ಆಯ್ಕೆಗಳ ಸಂಬಂಧಿ ಆಪ್ತ ಸಮಾಲೋಚಕರಾಗಿ ಹಲವಾರು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ನಿರಂತರ ಮಾರ್ಗದರ್ಶನ ಮಾಡುತ್ತಿರುವ ಇವರು ಯುವಜನರ ಸೇವೆಯಾಗಿ ಕೆರಿಯರ್ ಗೈಡೆನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಮಂಗಳೂರನ್ನು ಸ್ಥಾಪಿಸಿ ಅಲ್ಲಿ ಜನಸೇವೆ ಮಾಡುತ್ತಿದ್ದಾರೆ. ದಿ ಕ್ಯಾಂಪಸ್ ಕೆರಿಯರ್ ಅಕಾಡೆಮಿ ಮಂಗಳೂರು ಇದರ ಆಡಳಿತ ನಿರ್ದೇಶಕರಾಗಿಯೂ ಇವರು ಸೇವೆ ಸಲ್ಲಿಸುತ್ತಿದ್ದಾರೆ. ಹಲವು ಶಿಕ್ಷಣ ಸಂಸ್ಥೆಗಳ ಆಡಳಿತ ಮತ್ತು ಮಾರ್ಗದರ್ಶಕ ಮಂಡಳಿಗಳಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಸಂಗಾತಿ ಶೈಕ್ಷಣಿಕ ಮಾರ್ಗದರ್ಶನ ಕೈಪಿಡಿಯ ಸಂಪಾದಕರೂ ಆಗಿದ್ದಾರೆ. ಸಹಜವಾಗಿ ಮೃದುತ್ವ ಹಾಗೂ ಒಳ್ಳೆತನವನ್ನು ತನ್ನ ವ್ಯಕ್ತಿತ್ವದಲ್ಲಿ ಹೊಂದಿರುವ ಇವರ ನಾಯಕತ್ವದಲ್ಲಿ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಉನ್ನತ ಸ್ಥಾನಕ್ಕೆ ಏರಲಿ ಅಂತೇಳಿ ನಾವೆಲ್ಲ ಆಶಿಸ್ತೇವೆ. ನಮಸ್ಕಾರ.
ವೇದಿಕೆ ಮೇಲಿರುವ ಎಲ್ಲ ಗಣ್ಯರಲ್ಲಿ ನಾವು ವಿನಂತಿಸ್ತಾ ಇದ್ದೇವೆ, ಮುಂದೆ ಬಂದು ಸನ್ಮಾನವನ್ನು ಶ್ರೀ ಉಮರ್ UH ಅವರಿಗೆ ಸಮರ್ಪಿಸುವಂಥದ್ದು. ಮೊದಲನೇದಾಗಿ ಶಾಲು ಹೊದಿಸಿ ಹಾಗೂ ಹೂವಿನ ಹಾರ ಹಾಕಿ ಸನ್ಮಾನಿಸಲಿಕ್ಕಿದ್ದಾರೆ ನಮ್ಮ ಬ್ಯಾಂಕಿನ ಚೇರ್ಮನ್ ಆದಂತಹ ಶ್ರೀ ಅನಿಲ್ ಲೋಬ ಅವರು. ನಮ್ಮೆಲ್ಲರ ಚಪ್ಪಾಳೆಯ ಸದಿನೊಂದಿಗೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ ಶ್ರೀ ಉಮರ್ UH ಅವರ ಭಾಷಾಭಿಮಾನಕ್ಕೆ, ಭಾಷೆಯ ಸೇವೆಗೋಸ್ಕರ, ಅದೇ ರೀತಿ ನಮ್ಮ ಅಭಿಮಾನದ ದ್ಯೋತಕವಾಗಿ ಮೈಸೂರು ಪೀಠ ಈಗ ಇವರಿಗೆ ನಾವು ಸಮರ್ಪಿಸಲಿಕ್ಕಿದ್ದೇವೆ. ಹಾಗೂ ಅದರ ನಂತರ ನಾವು ಲೋಬೋ ಸರ್ ಅವರಲ್ಲಿ ಕೂಡ ಫಲಪುಷ್ಪ ಮತ್ತು ಹೂಗುಚ್ಛವನ್ನು ನೀಡಲಿಕ್ಕೋಸ್ಕರ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಚರ್ ಲೋಬ ಅವರು ಫಲಪುಷ್ಪ ಹಾಗೂ ಹೂಗುಚ್ಛವನ್ನು ಉಮರ್ ಅವರಿಗೆ ನೀಡಿ ಸನ್ಮಾನಿಸುವಂತದ್ದು. ಹಾಗೂ MCC ಬ್ಯಾಂಕ್ನ ಪರವಾಗಿ ಬ್ಯಾಂಕ್ನ ವೈಸ್ ಚೇರ್ಮನ್ ಅವರು ಮೆಮೆಂಟೋ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸಬೇಕಾಗಿ ವೈಸ್ ಚೇರ್ಮನ್ ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಅಭಿನಂದನೆಗಳು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ನೂತನ ಅಧ್ಯಕ್ಷರಿಗೆ. ಬ್ಯಾರಿ ಭಾಷೆಗೆ ಹೊಸ ಸ್ಥಾನಮಾನ ಹಾಗೂ ವಿಶೇಷವಾಗಿ ಬ್ಯಾರಿ ಸಾಹಿತ್ಯಕ್ಕೆ ಮನ್ನಣೆ ನಮಗೆ ದೊರಕಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಅವರ ಹಲವಾರು ಯೋಜನೆಗಳಿವೆ. ಹಾಗಾಗಿ ಮುಂದಿನ ಸರದಿಯವರದು ಉಮರ್ ಸರ್ ದಯವಿಟ್ಟು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನಾನು ಅನಿಲ್ ಲೋಬ ಅವರಿಗೆ ಸನ್ಮಾನ ಬೇಡ ಅಂತ ಹೇಳ್ತಾ ಇದ್ದೆ, ಬಟ್ ಈ ಸನ್ಮಾನ ಸ್ವೀಕರಿಸಲಿಕ್ಕಾಗಿಯೇ ಬೆಂಗಳೂರಿಂದ ಇವತ್ತು ಬೆಳಿಗ್ಗೆ ಬಂದೆ ಮತ್ತು ಇವತ್ತು ರಾತ್ರಿ ಹೊರಡ್ತಾ ಇದ್ದೆ. ಯಾಕಂದ್ರೆ ಅನಿಲ್ ಲೋಬ ಅವರು ನಾನು ಬಹಳ ವರ್ಷಗಳಿಂದ ಸಮಾಜಮುಖಿ ಕೆಲಸಗಳಲ್ಲಿ ಒಟ್ಟಿಗೆ ಜೊತೆಯಾಗಿದ್ದವರು. ಅವರು ಕರೆದಾಗ ನಾನು ಬರಲ್ಲ ಅಂತ ಹೇಳಲಿಕ್ಕೆ ಆಗಿಲ್ಲ. ಎರಡನೇದು, ನನಗೆ ತುಂಬ ಖುಷಿಯಾಗಿರೋದು ವೇದಿಕೆಯಲ್ಲಿರುವ ನನ್ನ ಜೊತೆಗೆ ಅದು ಯಾಕೆ ಈ ಅಕಾಡೆಮಿಯನ್ನ MLC ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ. ಅಂದ್ರೆ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ ಅಕಾಡೆಮಿ ಮತ್ತು MLCಗೆ. ಸೊ ಆ ಗೌರವವನ್ನ ಕೊಟ್ಟಿದ್ದೀನಿ. ನಾವೆಲ್ಲರೂ ಬಹಳ ವರ್ಷಗಳಿಂದ ಜೊತೆಯಾಗಿಯೇ ಸಮಾಜಮುಖಿ ಕೆಲಸಗಳಲ್ಲಿ ಇದ್ದವರು. ಐವನ್ ಆಗಿರ್ಬೋದು, ಸ್ಟ್ಯಾನ್ಲಿ ಆಗಿರ್ಬೋದು, ಅಥವಾ JR ಲೋಬ ಆಗಿರ್ಬೋದು. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನ JR ಲೋಬ ಅವರೇ ಹೇಳಿದ ಹಾಗೆ ಒಂದು ಬ್ಯಾಂಕು ಅಕಾಡೆಮಿ ಅಧ್ಯಕ್ಷರುಗಳಿಗೆ ಸನ್ಮಾನ ಮಾಡೋದು ಒಂದು ಮೇಲ್ಪಂಕ್ತಿ, ಒಂದು ಮಾದರಿ ಕಾರ್ಯಕ್ರಮ ಇದೆ. ಯಾವುದೇ ಬ್ಯಾಂಕ್, ಮಂಗಳೂರಲ್ಲಿ ಬೇಕಾದಷ್ಟು ಬ್ಯಾಂಕ್ಗಳಿದ್ದಾವೆ, ಆದರೆ ಯಾವುದೇ ಬ್ಯಾಂಕ್ ಯಾವುದೇ ಅಕಾಡೆಮಿ ಅಧ್ಯಕ್ಷರುಗಳನ್ನ ಈ ರೀತಿ ಸನ್ಮಾನಿಸುವ ಗೋಜಿಗೆ ಹೋಗಿಲ್ಲ ಇಲ್ಲಿ ತನಕ. ಅಂದರೆ ಇದು ಒಂದು ಮಾದರಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಮಿತ್ರ ಅನಿಲ್ ಲೋಬೋ ಮತ್ತು ಇದರ ಉಪಾಧ್ಯಕ್ಷರಾಗಿರುವ ಜೆರಾಲ್ಡ್ ಮತ್ತು ಎಲ್ಲ ನಿರ್ದೇಶಕರು ಮತ್ತು ವಿಶೇಷವಾಗಿ ತುಂಬ ಮಂದಿ ಮುಖಪರಿಚಯ ಇರುವವರಿದ್ದೀರಿ. ಬ್ಯಾಂಕ್ನ ಡೈರೆಕ್ಟರ್ಗಳು ಅಥವಾ ಸಿಬ್ಬಂದಿ ವರ್ಗಗಳು, ಅಭಿಮಾನಿಗಳು, ಎಲ್ಲರನ್ನ ನಾನು ಅಭಿನಂದಿಸ್ತೀನಿ ಮತ್ತು ಎಲ್ರಿಗೂ ಧನ್ಯವಾದಗಳು. ನಾನು ಯಾವತ್ತೂ ಒಂದು ಗಿಲ್ಟಿ ಫೀಲಿಂಗಲ್ಲಿ ಇರ್ತೀನಿ, ಯಾಕಂದರೆ ನನಗೆ ಕೊಂಕಣಿ ಮಾತಾಡಲಿಕ್ಕೆ ಬರಲ್ಲ ಅಂತ. ತುಳು ಸರಾಗವಾಗಿ ಮಾತಾಡ್ತೀವಿ, ಹಿಂದಿ, ಉರ್ದು, ಇಂಗ್ಲೀಷ್, ಕನ್ನಡ, ಬ್ಯಾರಿ ಇಷ್ಟೆಲ್ಲ ಲ್ಯಾಂಗ್ವೇಜ್ ಗೊತ್ತಿರುವ ನನಗೆ ಯಾಕೆ ಕೊಂಕಣಿ ಕಲೀಲಿಕ್ಕೆ ಆಗಿಲ್ಲ ಅಂತ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಕೂಡ. ಡಾನ್ ಬಾಸ್ಕೋ ಹಾಲ್ ಇನಾಗ್ರಲ್ ಫಂಕ್ಷನ್ಗೆ ನನಗೆ ಗೆಸ್ಟಾಗಿ ಕರೆದಿದ್ರು. ಖಂಡಿತ ಕೊಂಕಣಿ ಕಲಿಕ್ಕೆ ಯಾವತ್ತೇ ನಾನು ಎರಿಕ್ ಮಾಮಗೆ ಕಾಲ್ ಮಾಡಿದ್ದೆ, ಸರ್ ನನಗೆ ನೀವು ಕೊಂಕಣಿ ಕಲಿಸ್ಬೇಕು ಅಂತ. ಖಂಡಿತ ಬಾ, ಮನೆಗೆ ಬಾ, ಮನೆಯಲ್ಲೇ ಕಲಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ ಕಲೀಲಿಕ್ಕೆ ಆಗಿಲ್ಲ ನನಗೆ ಕಾರಣಾಂತರದಿಂದ. ಈ ಅಕಾಡೆಮಿಯ ಅಧ್ಯಕ್ಷ ಆಗಿರುವುದರಿಂದ ನಾನಂದರೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೆ. ಈಗ ಮಂಗಳೂರಲ್ಲಿ ಇರಬೇಕಾಗುತ್ತೆ ಅನಿವಾರ್ಯವಾಗಿ. ಖಂಡಿತ ನಾನು ಕೊಂಕಣಿ ಕಲಿತೀನಿ ಮತ್ತು ನನ್ನ ಬ್ಯಾರಿ ಅಕಾಡೆಮಿಯ ಅವಧಿ ಮುಗಿಯುವ ಹೊತ್ತಲ್ಲಿ ನಾನು ಕೊಂಕಣಿಯಲ್ಲಿ ಭಾಷಣ ಮಾಡ್ತೀನಿ. ಭಾಷೆ ಅವಾಗಲೇ ಹೇಳಿದ್ರು, ಭಾಷೆ ಒಂದು ಕಮ್ಯುನಿಕೇಶನ್ ಟೂಲ್ ಅಲ್ಲ, ಸಂವಹನ ಮಾಧ್ಯಮ ಅಲ್ಲ.
ಅದೊಂದು ಸಂಸ್ಕೃತಿ. ಎಲ್ಲ ಭಾಷೆಗೂ ಒಂದು ಸಂಸ್ಕೃತಿ ಇರುತ್ತೆ. ಕೊಂಕಣಿಗೂ ಇದೆ, ಬ್ಯಾರಿಗೂ ಇದೆ, ತುಳುವಿಗೂ ಇದೆ, ಕನ್ನಡಕ್ಕೂ ಇದೆ. ನಾವು ಯಾವಾಗಲೂ ಬ್ಯಾರಿ ಅಥವಾ ತುಳು ಕೊಂಕಣಿಯನ್ನು ಕನ್ನಡದ ಉಪಭಾಷೆಗಳು ಅಥವಾ ಸಹೋದರ ಭಾಷೆಗಳು ಅಂತ ಹೇಳ್ತೀವಿ. ಸೊ ಒಂದು ಭಾಷೆಯನ್ನು ಯಾಕೆ ಉಳಿಸಬೇಕು ಅಂತ JR ಲೋಬೋ ಅವರು ಹೇಳ್ತಾ ಇದ್ದಾರೆ. ಆ ಭಾಷೆ ಉಳಿದರೆ ಮಾತ್ರ ಅಂದರೆ ಆ ಭಾಷೆಯೊಂದಿಗೆ ಒಂದು ಸಂಸ್ಕೃತಿ ಇರುತ್ತಲ್ಲ. ಭಾಷೆ ಅಂದರೆ ಅದು ನಮ್ಮ ಬದುಕು. ಭಾಷೆ ಅಂದರೆ ಹಾಡೋದು, ಕುಣಿಯುವುದಲ್ಲ. ಸಂಸ್ಕೃತಿ ಅಂದರೆ ಕುಣಿಯುವುದು, ಹಾಡುವುದು ಮಾತ್ರ ಅಲ್ಲ. ಸಂಸ್ಕೃತಿ ಅಂದರೆ ನಮ್ಮ ಬದುಕಿನ ಒಂದು ವಿಧಾನ. ಅದನ್ನ ನಮಗೆ ನಮ್ಮ ಧರ್ಮ ಕಳಿಸಿಕೊಟ್ಟಿದೆ. ಇಲ್ಲಿ ಪ್ರಾರ್ಥನೆ ಹಾಡು ಕೇಳುವಾಗ ನನಗೆ ನನ್ನ ಧರ್ಮದ ಪ್ರಾರ್ಥನೆ ನೆನಪಾಗ್ತಾ ಇತ್ತು. ಏನು ವ್ಯತ್ಯಾಸ ಇಲ್ಲ ಆಯ್ತಾ, ಏನು ವ್ಯತ್ಯಾಸ ಇಲ್ಲ. ಅದು ಹಾಡು ಮಾತ್ರ ಕನ್ನಡದಲ್ಲಿತ್ತು ಅಂತ, ಅದನ್ನು ಅರಬಿಯಲ್ಲಿ ಹೇಳಿದರೆ ಅದು ಕುರಾನ್ನ ಸೂಕ್ತವೇ ಅಷ್ಟೇ. ಸೊ ಖುಷಿಯಾಗಿರೋಣ. ಮತ್ತು ಬೇಸರ ಕ್ಷಣಿಕ, ಯಾವತ್ತೂ ಕೂಡ ಕಷ್ಟ ಎಲ್ರಿಗೂ ಇರುತ್ತೆ. ಮತ್ತು ನಮ್ಮ ರಾಷ್ಟ್ರಕ್ಕೆ ಒಂದು ಲಾಂಛನ ಇದೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅದರ ಕೆಳಗಡೆ ಬರೆದಿದೆ ಸತ್ಯಮೇವ ಜಯತೆ ಅಂತ, ಸತ್ಯಕ್ಕೆ ಗೆಲುವು ಇದೆ ಅಂತ. ಸೊ ಸ್ವಲ್ಪ ಕಾಯಬೇಕಾಗ್ಬೋದು ಸತ್ಯದ ಗೆಲುವಿಗಾಗಿ. ಕಾಯಣ, ಸತ್ಯವನ್ನು ಗೆಲ್ಲಿಸೋಣ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದಿರೋಣ. ಧನ್ಯವಾದಗಳು. ಅತ್ಯಂತ ಅಪೂರ್ವವಾಗಿ ನಮ್ಮ ಭಾಷಾಭಿಮಾನವನ್ನು ವ್ಯಕ್ತಪಡಿಸಿದಂತಹ ಶ್ರೀ ಉಮರ್ ಇವರಿಗೆ ಧನ್ಯವಾದಗಳು. ಅವರು ಹೇಳಿದಂತೆ JR ಲೋಬೋ ಸರ್ ಅವರು ಕೂಡ ತಮ್ಮ ಭಾಷಣದಲ್ಲಿ ಇದನ್ನು ಮೆನ್ಷನ್ ಮಾಡಿದರು. ಲ್ಯಾಂಗ್ವೇಜ್ ಈಸ್ ಫಾರ್ ಅ ರೀಜನ್, ನಾಟ್ ಫಾರ್ ಅ ರಿಲಿಜನ್. ಕೊಂಕಣಿ ವಿಷಯಕ್ಕೆ ಬರೋದಾದರೆ ಕ್ರೈಸ್ತ ಬಾಂಧವರಾಗಿ ನಾವಿಲ್ಲಿ ಕೊಂಕಣಿ ಮಾತಾಡ್ತೇವೆ. GSP RSPಗಳು ಕೊಂಕಣಿ ಮಾತಾಡ್ತಾರೆ. ನಾವು ಸ್ವಲ್ಪ ಭಟ್ಕಳ ಆ ಕಡೆಗೆ ಹೋದರೆ ನವಾಯತ್ ಮುಸ್ಲಿಮರು ಕೂಡ ಮಾತೃಭಾಷೆಯಾಗಿ ಕೊಂಕಣಿಯನ್ನು ಮಾತಾಡ್ತಾರೆ. ಕೊಂಕಣಿಗೆ ತನ್ನದೇ ಆದ ಪಂಥಾವಾನ ಚಾಲೆಂಜಸ್ಗಳಿವೆ. ಆದರೆ ಈ ಮಹನೀಯರು ತಾವು ಸೇವೆ ಸಲ್ಲಿಸುತ್ತಿರುವ ಮಾಣ್ ಸುಬಾನ್ ಸಂಸ್ಥೆಯ ಮೂಲಕ ಕೊಂಕಣಿ ನಿರಂತರಿ ಎನ್ನುವ ಒಂದು ಪ್ರೋಗ್ರಾಮ್ ಅನ್ನು ಆಯೋಜಿಸಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಕೊಂಕಣಿಗೆ ಜಾಗ ನೀಡಿದಂತವರು ಶ್ರೀ ಸ್ಟ್ಯಾನಿ ಅಲ್ವಾರೆಸ್ ಸರ್ ಅವರಿಗೆ ನಾವು ಈಗ ವಿನಂತಿಸ್ತಾ ಇದ್ದೇವೆ, ದಯವಿಟ್ಟು ತಾವು ತಮ್ಮ ಸನ್ಮಾನದ ಆಸನವನ್ನು ಸ್ವೀಕರಿಸಿ ಅದರಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಇವರ ಪರಿಚಯವನ್ನು ನಮ್ಮೆಲ್ಲರಿಗೆ ನೀಡಲಿಕ್ಕೆ ನಾನು ಮುಂದೆ ಕರೀತಾ ಇದ್ದೇನೆ ಶ್ರೀ ಆಂಡ್ರೂ ಡಿಸೋಜಾ ಬ್ಯಾಂಕ್ನ ನಿರ್ದೇಶಕರು. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅಚಲ ಪ್ರಯತ್ನ ಹಾಗೂ ನಿರಂತರ ಪರಿಶ್ರಮದಿಂದ ಗುರಿ ಮುಟ್ಟಬಹುದೆಂದು ಶ್ರೀ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಕರೆ ಕೊಟ್ಟಿದ್ದರು. ಅಂತೆಯೇ ಬಾಲ್ಯದಿಂದಲೇ ಅಸಾಧಾರಣ ವ್ಯಕ್ತಿತ್ವ, ಸರಳ ಸಜ್ಜನಿಕೆಯ ಛಲ ಬಿಡದೆ ಮುಂದುವರಿಯುವ ನಾಯಕ ಸ್ಟ್ಯಾನಿ ಅಲ್ವಾರಿಸ್. ದೃಢಚಿತ್ತದ ದುಡಿಮೆ ಹಾಗೂ ನಿರಂತರ ಪರಿಶ್ರಮದಿಂದ ಮುಂದುವರಿಯುವವರು ಯಾವುದೇ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರಲಿ, ಒಂದಲ್ಲ ಒಂದು ದಿನ ತಮ್ಮ ಗುರಿ ಮುಟ್ಟುವಲ್ಲಿ ಯಶಸ್ವಿಯಾಗುವರು. ಉನ್ನತ ಧ್ಯೇಯದೊಂದಿಗೆ ಶ್ರಮಿಸುವ ಇವರು ತಾವು ಬೆಳೆದು ಇತರರನ್ನು ಬೆಳೆಸುವಲ್ಲಿ ಯಶಸ್ವಿಯಾಗುವರು ಎನ್ನುವುದಕ್ಕೆ ಉತ್ತಮ ಉದಾಹರಣೆ. ಇಂದು ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕಂಗೊಳಿಸುತ್ತಿರುವ ನಮ್ಮ ಪ್ರೀತಿಯ ಮಿತ್ರ ಶ್ರೀ ಜಾಕಿಮ್ ಸ್ಟ್ಯಾನಿ ಅಲ್ವಾರಿಸ್ 19 ನವೆಂಬರ್ 1968ರಂದು ಬೋಂದಿಲಿನ ಪಚ್ಚನಾಡಿಯಲ್ಲಿ ಇವರು ಜನಿಸಿದರು. ಇವರ ತಂದೆ ಶ್ರೀ ವಲೇರಿಯನ್ ಅಲ್ವಾರಿಸ್ ಹಾಗೂ ತಾಯಿ ಐರಿನ್ ಅಲ್ವಾರಿಸ್ ಬಡ ಕೃಷಿಕ ಕುಟುಂಬದಿಂದ ಬಂದವರು. 3 ಮಕ್ಕಳ ಪೈಕಿ ಹಿರಿಯವರಾದ ಜಾಕಿಮ್ ಸ್ಟ್ಯಾನಿ ಅಲ್ವಾರಿಸ್ ತನ್ನ ಬಾಲ್ಯದ ದಿನಗಳಿಂದಲೇ ಜವಾಬ್ದಾರಿಗಳಿಗೆ ಭುಜ ನೀಡಲು ಕಲಿತವರು. 1997ರಲ್ಲಿ ಶ್ರೀಮತಿ ಸೀಮಾ ಅಲ್ವಾರಿಸ್ ಅವರನ್ನೇ ವಿವಾಹ ಆದ ಇವರು ಪತ್ನಿಯ ಅಕಾಲಿಕ ನಿಧನ ನಂತರ ತಮ್ಮ 2 ಪ್ರತಿಭಾವಂತ ಮಕ್ಕಳಾದ ಸಲೋಮಿ ಹಾಗೂ ಸ್ನೇಡನ್ನೊಂದಿಗೆ ಪಚ್ಚನಾಡಿಯಲ್ಲಿ ವಾಸಿಸುತ್ತಿದ್ದಾರೆ. ಯುವ ಪ್ರಾಯದಲ್ಲಿಯೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಾದ ಇವರು ಆರಂಭದಿಂದಲೇ ಪಕ್ಷದ ಸಿದ್ಧಾಂತಗಳನ್ನು ಯುವಜನರನ್ನು ಆಕರ್ಷಿಸುತ್ತಾ ಮುನ್ನಡೆದಿದ್ದಾರೆ. ಹಿರಿಯ ನಾಯಕರು ನೀಡಿದ ಅಣತಿಗಳನ್ನೆಲ್ಲ ಪಾಲಿಸುತ್ತಾ
ಪಕ್ಷ ಕಟ್ಟುವ ಎಲ್ಲ ಕೆಲಸಗಳಲ್ಲಿ ಗಂಭೀರವಾಗಿ ಶ್ರಮಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಲ್ಲಿಯೂ ಇವರು ದುಡಿದಿದ್ದಾರೆ. ಸಹಕಾರ ಚಳವಳಿಯ ಮುಖಾಂತರ ತಳ ಸಮುದಾಯದ ಹಾಗೂ ಹಿಂದುಳಿದ ವರ್ಗಗಳ ಜನರ ಆರ್ಥಿಕ ಅಭಿವೃದ್ಧಿಯ ಮೂಲಕ ಸಾಮಾಜಿಕ ಪ್ರಗತಿಯನ್ನು ಉಂಟು ಮಾಡಲು ದುಡಿಯುವುದಕ್ಕಾಗಿ ತನ್ನ ಸಮಯವನ್ನು ಮೀಸಲಿರಿಸುವ ಇವರು ಮ್ಯಾಟ್ಕೋ ಮಂಗಳೂರು ಆಟೋರಿಕ್ಷಾ ಹಾಗೂ ಕಾರ್ ಚಾಲಕರ ಸಂಘ ಸೊಸೈಟಿ ನಿರ್ದೇಶಕರು ಹಾಗೂ ಉಪಾಧ್ಯಕ್ಷರಾಗಿ, ಪ್ರಗತಿ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರಾಗಿ, ರಚನಾ ಉದ್ಯಮ ಪ್ರೇರಣಾ ಸಂಘದ ಅಧ್ಯಕ್ಷರಾಗಿ ಶ್ರಮಿಸಿರುತ್ತಾರೆ. ಮಂಗಳೂರು ಧರ್ಮ ಪ್ರಾಂತ್ಯದ ಪಾಲನಾ ಪರಿಷತ್ತಿನ ಸದಸ್ಯರಾಗಿಯೂ ಇವರು ದುಡಿದಿದ್ದಾರೆ. ತಮ್ಮ 20 ವರ್ಷ ವಯಸ್ಸಿನಲ್ಲಿಯೇ ಕೊಂಕಣಿ ಭಾಷೆ, ಸಂಸ್ಕೃತಿ ಮತ್ತು ಪರಂಪರೆಯ ರಕ್ಷೆಗಾಗಿ ಸ್ಥಾಪಿಸಲಾದ ಮಾನ್ ಸಪಾನ್ ಸಂಸ್ಥೆಯಲ್ಲಿ ಸದಸ್ಯರಾಗಿ ಸೇರಿದರು. ಅಂದಿನಿಂದ ಇಂದಿನವರೆಗೂ ಆ ಸಂಸ್ಥೆಯ ಎಲ್ಲ ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ಅವರು ಶ್ರಮಿಸಿದ್ದಾರೆ. ಮಾನ್ ಸಪಾನ್ ಸಂಘಟನೆಯ ವಿವಿಧ ಹುದ್ದೆಗಳ ಮೂಲಕ ಇವರು ಸೇವೆ ಸಲ್ಲಿಸಿದ್ದಾರೆ. ಇದರ ಕಾರ್ಯದರ್ಶಿ, ಉಪಾಧ್ಯಕ್ಷ ಹಾಗೂ ಅಧ್ಯಕ್ಷ ಸ್ಥಾನವನ್ನು ಅವರು ಅಲಂಕರಿಸಿದ್ದಾರೆ. ಮಾನ್ ಸಪಾನ್ ಸಂಸ್ಥೆಯ ಮೂಲಕ ಕೊಂಕಣಿ ಭಾಷೆ ಮತ್ತು ಸಂಸ್ಕೃತಿಯ ಕಂಪನ್ನು ನಾಡಿನ ಒಳಗೂ ಹೊರಗೂ ಮೂಲೆ ಮೂಲೆಗಳಿಗೆ ತಲುಪಿಸುವಲ್ಲಿ ಹೆಚ್ಚಿನ ಮುತುವರ್ಜಿ ಹಾಗೂ ಕಾಳಜಿಯಿಂದ ಶ್ರಮಿಸಿರುವ ಇವರು ಮಹತ್ವದ ಹಲವಾರು ದೀರ್ಘಕಾಲೀನ ಸಂಚಾರ ಕಾರ್ಯಕ್ರಮಗಳಲ್ಲಿ ಪ್ರಧಾನ ಪಾತ್ರ ವಹಿಸಿರುತ್ತಾರೆ. ಕೊಂಕಣಿ, ಕನ್ನಡ, ತುಳು ನಾಟಕ, ಸಿನಿಮಾ ಹಾಗೂ ಸಂಗೀತ ಕಾರ್ಯಕ್ರಮಗಳ ಸಂಯೋಜನೆ, ಪಾತ್ರಧಾರಿತ್ವ ಹಾಗೂ ನಿರ್ವಹಣೆಯ ಮೂಲಕ ನಾಡಿನ ಸಂಸ್ಕೃತಿಗೆ ಬದುಕನ್ನು ಶ್ರೀಮಂತಗೊಳಿಸುವಲ್ಲಿ ಇವರ ಸೇವೆ ಅಪಾರವಾಗಿದೆ. ಬಣ್ಣ ಬಣ್ಣದ ಬದುಕು, ಬೆಂಡ್ಕರ್, ಅನುಕ್ತ, ಅಸ್ಮಿತಾಯ್ ಇಂಥ ಹಲವಾರು ಚಲನಚಿತ್ರಗಳಲ್ಲಿಯೂ, ಬಂಗಾರ್ ಮುನಿಸ್, ದಾಕ್ತಿರ್ ದಮ್ಯೋ, ವಿನಂತಿಜೆ ಭಾವ್ ಮುಂತಾದ ನಾಟಕಗಳಲ್ಲಿಯೂ ಇವರ ನಟನೆ ಹೆಸರುವಾಸಿಯಾಗಿದೆ. ಅಪಘಾತ, ತುರ್ತು ಪರಿಸ್ಥಿತಿಗಳು, ರಕ್ತದಾನದ ಅಗತ್ಯ ಮುಂತಾದ ಸಂದರ್ಭಗಳಲ್ಲಿ ಇವರು ಆಪತ್ ಬಾಂಧವರಂತೆ ಸಹಾಯಕ್ಕೆ ಮುನ್ನುಗ್ಗುತ್ತಾರೆ. ಇಂತಹ ನಿರಂತರ ಪರಿಶ್ರಮದ ವ್ಯಕ್ತಿಯನ್ನು ಈಗಾಗಲೇ ಒಂದು ಅವಧಿಗೆ ಸರ್ಕಾರವು ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರನ್ನಾಗಿ ನೇಮಿಸಿತ್ತು. ಅವರ ಸಾಧನೆಗಳನ್ನು ಗುರುತಿಸಿ ಈ ಬಾರಿ ಸರ್ಕಾರವು ಅಕಾಡೆಮಿಯ ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸಿರುವುದು ಸಂತಸದ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಶುಭ ಹಾರೈಸುತ್ತೇವೆ. ಪದವನ್ನು ಅಲಂಕರಿಸಿದಂತಹ ಶ್ರೀ ಸ್ಟ್ಯಾನಿ ಅಲ್ವಾರೆಸ್ ಅವರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ನೂತನ ಅಧ್ಯಕ್ಷ ಶ್ರೀ ಸ್ಟ್ಯಾನಿ ಅಲ್ವಾರೆಸ್. Zal dilli main आणि जल मातावन उलोवची माय भास अत्म्याक सचिव कोण असतात म्हणतात. सर परबी तुमकां तुमच्या ह्या मेसावा धन्यवाद. ನಾವು ಕಾತರದಿಂದ ಕಾಯ್ತಾ ಇದ್ದೇವೆ. ದೇವ್ ಬರಿ ಸಾನ್ಸ್ ದಿವಸ ಮೆಸ್ತ ನೆರೆದಿರುವ ಎಲ್ಲರಿಗೂ ಈ ಶುಭ ಸಂಜೆಯ ಶುಭಕಾಮನೆಗಳನ್ನು ಅರ್ಪಿಸ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ನನ್ನ ಆತ್ಮೀಯರು ಶ್ರೀ ಜೆ ಆರ್ ಲೋಬರ್ ಅವರೇ, ಬ್ಯಾಂಕಿನ ಚೇರ್ಮನ್ ರವರಾದ ಅನಿಲ್ ಲೋಬರ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದ ಐವನ್ ಡಿಸೋಜರ್ ಅವರೇ, ಬ್ಯಾರಿ ಅಕಾಡೆಮಿಯ ಅಧ್ಯಕ್ಷರಾದ ಒಮರ್ UH ರವರೇ, ಬ್ಯಾಂಕಿನ ಉಪಾಧ್ಯಕ್ಷರಾದ ಜಲಾಲ್ ರವರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ಎಲ್ಲ ಆತ್ಮೀಯ ಮಿತ್ರರೇ, ಕೊಂಕಣಿ ಅಕಾಡೆಮಿಯ ಅಧ್ಯಕ್ಷನಾಗಿ ಮುಂದಿನ 3 ವರ್ಷಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವನ್ನು ನಾನು ನೇಮಿಸಿದೆ. ಆ ನೇಮಕಕ್ಕೆ ಸ್ಫೂರ್ತಿ ಕೊಡುವಂತೆ ಇವತ್ತು ನಮ್ಮ
ಕೊಂಕಣಿ ಸಮುದಾಯದಲ್ಲಿ ಮಿಂಚುತ್ತಿರುವ ಬ್ಯಾಂಕು MCC ಬ್ಯಾಂಕ್, ಇವರು ಅಧ್ಯಕ್ಷರಾದಿಯಾಗಿ ಎಲ್ಲ ನಿರ್ದೇಶಕರು ಒಟ್ಟು ಸೇರಿಕೊಂಡು ಇಂದು ನಮ್ಮನ್ನು ಇಲ್ಲಿ ನೀವು ಅಭಿನಂದಿಸಿದ್ದೀರಾ. ಮೊದಲನೇದಾಗಿ ಹೃದಯಾಂತರಾಳದಿಂದ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸನ್ಮಾನ ಒಂದು ಜವಾಬ್ದಾರಿ. ಇಂದು ನೀವು ನನಗೆ ಹೇಳಿದ್ದೀರಾ, ನಿನಗೆ ನಾವು ಸನ್ಮಾನ ಮಾಡುತ್ತೇವೆ, ಅದನ್ನು ಮನೆಯಲ್ಲಿ ಹೋಗಿ ಇಡ್ಲಿಕ್ಕಲ್ಲ, ಮುಂದಿನ ದಿನಗಳಲ್ಲಿ ನೀನು ಇನ್ನೂ ಕೆಲಸ ಮಾಡಲಿಕ್ಕಿದೆ, ಉತ್ತಮ ರೀತಿಯಲ್ಲಿ ಕೆಲಸ ಮಾಡು ಅನ್ನುವಂಥ ಒಂದು ತಾಕೀತನ್ನು ಕೊಟ್ಟಿದ್ದೀರಾ ಅಂತ ನಾನು ಭಾವಿಸ್ತೇನೆ ಮತ್ತು ಅದೇ ರೀತಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಕೊಂಕಣಿ ಭಾಷೆ ಎಂಬುದು ಬಹಳ ಶ್ರೀಮಂತ ಭಾಷೆ. ನನ್ನ ಭಾಷೆಯಲ್ಲಿ 3 ಧರ್ಮಗಳು ಸೇರಿವೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಸಹೋದರತೆಯ ಭಾಷೆ ನನ್ನದು. 5 ಲಿಪಿಗಳನ್ನು ನಾವು ಬಳಸುತ್ತೇವೆ. ಎಲ್ಲ ಭಾಷೆಗಳಿಗೆ 1-2 ಲಿಪಿಗಳನ್ನು ಬಳಸುವುದಾದರೆ ನನ್ನ ಕೊಂಕಣಿ ಭಾಷೆಗೆ 5 ಲಿಪಿಗಳಿವೆ. 5 ಲಿಪಿಗಳಲ್ಲಿ ನಾವು ಕೊಂಕಣಿಯನ್ನು ಬರೆಯುತ್ತೇವೆ. ಅದರಿಂದ ನನ್ನ ಭಾಷೆ ಶ್ರೀಮಂತ ಭಾಷೆ. ಇವತ್ತು ಆಗ ನಮ್ಮ ಮುಖ್ಯ ಅತಿಥಿಗಳಾದ JR ಲೋಬರ್ ಅವರು ಹೇಳಿದರು, ಕೊಂಕಣಿ ಮಾತಾಡಲಿಕ್ಕೆ ಜನರು ಹಿಂದೆ ಸರಿತಾ ಇದ್ದಾರೆ, ನಮ್ಮ ಮಕ್ಕಳು ಹೊರದೇಶಗಳಿಗೆ ಹೋಗ್ತಾರೆ, ಕೊಂಕಣಿ ಬರುವಾಗ ಕೊಂಕಣಿ ಕಲಿಯೋದಿಲ್ಲ ಅಂತ. ಇದರಲ್ಲಿ ಮಕ್ಕಳ ತಪ್ಪನ್ನು ನಾನು ಯಾವತ್ತೂ ಹುಡುಕುವುದಿಲ್ಲ ಸರ್, ನಮ್ಮ ಹಿರಿಯರ ತಪ್ಪು. ನಮ್ಮ ಮಕ್ಕಳು ಇಂಗ್ಲಿಷ್ ಮಾಧ್ಯಮ ಸ್ಕೂಲ್ಗೆ ಹೋಗ್ತಾರೆ ಅಂತ ಹೇಳಿ ನಾವು ನಮ್ಮ ಮಕ್ಕಳಲ್ಲಿ ಮನೆಯಲ್ಲಿ ಇಂಗ್ಲಿಷ್ನಲ್ಲಿ ಮಾತಾಡುವುದು. ಕೇವಲ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಜೊತೆ ನಾವು ಕೊಂಕಣಿ ಮಾತಾಡಿದ್ರೆ ಸಾಕು, ನಮ್ಮ ಮಕ್ಕಳು ತನ್ನಷ್ಟಕ್ಕೆ ತಾನೇ ಕೊಂಕಣಿಯನ್ನು ಕಲಿತಾರೆ. ಮನೆಯಲ್ಲಿ ನಡೆಸುವ ಪ್ರಾರ್ಥನಾ ವಿಧಿಗಳಲ್ಲಿ ಕೊಂಕಣಿಯನ್ನು ಬಳಸಿದ್ರೆ ಸಾಕು, ನಮ್ಮ ಮಕ್ಕಳು ಕೊಂಕಣಿಯನ್ನು ಕಲಿತಾರೆ. ಇವತ್ತು ನಾವು ಅದನ್ನೆಲ್ಲ ಬಿಟ್ಟಿದ್ದೇವೆ. ನಮ್ಮ ಮನೆಯಲ್ಲೂ ಕೂಡ ಪ್ರಾರ್ಥನಾ ವಿಧಿಗಳು ಇಂಗ್ಲಿಷ್ನಲ್ಲಿ ನಡೀತೇವೆ. ಇಂಗ್ಲಿಷ್ ನಾವು ಕಲಿಬೇಕು. ನಮ್ಮ ಮಕ್ಕಳು ಈ ಪ್ರಪಂಚದಲ್ಲಿ ದೊಡ್ಡವರಾಗಿ ಬೆಳಿಬೇಕಾದ್ರೆ ಇಂಗ್ಲಿಷ್ ನಮಗೆ ಬೇಕೇ ಬೇಕು. ನಮ್ಮ ಮಕ್ಕಳು ಶಾಲೆಯಲ್ಲಿ ಇಂಗ್ಲಿಷ್ ಕಲಿತಾರೆ, ಅಷ್ಟು ಸಾಕು. ಅದರಿಂದ ನಮ್ಮ ಮಕ್ಕಳು ದೊಡ್ಡವರಾಗ್ತಾರೆ. ಇವತ್ತು ನಮಗೆ ಕರ್ನಾಟಕ ರಾಜ್ಯ ಸರ್ಕಾರವು 6ನೇ ತರಗತಿಯಿಂದ ಐಚ್ಛಿಕ ಭಾಷೆಯಾಗಿ ಕೊಂಕಣಿಯನ್ನು ಕಲಿಯಲು ಅವಕಾಶವನ್ನು ನೀಡಿದೆ. ನನಗೆ ನೆನಪಿದೆ, ಎರಿಕ್ ಗೊಜೇರಿಯರ್ ಅವರು ಅಧ್ಯಕ್ಷರಿರುವಾಗ, ರಾಯ್ ಕ್ಯಾಸ್ಟನ್ ಅವರು ಅಧ್ಯಕ್ಷರಿರುವಾಗ ಈ ಬಗ್ಗೆ ಬಹಳಷ್ಟು ಕೆಲಸಗಳು ನಡೆದಿವೆ. 1,500ಕ್ಕಿಂತ ಮಿಗಿಲಾದ ಮಕ್ಕಳು ಕೊಂಕಣಿಯನ್ನು ಶಾಲೆಯಲ್ಲಿ ಕಲಿತಿದ್ದಾರೆ. ಅದರ ನಂತರ ನಮ್ಮ ಶಾಲೆಗಳಲ್ಲಿ ಕೊಂಕಣಿ ತನ್ನಷ್ಟಕ್ಕೆ ತಾನೇ ಬಂದಾಯಿತು. ಅದಕ್ಕೆ ನಮ್ಮ ಹಿರಿಯರು ಕೂಡ ಕಾರಣರಿದ್ದಾರೆ, ಪೇರೆಂಟ್ಸ್ ಕೂಡ ಕಾರಣರಿದ್ದಾರೆ. ಆದ್ದರಿಂದ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು, ಇಲ್ಲಿ ಕೆಲವು ಪೇರೆಂಟ್ಸ್ ಇದ್ದಾರೆ, ಆದರೆ ನಿಮ್ಮಿಂದ ಇದು ಬಾಯಿ ಮಾತಾಗಿ ಮುಂದಕ್ಕೆ ಹೋಗ್ಲಿ. ನಮ್ಮ ಮಕ್ಕಳಿಗೆ 6ನೇ ತರಗತಿಯಿಂದ ಐಚ್ಛಿಕ ಭಾಷೆಯನ್ನು ಕಲಿಯಲು ನಾವು ಮನಸ್ಸು ಮಾಡಿದರೆ ಈ ಕೊಂಕಣಿ ಭಾಷೆಯು ಇನ್ನೂ 100 ವರ್ಷಗಳು ಬೆಳೆಯುತ್ತದೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಇನ್ನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದು ಅಂತ ಸಂದರ್ಭ ಕೂಡ ಅಲ್ಲ. ಕೊಂಕಣಿ ಭಾಷೆಗೆ ನಾನು ಕಳೆದ 36 ವರ್ಷಗಳಿಂದ ನೀಡಿದ ಕಿರು ಸೇವೆಯನ್ನ ಪರಿಗಣಿಸಿ ನನಗೆ ಈ ಅವಕಾಶವನ್ನು ಸರ್ಕಾರ ನೀಡಿದೆ. ನಾನು ಸಾಹಿತಿ ಅಲ್ಲ, ಕೇವಲ ಸಾಹಿತಿಗಳಿಗೆ ಮಾತ್ರ ಅವಕಾಶ ಸಿಗಬೇಕು ಅನ್ನುವಂತ ಒಂದು ಮಾತು ಚಾಲ್ತಿಯಲ್ಲಿದೆ. ಈಗ ಒಮರ್ ಅವರಾದ್ರೆ ದೊಡ್ಡ ಸಾಹಿತಿ, ನಾನು ಸಾಹಿತಿ ಅಲ್ಲ, ನಾನು ಕವಿಯೂ ಅಲ್ಲ, ಲೇಖಕನೂ ಅಲ್ಲ. ಆದರೆ ಕೊಂಕಣಿಯ ಒಬ್ಬ ಅಪ್ಪಟ ಕಾರ್ಯಕರ್ತ ಎನ್ನುವುದನ್ನ ಎದೆತಟ್ಟಿ ಹೇಳಬಲ್ಲೆ. ಅದಕ್ಕಾಗಿ 2 ಮಾತೇ ಇಲ್ಲ. ಇವತ್ತು ಒಂದು ಉದಾಹರಣೆ ನಿಮಗೆ ನಾನು ಹೇಳ್ತೀನಿ. ಅನಿಲ್ ಲೋಬರ್ ಅವರು ಫೈನಾನ್ಸ್ ಅಲ್ಲಿ ದೊಡ್ಡ ಡಿಗ್ರಿ ಪಡೆದವರಲ್ಲ. ನನಗೆ ಗೊತ್ತು, ಅನಿಲ್ ಲೋಬರ್ ಅವರು ಬಹಳಷ್ಟು ವರ್ಷಗಳಿಂದ ನಾನು ಬಲ್ಲೆ. ನಮ್ಮ ಹಾಗೆ ಒಬ್ಬ ಯುವಕ ಎಂತ ಹೇಳ್ತಾರೆ, ಎಲ್ಲದರಲ್ಲೂ ಮುಂದೆ ಇದ್ದಂತ ಹುಡುಗ ಇವತ್ತು MCC ಬ್ಯಾಂಕಿನ ಚೇರ್ಮನ್ ಆಗಿದ್ದಾರೆ. ಅವರು ಚೇರ್ಮನ್ ಆದ ಮೊದಲ ವರ್ಷ ನನ್ನಲ್ಲಿ ಒಬ್ಬರು ಕೇಳಿದ್ರು, ಹೇಗೆ ಬ್ಯಾಂಕ್ ಉಳಿಬಹುದಾ? ಇದು ನಾನು ಅವರಿಗೂ ಹೇಳಿದ್ದೇನೆ. ಯಾವ ಮಾತನ್ನು ಅವತ್ತೇ ನಾನು ಹೇಳಿದೆ, ಈ ಬ್ಯಾಂಕು ಇನ್ನು ಏನಾದ್ರೂ ಒಂದು ಬೆಳೆಯಬೇಕಾದ್ರೆ ಇಂಥ ಕಿರಿಕ್ ಮನುಷ್ಯನೇ ಬೇಕು. ಕೇಳಿ, ಅವರ ಹತ್ರ ಕೇಳಿ, ಇವತ್ತು ಹೇಳಿದ್ನೇ ಇಲ್ಲ ಕೇಳಿ. ಅನಿಲ್, ಈ ಮಾತನ್ನು ನಿಮ್ಗೆ ನೀವು ಗೆದ್ದ 2-3 ದಿನದಲ್ಲೇ ಹೇಳಿದ್ದೇನೆ ಚೇರ್ಮನ್ ಆದ. ಇವತ್ತು ಅದು ಸತ್ಯ ಆಗಿದೆ. ಯಾಕಂತ ಹೇಳಿದ್ರೆ ಅವರ ಜೊತೆಯಲ್ಲಿ ಅವರಿಗೆ ಬೇಕಾದಂತ ಒಂದು ತಂಡ ಇದೆ, ಡೈರೆಕ್ಟರ್ಸ್. ಬ್ಯಾಂಕಿನ ಪ್ರಗತಿ
ಕಳೆದ ಒಂದು 6-7 ವರ್ಷಗಳಲ್ಲಿ ಬಹಳಷ್ಟಾಗಿದೆ. ಇದಕ್ಕೆ ಕಾರಣ ಮುಂದಾಳತ್ವತನ. ಈ ಸಂದರ್ಭದಲ್ಲಿ ಅನಿಲ್ ರವರೇ, ನಿಮಗೂ ಕೂಡ ನಾನು ಶುಭವನ್ನು ಕೋರ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಇಚ್ಛೆಯಂತೆ 125 ಶಾಖೆಗಳು 125 ವರ್ಷಕ್ಕೆ ಆಗಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೇವಲ 1912ರಲ್ಲಿ 67 ಸದಸ್ಯರು ಒಟ್ಟಿಗೆ ಸೇರಿ ಕಟ್ಟಿದಂತ ಈ ಬ್ಯಾಂಕು ಇಂದು 15,000ಕ್ಕೂ ಮಿಕ್ಕಿ ಸದಸ್ಯರು ಈ ಬ್ಯಾಂಕ್ ಅಲ್ಲಿ ಇದ್ದಾರೆ. ಇದು ನಮ್ಮ ಹೆಮ್ಮೆ. ಮಗಳೊಮ್ಮೆ ನನಗೆ ಇಲ್ಲಿ ಕರೆದು ಸನ್ಮಾನಿಸಿ ಅಭಿನಂದಿಸಿದ್ದಕ್ಕಾಗಿ ನಿಮಗೆ ಮತ್ತು ನಿಮ್ಮೆಲ್ಲ ನಿರ್ದೇಶಕರಿಗೆ ಹಾಗೂ ಇಲ್ಲಿ ಸೇರಿರುವ ನನ್ನ ಮಿತ್ರರಿಗೆ ಕೈ ಮುಗಿದು ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀ ಸ್ಟ್ಯಾನಿ ಅಲ್ವಾರೆಸ್. ಛಲ ಬಿಡದ ನಾಯಕತ್ವ, ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸುವ ನಾಯಕತ್ವ, ಹೋರಾಟದ ಪ್ರವೃತ್ತಿಯನ್ನೇ ವ್ಯಕ್ತಿತ್ವವನ್ನಾಗಿಸಿದ ನಾಯಕತ್ವ, ಈ ಎಲ್ಲ ಗುಣಗಳು ಅತ್ಯಂತ ಶೋಭೆಯಾಗಿರುವುದು ಒಂದು ವ್ಯಕ್ತಿತ್ವದಲ್ಲಿ, ನಮ್ಮ ನೆಚ್ಚಿನ ನಾಯಕರಾದಂತಹ ಶ್ರೀ ಐವನ್ ಡಿಸೋಜಾ ಇವರಲ್ಲಿ. ಸರ್, ದಯವಿಟ್ಟು ಸನ್ಮಾನದ ಕುರ್ಚಿಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಐರನ್ ರೆಬೆಲ್ಲೋರ್ ಅವರು ದಯವಿಟ್ಟು ಮುಂದೆ ಬಂದು ದೂರದೃಷ್ಟಿಯ ನಿಪುಣ ನಾಯಕ ಐವನ್ ಡಿಸೋಜಾ ಇತ್ತೀಚೆಗೆ ಕರ್ನಾಟಕದ ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ನಾಮಕರಣಗೊಂಡ ನಮ್ಮ ನಿಮ್ಮೆಲ್ಲರ ಅಭಿಮಾನದ ಐವನ್ ಡಿಸೋಜರವರು ತಮ್ಮ ವಿದ್ಯಾರ್ಥಿ ದೆಸೆಯಿಂದಲೂ ನಾಯಕತ್ವದ ಗುಣಲಕ್ಷಣಗಳನ್ನು ಬೆಳೆಸಿಕೊಂಡವರು. ವಿಧಾನ ಪರಿಷತ್ತಿನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾಗಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಸಚೇತಕರು ಸದನದಲ್ಲಿ ಪಕ್ಷದ ಎಲ್ಲಾ ಸದಸ್ಯರನ್ನು ಒಟ್ಟಾಗಿ ಇಟ್ಟು ಅವರೆಲ್ಲರೂ ಪಕ್ಷದ ಚಿಂತನೆಗಳ ಪರ ಮಾತನಾಡುವಂತೆ ನೋಡಿಕೊಳ್ಳುವ ಗುರುತರ ಜವಾಬ್ದಾರಿ ಹೊಂದಿರುತ್ತಾರೆ. 6 ವರ್ಷಗಳ ಕಾಲ ಈ ಜವಾಬ್ದಾರಿಯನ್ನು ಇವರು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅವರ ಪರಿಶ್ರಮ ಹಾಗೂ ಕಾರ್ಯಚಾತುರ್ಯವನ್ನು ಗುರುತಿಸಿ ಪಕ್ಷದ ಹೈಕಮಾಂಡ್ ಅವರಿಗೆ 2ನೇ ಬಾರಿಗೆ ವಿಧಾನ ಪರಿಷತ್ತಿನ ಸದಸ್ಯತ್ವವನ್ನು ನೀಡುವ ಮೂಲಕ ಅವರ ಪಕ್ಷ ಬದ್ಧತೆ ಹಾಗೂ ನಿಷ್ಠೆಯನ್ನು ಗೌರವಿಸಿದೆ. 1965ರ ಆಗಸ್ಟ್ 10ರಂದು ಉಡುಪಿ ಜಿಲ್ಲೆಯ ಮುದರಂಗಡಿಯಲ್ಲಿ ಸಿಪ್ರಿಯನ್ ಡಿಸೋಜಾ ಹಾಗೂ ಲಿಲ್ಲಿ ಡಿಸೋಜಾ ದಂಪತಿಯ ಕುಟುಂಬದಲ್ಲಿ ಇವರ ಜನನವಾಯಿತು. ಆರಂಭಿಕ ಶಿಕ್ಷಣ ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಶಾಲೆ ಮುದರಂಗಡಿ ಹಾಗೂ ಸೈಂಟ್ ಮೇರೀಸ್ ಹೈಸ್ಕೂಲ್ ಶಿರ್ವದಲ್ಲಿ ಮುಗಿಸಿ ನಂತರ ಮುಂದಿನ ಉನ್ನತ ಶಿಕ್ಷಣವನ್ನು ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಪೂರೈಸಿದರು. SDM ಲಾ ಕಾಲೇಜ್ ಮಂಗಳೂರಿನಿಂದ ತಮ್ಮ ಕಾನೂನು ಪದವಿಯನ್ನು ಸಂಪಾದಿಸಿ ವಕೀಲರಾದರು. ವಿದ್ಯಾರ್ಥಿ ದಿಸೆಯಿಂದಲೇ ಉತ್ತಮ ನಾಯಕತ್ವ ಗುಣ ಹೊಂದಿದ್ದ ಐವನ್ ರವರು ಲಾ ಕಾಲೇಜು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಕಲಿಕೆಯಲ್ಲಿ ಎಂದಿಗೂ ಮುಂದಿದ್ದ ಐವನ್ ಅದೇ ಹೊತ್ತಿಗೆ ಪರ್ಸನಲ್ ಅಂಡ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ವಿಷಯದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪಡೆದರು. ಪ್ರತಿಭಾವಂತ ಯುವ ನಾಯಕರಾಗಿದ್ದ ಅವರು ವಿದ್ಯಾರ್ಥಿ ದಿನಗಳಿಂದಲೇ ಭಾರತೀಯ ಕಥೋಲಿಕ್ ಯುವ ಸಂಘಟನೆಯಲ್ಲಿ ನಾಯಕತ್ವದ ಸ್ಥಾನಗಳನ್ನು ವಹಿಸಿಕೊಂಡರು. ಮಂಗಳೂರು ಧರ್ಮ ಪ್ರಾಂತ್ಯದ ICYM ಅಧ್ಯಕ್ಷರಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಆಲ್ ಕಾಲೇಜ್ ಸ್ಟೂಡೆಂಟ್ ಯೂನಿಯನ್ನಿನ ಪ್ರಧಾನ ಕಾರ್ಯದರ್ಶಿಯಾಗಿ ಅವರ ನಾಯಕತ್ವ ಬೆಳೆದಿದೆ. 1983ರ ಆರಂಭದಲ್ಲಿಯೇ ರಾಮಕೃಷ್ಣ ಹೆಗಡೆಯವರ ಜನತಾ ಸಮಾಜವಾದಿ ಚಿಂತನೆಗಳತ್ತ ಆಕರ್ಷಿತರಾಗಿ ಅವರು ರಾಜಕೀಯ ಪ್ರವೇಶಿಸಿದರು. ಯುವ ಜನತಾ ಪಕ್ಷದ ಅಧ್ಯಕ್ಷರಾಗಿ ಜನತಾ ಪಕ್ಷ ಹಾಗೂ ಅದರ ಚಿಂತನೆಗಳು ಎಲ್ಲೆಲ್ಲೂ ಹಬ್ಬುವಂತೆ ಶ್ರಮಿಸಿದರು. 1986ರಲ್ಲಿ ಮುದರಂಗಡಿ ಮಂಡಲ ಪಂಚಾಯಿತಿಯ ಅಧ್ಯಕ್ಷರಾಗಿ ಇವರು ಉಂಟು ಮಾಡಿದ ಪರಿವರ್ತನೆ ಇಂದಿಗೂ ಅಲ್ಲಿನ ಜನರು ನೆನೆಯುತ್ತಾರೆ. 1988ರಲ್ಲಿ ಶಿರ್ವಾ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರಾಗಿ ಆಯ್ಕೆಯಾದ ನಂತರ ಸೊಸೈಟಿಯನ್ನು ಪ್ರಗತಿಯತ್ತ ಮುನ್ನಡೆಸಿದರು. 1994ರಲ್ಲಿ ಯುವ ನಾಯಕರಾಗಿದ್ದ ಅವರು ಕಾಂಗ್ರೆಸ್ ಪಕ್ಷದ ದಿಗ್ಗಜ ನಾಯಕ ಹಾಗೂ ಪ್ರಭಾವಶಾಲಿ ಸಚಿವ ದಿವಂಗತ ವಸಂತ್ ಸಾಲಿಯಾನ್ ವಿರುದ್ಧ ಬರೇ 1,500 ಮತಗಳಿಗೆ ಸೋತದ್ದು ವಾಸ್ತವವಾಗಿ ದೊಡ್ಡ ಗೆಲುವು ಎನ್ನಬಹುದು. 1996ರಲ್ಲಿ ಅವರನ್ನು ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಆ ಕಾಲದಲ್ಲಿ ನೇಮಕಗೊಂಡ ಎಲ್ಲ 76 ಅಧ್ಯಕ್ಷರ ಪೈಕಿ ಅವರೇ ಅತಿ ಕಿರಿಯ ಪ್ರಾಯದ ಅಧ್ಯಕ್ಷರಾಗಿದ್ದರು. ಅದೇ ಹೊತ್ತಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಸೆನೆಟ್, ಸಿಂಡಿಕೇಟ್ ಹಾಗೂ ಅಕಾಡೆಮಿಕ್ ಕೌನ್ಸಿಲ್ನ ಸದಸ್ಯರಾಗಿ ಅವರು ಆಯ್ಕೆಯಾದರು. ಆ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜುಗಳಲ್ಲಿ ವೃತ್ತಿಪರ ಕಾರ್ಯಕ್ರಮಗಳು ಆರಂಭಿಸುವುದರಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದರು. 2004ರಲ್ಲಿ ಶ್ರೀ SM ಕೃಷ್ಣರವರ ಪ್ರಗತಿಪರ ನಾಯಕತ್ವವನ್ನು ಮೆಚ್ಚಿಕೊಂಡು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸೇರಿದ ಅವರ ಕಾರ್ಯಚಾತುರ್ಯತೆಯನ್ನು ಮೆಚ್ಚಿಕೊಂಡ ಕಾಂಗ್ರೆಸ್ ಪಕ್ಷವು ಅವರನ್ನು ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತು. 2005ರಲ್ಲಿ ಅವರನ್ನು ಸರ್ಕಾರವು ಕ್ಯಾಂಪ್ಕೋ ಸೊಸೈಟಿಯ ನಿರ್ದೇಶಕರನ್ನಾಗಿ ನೇಮಿಸಿತು. 2003ರಲ್ಲಿ ಮ್ಯಾಕೋ
ಮಂಗಳೂರು ಆಟೋ ರಿಕ್ಷಾ ಹಾಗೂ ಕಾರು ಚಾಲಕರ ಸಂಘದ ಅಧ್ಯಕ್ಷರಾದ ಅವರು ಅಂದಿನಿಂದ ಈ ಸೊಸೈಟಿಯನ್ನು ಮುನ್ನಡೆಸುತ್ತಿದ್ದಾರೆ. ಮಂಗಳೂರು ಧರ್ಮ ಪ್ರಾಂತ್ಯದ ಪಾಲನಾ ಮಂಡಳಿಯ ಸದಸ್ಯರಾಗಿ ದೀರ್ಘಕಾಲ ಅವರು ಉಪಯುಕ್ತ ಸೇವೆ ಸಲ್ಲಿಸಿದ್ದಾರೆ. ದಕ್ಷಿಣ ಕನ್ನಡ ಬಸ್ ಕಾರ್ಮಿಕರ ಸಂಘಟನೆ, ದಕ್ಷಿಣ ಕನ್ನಡ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಮುಂತಾದ ಸಂಘಟನೆಗಳ ಮೂಲಕ, ಕಾರ್ಮಿಕ ಪರಿಷತ್ ಮುಂತಾದ ಸಂಘಟನೆಗಳ ಮುಖಾಂತರ ಜನಪರ ಕಾರ್ಯಕ್ರಮಗಳನ್ನು ಅವರು ಸಂಘಟಿಸುತ್ತಾ ಇದ್ದಾರೆ. ಜನರ ಅಗತ್ಯಗಳ ಸಂದರ್ಭದಲ್ಲಿ ಅಥವಾ ಯಾವುದೇ ಅನ್ಯಾಯವನ್ನು ಪ್ರತಿಭಟಿಸುವುದರಲ್ಲಿ ಅವರು ಸದಾ ಮುಂಚೂಣಿಯಲ್ಲಿರುತ್ತಾರೆ. 2014ರಲ್ಲಿ ಮೊದಲ ಬಾರಿಗೆ ಶ್ರೀ ಸಿದ್ದರಾಮಯ್ಯನವರ ನಾಯಕತ್ವದ ಕಾಂಗ್ರೆಸ್ ಸರ್ಕಾರವು ಶ್ರೀ ಐವನ್ ಡಿಸೋಜ ಅವರನ್ನು ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಿತು. ಐವನ್ ಡಿಸೋಜ ಅವರ ಈ ತನಕದ ರಾಜಕೀಯ ಬದುಕಿನಲ್ಲಿ ಅವರ ನಾಯಕತ್ವ ಜನಕೇಂದ್ರಿತ ಹಾಗೂ ಜನಪರ ಎನ್ನುವುದು ನಮಗೆ ಸ್ಪಷ್ಟವಾಗುತ್ತದೆ. ಅನ್ಯಾಯಕ್ಕೆ ಒಳಗಾದ ಜನರಿಗೆ ಅವರು ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವರಾಗಲಿ ನ್ಯಾಯ ಒದಗಿಸಲು ಅವರು ರಸ್ತೆಗೆ ಇಳಿಯಲು ಸಿದ್ಧ. ಅವರ ಮುಂದಿನ ರಾಜಕೀಯ ಬದುಕು ಹಾಗೂ ವ್ಯಕ್ತಿಗತ ಜೀವನ ಪ್ರಜ್ವಲಿತವಾಗಲಿ ಎನ್ನುವುದೇ ನಮ್ಮ ಹಾರೈಕೆ. ಗಣ್ಯರಿಂದ ಐವನ್ ಸರ್ ಅವರಿಗೆ ಸನ್ಮಾನ. ನಮ್ಮ ಸಮುದಾಯ ಬೆಳೆಯಲಿ, ಅವರ ನಾಯಕತ್ವದಿಂದ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಹಾಗೂ ಸುಖ ಸಮಾಧಾನ ಎಲ್ಲರಿಗೂ ದೊರೆಯುವಂತಾಗಲಿ ಎನ್ನುವುದು ನಮ್ಮ ಹಾರೈಕೆ. ಹಾಗೂ MCC ಬ್ಯಾಂಕ್ ಪರವಾಗಿ ಅತ್ಯಂತ ಆತ್ಮೀಯವಾಗಿ ನಮ್ಮ ನಾಯಕರಿಗೆ ನಾವು ಸನ್ಮಾನಿಸ್ತಾ ಇದ್ದೇವೆ, ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅಭಿನಂದನೆಗಳು ನಮ್ಮ ಐವನ್ ಸರ್ ಅವರಿಗೆ. ಸರ್, ಅದೇ ರೀತಿ ಸ್ಟ್ಯಾನಿ ಸರ್ ಕೂಡ ದಯವಿಟ್ಟು. Susana, oh Susana, Susana, oh Susana, oh Susana, oh. ಅನಿಲ್ ಅವರು MCC ಬ್ಯಾಂಕಿನಿಂದ ಸನ್ಮಾನ ಮಾಡ್ತಾರೆ ಅಂದಾಗ ಸ್ವಲ್ಪ ಖುಷಿ ಆಯಿತು. ಇದೇನು ಹೊಸ ಪದ್ಧತಿ ಪ್ರಾರಂಭ ಮಾಡಿದ್ರು ಅಂತ. ಅಂದರೆ ನನಗೆ ಮಾಡಿದರೆ ಎಲ್ರಿಗೂ ಮಾಡ್ಬೇಕು ತಾನೆ. MCC ಬ್ಯಾಂಕ್ ಅಂದರೆ ಎಲ್ಲರ ಬ್ಯಾಂಕ್. ಐ ಆಲ್ವೇಸ್ ಸೇ MCC ಬ್ಯಾಂಕ್ ಆಮ್ಚ ಬ್ಯಾಂಕ್. ನಂದು ಸ್ಲೋಗನ್ ಇದೆ ಯಾವಾಗಲೂ. ಇವತ್ತು ಭಾಳ ಸುಂದರ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ. ಜಯ ಲೋಗೋರವರು ನಮ್ಮನ್ನೆಲ್ಲ ಶುಭ ಹಾರೈಕೆ ಮಾಡಿದ್ದಾರೆ, ಅಭಿನಂದಿಸಿದ್ದಾರೆ. ಸ್ಟ್ಯಾನಿ ಮತ್ತು ಉಮರ್ ಅವರು, ನಾವು 3 ಜನ ಸೇರಿ ಅವರು ಹೇಳಿದ ಮಾತನ್ನು ಚೆನ್ನಾಗಿ ಕೇಳಿದ್ದೇವೆ. ಲೋಬರ್ ಅವರ ಆಶೀರ್ವಾದ ಮತ್ತು ಅವರ ಮಾತುಗಳು ನಿಜವಾಗಿ ದಿ ಗೋಲ್ಡನ್ ವರ್ಡ್ಸ್ ಅಂತ ಹೇಳ್ತೀವಿ ನಾವು. ಆ ರೀತಿ ಅವರು ನಮ್ಮನ್ನೆಲ್ಲ ಹರಿಸಿದ್ದಾರೆ. ಅದೇ ರೀತಿ ಎಲ್ಲ ನಿರ್ದೇಶಕರುಗಳು, ಬ್ಯಾಂಕಿನ ಅಧಿಕಾರಿ ವರ್ಗದವರು ನಮ್ಮನ್ನು ಶುಭ ಹಾರೈಕೆ ಮಾಡಿದ್ದೀರಿ. ಅಧಿಕಾರ ಬಹಳ ಕಷ್ಟದ ಒಂದು ಇನ್ಸ್ಟ್ರೂಮೆಂಟ್. ಅದನ್ನು ಬಳಕೆ ಮಾಡೋದು ಅಷ್ಟು ಸುಲಭ ಅಲ್ಲ. ಇಲ್ಲಿ ಬ್ಯಾಂಕಿನ DGMಗಳೆಲ್ಲ ಇದ್ದೀರಿ. ತಪ್ಪಾದರೆ ನೀವು ಹೋದಾಗ ನಿಮ್ಮದು ಮುಗೀತು, ಎಲ್ಲರದ್ದು ಮುಗಿದ ಹಾಗೆ. ಅಂದರೆ ಅತ್ಯಂತ ಸೂಕ್ಷ್ಮ ಮತ್ತು ಜವಾಬ್ದಾರಿಯುತ ಒಂದು ಹುದ್ದೆ. ಅದಕ್ಕೆ ಅಧಿಕಾರ ಅನ್ನೋದು. ಅಥವಾ ನಮಗೆ, ನಾನು ಲೋಬೋರ್ ಅವರು ಶಾಸಕರಾಗಿದ್ದವರು. ನನಗೆ ನಮ್ಮ ಕೆಲಸ ಶಾಸನ ಮಾಡುವಂಥದ್ದು. ಅದು ಒಳ್ಳೆಯ ಶಾಸನ ಆದರೆ ಅದು ಜನರಿಗೆ ಪ್ರಯೋಜನ ಆಗ್ತದೆ. ಶಾಸನಗಳು ಜನರಿಗೆ ವಿರುದ್ಧ ಆದರೆ ಇಡೀ ಸಮಾಜ ನಿಮಗೆ ಶಾಪ ಆಗ್ತದೆ. ಇವರು ಶಾಸಕರಾಗಿ ಏನು ಕೆಲಸ ಮಾಡಿದರು ಅಂತ ಹೇಳ್ತಾರೆ, ಮುಂದೆ ಯಾವಾಗ ಬಟನ್ ಒತ್ತುವುದು ಅಂತ ಕಾಯ್ತಾರೆ ಮತ್ತು ಹೀನಾಯವಾಗಿ ಸೋಲಿಸಿ ಹೊರದಬ್ತಾರೆ. ಅಂದರೆ ನಮ್ಮ ಟೆಸ್ಟ್ ಆಗ್ತಾ ಇರ್ತದೆ. ಹಾಗಾಗಿ ಅಧಿಕಾರವನ್ನು ಚೆನ್ನಾಗಿ ಮಾಡಿ, ಸರಿಯಾಗಿ ಮಾಡಿ, ಜನರ ಪರವಾಗಿ ಮಾಡಿ, ಅದರ ಉಪಯೋಗ ಮಾಡಿ ಅಂತ ಹೇಳಲಿಕ್ಕೆ ನೀವು ಇವತ್ತು ನಮ್ಮನ್ನು ಅಭಿನಂದಿಸಿದ್ದೀರಿ. ನಿಮ್ಮ ಅಭಿನಂದನೆಯನ್ನು ಸ್ವೀಕಾರ ಮಾಡಿದ್ದೀವಿ ಮನಪೂರ್ವಕವಾಗಿ. ಮತ್ತು ನಾನಂತೂ ನನ್ನ ಜೀವನನೇ, ರೆಬೆಲ್ ಅವರು ಭಾಳ ಚೆನ್ನಾಗಿ ಓದಿದ್ರು, ಎಲ್ಲಿಂದ ತಗೊಂಡ್ರು ಗೊತ್ತಿಲ್ಲ. ಓದುವಾಗ ಎಲ್ಲ ಹೇಳಿದರು, ನಾವು ಸ್ಟೂಡೆಂಟ್ ಲೀಡರ್ ಆಗಿ ನಾಯಕತ್ವದಲ್ಲಿ ಬಂದಂಥವ್ರು. ನಾನು 7ನೇ ತರಗತಿಯಲ್ಲಿ ಮುಖ್ಯಮಂತ್ರಿ ಅಂತ ಮಾಡ್ತಾರೆ ಶಾಲೆಯಲ್ಲಿ. ಅಲ್ಲಿ ಮುಖ್ಯಮಂತ್ರಿ ಅಂದರೆ ಕೆಲಸ ಎಲ್ಲ ಕ್ಲಾಸ್ಗಳಿಗೆ ಹೋಗಿ ಸೈಲೆನ್ಸ್ ಮಾಡೋದು.
ಮಾಸ್ಟರ್ ಬರುವಾಗ ಮಾಸ್ಟರ್ ಬಂದರು ಅಂತ ಹೇಳೋದು. ಆರೋಗ್ಯ ಸಚಿವ ಅಂದರೆ ತೋಟಕ್ಕೆ ನೀರು ಹಾಕೋದು ಅಂತ ಗುಡಿಸೋದು. ಕೃಷಿ ಸಚಿವ ಅಂದರೆ ಗಿಡ ನೆಡೋದು. ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಅಂದರೆ ಸಂಚಯಿಕ ಅಂತ ಒಂದು ಬ್ಯಾಂಕ್ ಪಾಸ್ಬುಕ್ ಬರ್ತಾ ಇತ್ತು, ಅದರಲ್ಲಿ ದುಡ್ಡು ತುಂಬಿಸೋದು. ಇದು ನನ್ನ ಪ್ರಾರಂಭಿಕ ಕನಸು. ನಾನು ಕನಸು ಕಾಣ್ತಾ ಇರ್ತೀನಿ. ಕನಸು ಯಾರಿಗೆ ಇರೋದಿಲ್ವೋ ಅವನು ಮುಂದೆ ಬೆಳೆಯಲಾರ ಅಂತ ನಾನು ಹೇಳೋದು. ನಾನು ಶಾಸಕನಾಗಿದ್ದೇನೆ. ಶಾಸಕನಾದ ಮೇಲೆ ನಾನು ಏನಾಗಬೇಕು ಮುಂದಕ್ಕೆ, ಇದು ನನ್ನ ಮುಂದೆ ನನ್ನ ಚಿತ್ರಣ ಸ್ಪಷ್ಟ ಇದೆ. ಹಾಗಾಗಿ ಕನಸುಗಳು ಎಲ್ಲವೂ ದಿನಸಾಗಬೇಕಾಗಿಲ್ಲ. ಕನಸುಗಳು ರಾತ್ರಿ ಕಾಣೋದು, ಬೆಳಗ್ಗೆ ಎದ್ದಾಗ ನಾವು ಹಾಸಿಗೆಲ್ಲೇ ಇರೋದು. ಆದರೆ ಹಾಸಿಗೆಲ್ಲೇ ಇದ್ದರೂ ಕನಸುಗಳನ್ನು ನೆನೆಸು ಮಾಡುವಂಥ ಪ್ರಯತ್ನಗಳಾಗಬೇಕು. ನನ್ನ ಜೀವನದಲ್ಲಿ ನಾನು ಪ್ರಯತ್ನಗಳಿಗೆ ಎಂದೂ ಕಾಂಪ್ರಮೈಸ್ ಮಾಡಿದ್ದಿಲ್ಲ. ನಾನು ರಿಟೈರ್ಮೆಂಟ್ ಫಸ್ಟ್ ಟರ್ಮಲ್ಲಿ 2020 ಜೂನಿಗೆ ಆಗಿದ್ದೆ. ಸುಮಾರು 3-4 ವರ್ಷ ಆಯಿತು. ಆದರೆ ಇಡೀ ವಿಧಾನಸೌಧದಲ್ಲಿ ಆಲ್ ಸರ್ಕಲ್ ಆಫ್ IAS ಆಫೀಸರ್ಸ್ ಆರ್ ಅದರ್ ಆಫೀಸರ್ಸ್ ನಾನು ರಿಟೈರ್ಡ್ ಆಗಿದ್ದೇನೆ ಅಂತ ಗೊತ್ತೇ ಆಗಿದೆ. ಯಾಕಂದ್ರೆ ನನ್ನ ನಡವಳಿಕೆ, ನನ್ನ ಕೆಲಸ ಮಾಡ್ತಕ್ಕಂಥ ರೀತಿ MLC ಇದ್ದಾಗ ಹೇಗೆ ಮಾಡ್ತಿದ್ನೋ ಅದಕ್ಕಿಂತ ಒಂದು ಹೆಚ್ಚು ಮುಂದೆ ಇತ್ತು. ಹಾಗಾಗಿ ಅಧಿಕಾರಿ ವರ್ಗದವರು ಮೊನ್ನೆ ನನ್ನನ್ನು ಮತ್ತೊಮ್ಮೆ ಲಿಸ್ಟ್ ನೋಡಿ ನೀವು ಮತ್ತೊಮ್ಮೆ ರಿಟೈರ್ಡ್ ಆದ್ರ ಅಂತ ಕೇಳೋ ಮಟ್ಟಕ್ಕೆ ಬಂತು. ಯಾಕಂದ್ರೆ ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ನಮ್ಮಲ್ಲಿ ಒಂದು ಮನೋಭಾವ ಇದೆ, ನಂದಾಯಿತು, ನನ್ನ ಮುಗೀತು, ಅನಿಗರ ಯಾಸಿದ. ನೋ, ದಟ್ ಈಸ್ ನಾಟ್ ದ ವೇ. ನಾನು ಅನಿಲು ನಮ್ಮ ಇವರೆಲ್ಲ ಒಟ್ಟೊಟ್ಟಿಗೆ ICYM ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಒಮ್ಮೆ ICYM ಪ್ರೆಸಿಡೆಂಟ್ ಮುಗಿದ ಮೇಲೆ ಮರು ದಿವಸದಿಂದ ICYM ಗೋಜಿಗೆ ನಾನು ಮುಗಿದೆ. ಯಾಕೆ? ಅದು ನಂದಲ್ಲಿ ಮುಗಿಯಿತು. ಮುಂದೆ ದಾರಿ ಯಾವುದು? ಹಿಡಿದದ್ದನ್ನೇ ಹಿಡಿದುಕೊಂಡು ಕೂತ್ಕೊಳ್ಳಿ. ಮುಂದೆ ನಂದಿಯದು ವಾಟ್ ಈಸ್ ಮೈ ಫ್ಯೂಚರ್ ಪ್ಲಾನ್ಸ್, ಇದು ಅವರಿಗೆ ಬಿಟ್ಟು ನಾವು ಮುಂದೆ ಹೋಗ್ಬೇಕು. ಈ ರೀತಿ ನಾನು ನನ್ನ ಹಂತ ಹಂತವಾಗಿ ನನ್ನ ಜೀವನ ಚರಿತ್ರೆ ನೋಡಿದರೆ, ಐ ಸ್ಟಾರ್ಟೆಡ್ ಫ್ರಮ್ ಮಂಡಲ್ ಪಂಚಾಯತ್, ನೇಗಿಲೊತ್ತನೇತ ಚಿಹ್ನೆ. ಕಷ್ಟದ ಕಾಲ. ಕಾಂಗ್ರೆಸ್ ಅಂದರೆ ಎಲೆಕ್ಟ್ರಿಕ್ ಕಂಬನಿ ನಿಂತರೂ ಬರುವಂಥ ಕಾಲ. 8 ಸೀಟು ನನ್ನ ಗ್ರಾಮದಲ್ಲಿ ತಂದು, ನೆರೆ ಗ್ರಾಮದ್ದು ತಂದು, ನಾನು ಆವಾಗಲೇ ಮಂಡಲ ಪ್ರಧಾನ ಆಗಿಬಿಟ್ಟಿದ್ದೇನೆ, ಸೊಸೈಟಿಗೆ ಡೈರೆಕ್ಟರ್ ಆಗಿಬಿಟ್ಟಿದ್ದೇನೆ, ಚೇರ್ಮನ್ ಆಗಿಬಿಟ್ಟಿದ್ದೇನೆ, ಸ್ಟೂಡೆಂಟ್ ಲೈಫಲ್ಲಿ. ಹಾಗಾಗಿ ಪ್ರಯತ್ನ ಮಾಡಿದರೆ, ನಮ್ಮಲ್ಲಿ ಕಮಿಟ್ಮೆಂಟ್ ಇದೆ, ಶ್ರಮ ಇದೆ. ಒಬ್ಬರವರು ಹೇಳಿದ್ರು, ಹಗಲಿಗೂ ಸಿಗ್ತಾನೆ, ರಾತ್ರಿಗೂ ಸಿಗ್ತಾನೆ, ಕೆಲಸ ಮಾಡ್ತಾನೆ, ಹೋಗ್ತಾನೆ ಅಂತ ಮಾತನ್ನ ಹೇಳಿದರು. ರಾಜಕಾರಣದಲ್ಲಿ ಜನ ಬಯಸುವುದಷ್ಟೇ, ನಥಿಂಗ್ ಅದರ್ ದೆನ್ ದ್ಯಾಟ್. ಜನ ಬಯಸುವುದು ನೀವು ಬಯಸಿದಾಗ ಅವ್ರು ಸಿಗ್ಬೇಕು. ನಾನು ಫೋನ್ ಮಾಡಿದಾಗ ಅವ್ರು ಎತ್ತಬೇಕು. ನಾನೀಗ ಒಂದು ಫೋನ್ ಇದಕ್ಕೆ ಬೆದರಿ ಸಿಸ್ಟರ್ಸ್ ಅವ್ರದ್ದು ಒಂದು ದೊಡ್ಡ ಕಾರ್ಯಕ್ರಮ ಇತ್ತು, ನನ್ನನ್ನು ಫೆಸಿಲಿಟೇಷನ್ ಮಾಡಲಿಕ್ಕೆ ಕರೆದಿದ್ರು LOCS ಕಾಲೇಜ್ ಹಾಲ್ನಲ್ಲಿ. ಆಗ ಸಿಸ್ಟರ್ ಹೇಳಿದ್ರು, ನಾನು 2 ಸಲ ಫೋನ್ ಮಾಡಿದೆ, ಇನ್ನೊಂದು ಸಿಸ್ಟರ್ ಸಿಸಿಲಿಯಾ ಫೋನ್ ತೆಗೆದ್ರು, ನನ್ನ ಫೋನ್ ತೆಗೀಲಿಲ್ಲ ಅಂತ. ನಾನು ಹೇಳಿದೆ, ನಾನು ಕಾರ್ಯಕ್ರಮದಲ್ಲಿ ತೆಗೀಲಿಲ್ಲ, ಆದರೆ ನನ್ನ ಫೋನ್ ಯಾವಾಗಲೂ ರೀಚೇಬಲ್ ಇದೆ, ನಾಟ್ ರೀಚೇಬಲ್ ಇರೋದಿಲ್ಲ. ಸಿಸ್ಟರ್ಗಳಿಗೆ ನಾನು ಹೇಳಿದೆ, ನೀವು ಜೂನ್ ಜುಲೈ ಬಂದಾಗ ಫೋನ್ ತೆಗೆದಿಲ್ಲ, ಯಾಕೆ ಸೀಟ್ ಕೇಳ್ತಾರೆ, ನಂದು ಯಾವಾಗಲೂ ಸಿಗ್ತದೆ ಅಂತ. ವೈ ಐ ಆಮ್ ಟೆಲಿಂಗ್ ಈಸ್, ನಮ್ಮ ಸೇವೆ ಕೆಲಸ ಅದು ನಿರಂತರ, ಅದು ಆಗ್ತದೆ ಹೋಗ್ತದೆ. ಒಂದು ನಾವು ಕಮಿಟ್ಮೆಂಟ್ ಆಫ್ ಮೈನ್ ಈಸ್, ನಾನು ನನ್ನ ಕ್ಷೇತ್ರ ರಾಜಕೀಯ ಕ್ಷೇತ್ರ, ನಾನು ರಾಜಕೀಯದಲ್ಲಿ ಮುನ್ನಡೆ ಹೋಗ್ಬೇಕು. ಅದು ಬಿಟ್ಟು ಅದಕ್ಕೂ ಇದಕ್ಕೂ ನೋ, ಇಟ್ಸ್ ನಾಟ್ ಮೈ ಗ್ರೇಟ್, ಅದು ಅವನು ಮಾಡಬೇಕು. ಇನ್ನೊಂದು ಕೆಲಸ ಇನ್ನೊಬ್ಬರು ಮಾಡಬೇಕು. ನಾನು ಸಾಹಿತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ, ನಾನು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಉಮರ್ ಆಗ್ಬೋದು, ಸ್ಟ್ಯಾನ್ಲಿ ಆಗ್ಬೋದು. ಹಾಗಾಗಿ ತನ್ನ ಕ್ಷೇತ್ರದಲ್ಲಿ ತಾನು ಯಾವ ಕ್ಷೇತ್ರವನ್ನು ಹೊಂದಿಕೊಳ್ತೇವೋ ಅದರಲ್ಲಿ ನೀವು ಪರಿಪೂರ್ಣತೆ ಕಂಡ್ರೆ. ಫಾರ್ ಎಕ್ಸಾಂಪಲ್, ನನ್ನ ಮಿತ್ರರಾದಂಥ ಮೆಲ್ವಿನ್ ಅವರನ್ನು, ಎಸ್ ಹ್ಯಾವಿಂಗ್ ಡೀಪ್ ರೂಟ್ ಇನ್ ದಿಸ್ ಲಾ ಆಫ್ ಹಿಸ್ಟ್ರಿ, ಅಷ್ಟು ದಂಗೆ ಮಾಡುವಂಥ ಆಗಲಿಕ್ಕೆ
ಅವರವರ ಕ್ಷೇತ್ರದಲ್ಲಿ ಅವರವರ ಸಾಧನೆಗಳು ಅವರವರ ಜೀವನದ ಹಾದಿಯನ್ನ ನಿರ್ಧಾರ ಮಾಡ್ತಾರೆ. ಮತ್ತು ನಮಗೆ ಸೇವೆ, ಬ್ಯಾಂಕಿನ ಸೇವೆ, ನಾನೆಲ್ಲ ನೀವು ಹೇಳಿದಿರಿ, ಇವತ್ತು ಕೊಂಡಾಡಿದ್ರಿ. ಬ್ಯಾಂಕು ಸಾಧನೆಗಳು ಸಾಕಾ ಕೇಳಿದ್ರೆ ಹಾರ್ಟ್ಲಿ ಐಸೇನು MCS ಬ್ಯಾಂಕಿನ ಸಾಧನೆ ಸಾಕಾಗಿಲ್ಲ. 100 ವರ್ಷಕ್ಕಿಂತ ಮಿಗಿಲಾದಂಥ ಬ್ಯಾಂಕ್. ನಮ್ಮ ಬ್ಯಾಂಕಿಗೆ ಕಂಪೇರ್ ಮಾಡಿದರೆ ಬೇರೆಯವರ ಬ್ಯಾಂಕು 10 ವರ್ಷದಲ್ಲಿ ಮಾಡಿದಂಥ ಸಾಧನೆ ನಮ್ಮ 108-110 ವರ್ಷದಲ್ಲಿ ಸಾಧ್ಯ ಆಗಿದೆ. ಇನ್ನೂ ಅದಕ್ಕೆ ಹೆಚ್ಚು ಶ್ರಮ ಆಗಬೇಕಾಗುತ್ತೆ, ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ಕಾಂಪಿಟೇಟಿವ್ ವರ್ಲ್ಡ್ ಇದೆ, ಎಲ್ಲರ ಜೊತೆ ನಾವು ಪೈಪೋಟಿ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಈ ಬ್ಯಾಂಕನ್ನು ಕೂಡ ಬೆಳೆಸ್ತಕ್ಕಂಥ ದೊಡ್ಡ ಜವಾಬ್ದಾರಿ ನಿಮ್ಮದು ಇದೆ. ಹಾಗಾಗಿ ನಿಮ್ಮ ಮಿಷನ್ನಲ್ಲಿ ಕೂಡ, ನಿಮ್ಮ ಹೋರಾಟದಲ್ಲಿ ಕೂಡ ನಾನು ನಿಮಗೆ ಶುಭವನ್ನು ಹಾರೈಸ್ತೇನೆ. ಇತ್ತೀಚೆಗೆ ನಾನು ನಿಮ್ಮ 2-3 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. 1000 ಕೋರ್ಸ್ ಸಲ ದಾಟಿದಾಗ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಮತ್ತು ಶುಭ ಹಾರೈಕೆ ಮಾಡಿದ್ದೆ. 1000 ಕ್ರೋರ್ಸ್ ವ್ಯವಹಾರವನ್ನು ಮಾಡಿದ್ದೀವಿ. ಇನ್ನೂ ಮುಂದೆ ಹೋಗಬೇಕು. ಈಗ ರಾಜ್ಯ ಮಟ್ಟಕ್ಕೆ ಬ್ಯಾಂಕ್ ಅಂತ ಘೋಷಣೆ ಮಾಡಿದ್ದೀರಿ, ಶಾಖೆಗಳನ್ನು ಮಾಡ್ತಕ್ಕಂಥದ್ದು ಮಾಡಿದ್ದೀರಿ. ನನ್ನಿಂದ ಏನು ಸಹಾಯ ಆಗಬೇಕು ಆಸ್ ಎನ್ ಲೆಜಿಸ್ಲೇಟರ್? ನನಗೆ ಗೊತ್ತಿದೆ, ಯಾವಾಗಲೂ ಅನಿಲ್ ಅವರು ಫೈಲ್ ಇಟ್ಕೊಂಡು ಫ್ಲೈಟಲ್ಲಿ ಸಿಗ್ತಾರೆ, ಆಸ್ಕೈರೆ AR ಅಂತ ಹೇಳ್ತಾರೆ. AR ಅಂತ ಹೇಳಿದ್ರೆ ಅವ್ರಿಗೆ ತೊಂದರೆ ಮಾಡೋದೇ ಕೆಲಸ, ನಿಮ್ಗೆ ರಿಪೇರಿ ಮಾಡೋದೇ ಕೆಲಸ. ಅವರು ತೊಂದರೆ ಮಾಡಿದ್ರೆ ನಿನ್ನ ರಿಪೇರಿ ಮಾಡೋದು, ನೀನು ರಿಪೇರಿ ಮಾಡ್ತಾ ಇರ್ತೀಯ, ಅವರು ಬೊಬ್ಬೆ ಆಗ್ತಾ ಇರ್ತಾರೆ. ಏನಾದರೂ ಜೋರು ಬೊಬ್ಬೆ ಹಾಕಿ ರಿಪೇರಿ ಮಾಡ್ಬೇಕಾದ್ರೆ ನಾನಿದ್ದೆ. ನಾನು ಬಂದ ಮೇಲೆ ಅದು ಪ್ರಾಚೆ, ಮತ್ತೆ ಅದು ರಿಪೇರಿ ಲೆಸ್ ಆಗೋದಿಲ್ಲ, ಅದು ಫುಲ್ ರಿಪೇರಿ. ಅಂದರೆ ನಾವು ಹ್ಯೂಮನ್ ರೈಟ್ಸ್ ವೈಲೇಷನ್ಗೆ ನಾವು ಒಪ್ಪೋದಿಲ್ಲ. ನಮ್ಮದು ನೇರವಾದಂಥ ಮಾತು. ಮತ್ತು ನಾವು ಏನು ಬಯಸೋದು ಇಲ್ಲ. ನಾನು ಯಾರ ಕೇಳಿದ್ರು ದುಡ್ಡು ಮಲ್ಪರೆ ದಾಲವನ್ನ ಅಂದರೆ ನಾನು ದುಡ್ಡು ಮಲ್ಪರೆ ಇನ್ನು ಫೀಲ್ಡೇ ಇರ್ತವೆ. ನಾನು ಇನ್ನೂ ದುಡ್ಡು ಮಾಡಿ ದೊಡ್ಡ ಜನ ಅಂತ ನನಗೆ ಹೋಗೋವರಿಗೆ ಕೇಳಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಅವಶ್ಯಕತೆ ಏನು? ಹೌ ಬೆಸ್ಟ್ ಐ ಕ್ಯಾನ್ ಸರ್ವ್ ಟು ದ ಸೊಸೈಟಿ. ನಾನು 6 ವರ್ಷ ಶಾಸಕನಾಗಿದ್ದೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮುಖ್ಯಮಂತ್ರಿಗಳ ಪರಿಹಾರ ದುಡ್ಡನ್ನ ಬಡವರಿಗೆ, ಹಾರ್ಟ್ಗೆ ತೊಂದರೆ, ಕ್ಯಾನ್ಸರ್ ರೋಗಗಳಿಗೆ ತಂದುಕೊಟ್ಟದಿದ್ರೆ ಇಡೀ ಕರ್ನಾಟಕ ರಾಜ್ಯದ 300 ಶಾಸಕಗಳಲ್ಲಿ ಐವನ್ ಡಿಸೋಜ ಸ್ಟ್ಯಾಂಡ್ಸ್ ನಂಬರ್ 1. ಅದೆಷ್ಟು? 7 crores. 100ಕ್ಕೆ 100 ಪ್ರಶ್ನೆಗಳು. ಎಷ್ಟು ಪ್ರಶ್ನೆಗಳು ಹಾಕ್ಲಿಕ್ಕೆ ಅವಕಾಶ ಇದೆಯೋ ಶಾಸನಸಭೆಯಲ್ಲಿ ಒಬ್ಬ ಶಾಸಕನಿಗೆ 100% ಕ್ವಶನ್ಗಳನ್ನು ಹಾಕಿ ಸದನ ವೀರ ಅಂತ ಪ್ರಶಸ್ತಿ ಕೊಟ್ಟರು. ಅದು ಮಾತ್ರ ಅಲ್ಲ, 100% ಅಟೆಂಡೆನ್ಸ್. ನಾನು ಒಂದೇ ಒಂದು ಡಿಬೇಟ್ ಮಿಸ್ ಮಾಡಿರ್ಲಿಕ್ಕಿಲ್ಲ. ಇವತ್ತು ನೀವು ಲೆಜಿಸ್ಲೇಚರ್ಗೆ ಹೋಗಿ ನನ್ನ ಡಿಬೇಟ್ ಇದ್ದು ನಾನು ಎಷ್ಟು ಮಾತಾಡಿದ್ದೇನೆ ಅಂತ ತೆಗೆದ್ರೆ ಥೌಸಂಡ್ಸ್ ಪೇಜಸ್ ಇರು. ಕೊಂಕಣಿಯಲ್ಲಿಯೂ ಮಾತಾಡಿದೆ, ಬೆಳಗಾವಿ. ಕಮಿಟ್ಮೆಂಟ್, ಶ್ರದ್ಧೆ, ನಮ್ಗೆ ಕೊಟ್ಟ ಜವಾಬ್ದಾರಿ, ಅದಕ್ಕಿರುವಂಥ ಹಕ್ಕುಗಳು, ಇದು ನೀವು ಗೊತ್ತಿದ್ರೆ ಸಮಾಜದಲ್ಲಿ ನೀವು ಒಳ್ಳೆಯತನವನ್ನು ನಿರ್ಮಾಣ ಮಾಡಬಹುದು. ಒಬ್ಬರು ಹೇಳಿದರು, ಮೊದಲನೇ ಸಲ ಯಾರು ಹೋಗ್ಬೋದು, ಬಟ್ ಫಾರ್ ದ ಸೆಕೆಂಡ್ ಟೈಮ್ ನೀವು ಹೋಗ್ಬೇಕಿದ್ರೆ ಯುವರ್ ಕಾರ್ಡ್ ರಿಪೋರ್ಟ್ ಈಸ್ ಫಾರ್ ಫಸ್ಟ್ ಇಯರ್. ಅಲ್ಲ ಮಾಸ್ಟರ್, ನೀವು ಪಾಸ್ ಮಾಡೋಕೆ ಹಾಗೆ ಮಾಡೋದಿಲ್ಲ. ಈಗ ಸೆಕೆಂಡ್ PUCಗೆ ಅಡ್ಮಿಷನ್ ಆಗ್ಬೋದು, ಫಸ್ಟ್ PUC ಮಾರ್ಕ್ ನೋಡಿ ಅಡ್ಮಿಷನ್ ಕೊಡ್ತಾರಲ್ಲ, ಅಂದ್ರೆ ಸೆಕೆಂಡ್ PUCಯಲ್ಲಿ ಮಾರ್ಕ್ ತೆಗಿಬಹುದು ಅಂತ. ಸೊ ದಟ್ ಈಸ್ ದಿ ಥಿಂಗ್. ಅದು ಇವತ್ತು ಕಾಂಪಿಟೇಟಿವ್ ವರ್ಲ್ಡ್. ನನಗೆ ACC ಸೆಕ್ರೆಟರಿ ಮಾಡಿದ್ರು, ಮಾಡಿ ಕೇರಳಕ್ಕೆ ಹಾಕಿದ್ರು ಇನ್ಚಾರ್ಜ್. ಒನ್ ಆಫ್ ದಿ ಹೈಯೆಸ್ಟ್ ಪೊಲಿಟಿಕಲ್ ಸೆನ್ಸ್ ಇರುವಂತಹ ರಾಜ್ಯ. ನಾನು 6 ತಿಂಗಳು ಮನೆಗೆ ಬರಲಿಲ್ಲ, ನಂಬ್ತೀರಾ? 6 months. ಇಲೆಕ್ಷನ್ ಚಾರ್ಜ್. ಮೊನ್ನೆ ನನಗೆ ನಾರ್ತ್ ಈಸ್ಟಿಗೆ ಕಳಿಸಿದ್ರು, ಆಸ್ಕರ್ ಫರ್ನಾಂಡಿಸ್ ಅವರು ಹಿಂದೆ ಹೋಗ್ತಾ ಇದ್ರು. 14 ರಾಜ್ಯಗಳಿಗೆ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ ಆಗಿ ಕಳಿಸಿದ್ರು. ಕಳಿಸುವಾಗ ಹೇಳಿದ್ರು, ಇಫ್ ಯು ಗೆಟ್ ಎ ಗುಡ್ ರಿಸಲ್ಟ್ ಫ್ರಮ್ ನಾರ್ತ್ ಈಸ್ಟ್ ಯು ವಿಲ್ ಬಿ ರಿವಾರ್ಡೆಡ್ ಅಂತ ಮಾತನ್ನ ಹೇಳಿದ್ರು. 0 ಇತ್ತು MP ಗಳು ನಾರ್ತ್ ಈಸ್ಟ್ ಅಲ್ಲಿ. ನಮಗೆ 6 ಚಿಕ್ಕ 7 ರಾಜ್ಯಗಳಲ್ಲಿ ಕ್ರಿಶ್ಚಿಯನ್ ಓರಿಯೆಂಟೆಡ್ ಸ್ಟೇಟ್ಸ್, ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಇರುವ ರಾಜ್ಯ. ಇವತ್ತು ನೀವು ಗೂಗಲಲ್ಲಿ ನೋಡಿ, ಔಟ್ ಆಫ್ 11 ವಿ ಗಾಟ್ 6 ಪಾರ್ಲಿಮೆಂಟ್ ಮೆಂಬರ್ಸ್.
ಇನ್ಕ್ಲೂಡಿಂಗ್ ಮಣಿಪುರ್ 2, ನಾಗಾಲ್ಯಾಂಡ್ 1, ಮೇಘಾಲಯ 1, ಸಿಕ್ಕಿಂ 0 ಇತ್ತು. ಮಣಿಪುರದಲ್ಲಿ 2 ಕ್ರಿಶ್ಚಿಯನ್ಸ್ ಅನ್ನು ನಿಲ್ಲಿಸಿ ಇಬ್ಬರನ್ನು ಗೆಲ್ಲಿಸಿದೆ. ಮೇಘಾಲಯದಲ್ಲಿ ರೋಮನ್ ಕ್ಯಾಥಲಿಕ್ ಒಬ್ಬರನ್ನು ನಿಲ್ಲಿಸಿ ಗೆಲ್ಲಿಸಿದೆ. ನಾಗಾಲ್ಯಾಂಡಲ್ಲಿ ಒಬ್ಬ ಕ್ರಿಶ್ಚಿಯನ್ ನಿಂತು ಗೆಲ್ಲಿಸಿದೆ. 33 ವರ್ಷದ ನಂತರ ಫಸ್ಟ್ ನಾಗಾಲ್ಯಾಂಡಲ್ಲಿ ಕಾಂಗ್ರೆಸ್ ಪಾರ್ಲಿಮೆಂಟ್ ಮೆಂಬರ್ ನಾನಲ್ಲಿ ಸ್ಟಾರ್ ಕ್ಯಾಂಪೇನ್ ಆಗಿ ಕಳಿಸಿದ್ರು. ಫಸ್ಟ್ ಪ್ಲೇಸಲ್ಲಿ ಎಲೆಕ್ಷನ್ ಆಯಿತು. ಯಾಕೆ ಹೇಳ್ತೀನಿ ಶ್ರಮ, ಕಷ್ಟಪಟ್ಟಿದ್ದೇವೆ. ದೂರದ ಬೆಟ್ಟ ನುಣ್ಣಗೆ ಅಂತ ನೋಡುವಾಗ ಪೊಲಿಟಿಕ್ಸ್ ಬಾರಿ ಸುಬೀತಂತ ಬಾರಿ ಬರ ಇಲ್ಲ ಕಾರ ದೇವರು ಪೊಲೀಸ್ ಹೆಕ್ ಉಣಲ್ಲ. ಅಲ್ಲಿ ಅಧಿಕಾರ ಹೋದ್ರೆ ಅವ್ನು ಟಕ್ ಅಂತ ಸೀದಾ ಕಾರ್ ತಗೊಂಡು ಹೋಗ್ತಾನೆ. ನೀನು ಅಲ್ಲಿ ಮಾರ್ಗದಲ್ಲಿ ದಟ್ಸ್ ವೆರಿ ವೆರಿ ಡೇಂಜರಸ್ ಇನ್ ಪಾಲಿಟಿಕ್ಸ್. ನೀನು ನಡೀಲಿಕ್ಕೆ ಹೋಗಿ ಗೊತ್ತಿದ್ರೆ ಬಚಾವು, ಇಲ್ಲಿದ್ರೆ ಅವ್ನು ಬಿಟ್ಟು ಹೋಗಿ ಬಿಟ್ಟು ಕಾರ್ ತಗೊಂಡು ಹೀಗೇನು ಅವನಿರೋದು. ಹಾಗಾಗಿ ಪೊಲಿಟಿಕ್ಸ್ ಈಸ್ ಆಲ್ವೇಸ್ ಎ ಶಾರ್ಪ್ ಎಡ್ಜ್ಡ್ ವೆಪನ್. ಅದನ್ನು ಹೇಗೂ ಬಳಕೆ ಮಾಡ್ಬೋದು. ಹಾಗಾಗಿ ಆ ಅಧಿಕಾರ ಸಿಗುವುದು ಒನ್ಲಿ ಫಾರ್ ಟೆಂಪರರಿ. ಅಧಿಕಾರ ಪರ್ಮನೆಂಟ್ ಇಲ್ಲವೇ ಇಲ್ಲ. ಅದು ನಿಂತ ನೀರಲ್ಲ, ಹರಿಯುವ ನೀರು. ಇವತ್ತು ನಮ್ಮ ಮನೆ ತೋಟಕ್ಕೆ ಬರ್ತದೆ, ಇನ್ನೊಂದು ನಾಳೆ ಇನ್ನೊಂದು ತೋಟಕ್ಕೆ ಹೋಗ್ತದೆ. ರಕ್ಷಣೆ ಮಾಡಿದರೆ ಉಳಿತದೆ, ರಕ್ಷಣೆ ಮಾಡಿದರೆ ಇನ್ನೊಂದು ತೋಟಕ್ಕೆ ಹೋಗ್ತಾ ಇರ್ತದೆ ಅಷ್ಟೇ. ಹಾಗಾಗಿ ಇದನ್ನು ರಕ್ಷಣೆ ಮಾಡಬೇಕಾದ್ರೆ ನಿಮ್ಮ ಆಶೀರ್ವಾದ ಸಹಕಾರ ಬೇಕು. ಹಾಗಾಗಿ ಪೊಲಿಟಿಷಿಯನ್ಸ್ ಎಲ್ಲ ಬೆಳಿಗ್ಗೆ ದೇವಸ್ಥಾನ, ಮಸೀದಿ, ಚರ್ಚ್ಗಳಿಗೆ ಹೋಗುದು. ದೇವರೇ ಸದ್ಯವರೇ ಕಾಪಾಡುವುದಿಲ್ಲ, ನಿದ್ರೆ ಬರುವವರೇ ಕಾಪಾಡುವುದಿಲ್ಲ. ಮತ್ತು ಬೆಳಿಗ್ಗೆ ನೋಡುವ ಎಷ್ಟು ಪೊಲಿಟಿಷಿಯನ್ಸ್ ನೋಡಿ ಫ್ಲೈಟಲ್ಲಿ ಬಂದು ದೇವಸ್ಥಾನಗಳಿಗೆ ಹೋಗುದು. ಯಾಕೆ ಹೋಗುದು? ಮಕ್ಕ ಎಕರೆ ಹಾಕ್ದೇವ ಅಂತ 5 ದಿವಸ ಆಗ್ತದೆ ಮಲೆ ಒಳಗೆ. ಸೊ ಇಟ್ ಈಸ್ ಲೈಕ್ ದ್ಯಾಟ್. ಹಾಗಾಗಿ ನಿಮಗೆ ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ. ನಿಮಗೆ ಶುಭ ಕೋರ್ತೇನೆ. ಜಯಲೋಬರವರು ಒಳ್ಳೆ ಮಾತುಗಳನ್ನು ಹೇಳಿದಿರಿ ಸರ್. ನನ್ನ ನೋಡಿ ಚಿಕ್ಕ ಒಳ್ಳೆ ಮಾತುಗಳು. ರಿಯಲಿ ಐ ವಾಸ್ ಲಿಸ್ನಿಂಗ್ ಟು ಯು. ಯುವರ್ ಫುಲ್ ಸ್ಟಾಪ್ ಅಂಡ್ ಕಾಮ ರಿಯಲಿ ತಗೊಂಡಿದ್ದೇನೆ. ಉತ್ತಮ ಮಾತು ಮಾತಾಡಿದೆ ಸರ್. ಮತ್ತಂತೂ ನಮ್ಮ ಉಮರಂತೂ ಬಾ ಏನು ಮಾತುಗಳು. ಅದು ಸ್ಟಾರ್ಟೇ ನಾನು ಬೆಂಗಳೂರಿನಲ್ಲಿ ಇಲ್ಲಿ ಬಂದುಬಿಟ್ಟೆ ಅಂತ ನನಗೆ ಅಲ್ಲೇ ಅನಿಸಿತು. ಪಾಪ ಎಷ್ಟು ಶ್ರಮ ಇರಬೇಕು, ಎಷ್ಟು ಪ್ರೀತಿ ಇರಬೇಕು ಅಂತ. ಸ್ಟ್ಯಾನಿ ನಿಜವಾಗಿ ಅವನು ಸಾಹಿತ್ಯ ಎಲ್ಲ ಏನಲ್ಲ, ನನ್ನ ಜೊತೆಯಲ್ಲೇ ಇದ್ದವ, ಒಟ್ಟೊಟ್ಟಿಗೆ ಕೆಲಸ ಮಾಡಿದ ಒಬ್ಬ ಕೊಂಕಣಿಯ ಆಕ್ಟಿವಿಸ್ಟ್, ಕಾರ್ಯಕರ್ತ. ಒಬ್ಬ ಕಾರ್ಯಕರ್ತನಿಗೂ ಸರ್ಕಾರದ ಕಾರ್ನಲ್ಲಿ ಒಬ್ಬ ಭಾಗ್ಯ ಬರ್ತದೆ ಅಂತ ಸ್ಟ್ಯಾನಿ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸಾಹಿತ್ಯ ಆಗಲಿಲ್ಲ, ಶ್ರಮ ಇದೆ. ಆ ಶ್ರಮಕ್ಕೆ ಅವರಿಗೆ ಫಲ ಸಿಕ್ಕಿದೆ ಅಂತ ಹೇಳೋ ಮಾತನ್ನು ಹೇಳಿ, ನಾವೆಲ್ಲರೂ ಶ್ರಮಜೀವಿಗಳು. ನೀವು ಇಲ್ಲಿದ್ದವರು, ನೀವು ಡೈರೆಕ್ಟರ್ ಆಗಬೇಕಾದ್ರೂ ಕೆಲಸ ಮಾಡಿದ್ದೀರಿ, ಬ್ಯಾಂಕಲ್ಲಿ ವರ್ಕ್ ಮಾಡಬೇಕಾದ್ರೆ ಕೆಲಸ ಮಾಡಿದ್ದೀರಿ. ಹಾಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಶುಭ ಹಾರೈಸಿ, ನಿಮ್ಮ ಕಷ್ಟಗಳು ಒಂದೇ ಅಂತ ಹೇಳೋ ಮಾತನ್ನು ಹೇಳಿ ಮಾತು ಮುಗಿಸ್ತೇನೆ. ಐವನ್ ಸರ್ ಅವರ ಮಾತುಗಳನ್ನು ಕೇಳಿ ಇಲ್ಲಿರುವ ಒಂದು 10 ಜನ ಆದರೂ ಕನಿಷ್ಠ ಪಕ್ಷ ಪಂಚಾಯತ್ ಇಲ್ಲದ್ರೆ ವಾರ್ಡ್ ಎಲೆಕ್ಷನ್ಗೆ ನೆಕ್ಸ್ಟ್ ಕಂಟೆಸ್ಟ್ ಮಾಡೋದಂತೂ ಖಂಡಿತ. ಅತ್ಯಂತ ಇನ್ಸ್ಪೈರಿಂಗ್ ಮಾತುಗಳು. ಕಾರ್ಯಕ್ರಮವನ್ನು ಮುಗಿಸುವ ಮೊದಲು ಕೃತಜ್ಞತಾಪೂರ್ವಕವಾಗಿ ಧನ್ಯವಾದ ಸಮರ್ಪಣೆಯನ್ನು ನೀಡಲು ಶ್ರೀ ಡೇವಿಡ್ ಡಿಸೋಜಾ ಬ್ಯಾಂಕ್ ನಿರ್ದೇಶಕರನ್ನು ಆಹ್ವಾನಿಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿಯ ಉತ್ತಮ ಕೆಲಸ ಕಾರ್ಯಗಳನ್ನು ಸಾಧನೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮಾನವ ಸಹಜ ಗುಣ. ಇದರಿಂದಾಗಿ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು, ಹೆಚ್ಚಿನ ಸಾಧನೆಗಳನ್ನು ಮಾಡಲು ಪ್ರೇರೇಪಿಸಿದಂತಾಗುತ್ತದೆ. ಈ ನಿಟ್ಟಿನಲ್ಲಿ MCC ಬ್ಯಾಂಕ್ ಇಂದು ಹಮ್ಮಿಕೊಂಡ ಈ ಅಭಿನಂದನಾ ಕಾರ್ಯಕ್ರಮವು ಅರ್ಥಪೂರ್ಣವಾಗಿರುತ್ತದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರುವ ಗೌರವಾನ್ವಿತರೇ, ದೀರ್ಘ ಇತಿಹಾಸವುಳ್ಳ MCC ಬ್ಯಾಂಕ್ ಇಂದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಪ್ರಗತಿ, ವಿಶಿಷ್ಟ ಸೇವೆಗೆ ಖ್ಯಾತನಾಮವಾಗಿರುವುದು ಅದನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುವ ಚಿಂತನಾಶೀಲ, ದೂರದೃಷ್ಟಿಯ ಯುವ ನೇತಾರ, ಬ್ಯಾಂಕಿನ ಅಧ್ಯಕ್ಷರು, ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವ ಸಹಕಾರ ರತ್ನ ಶ್ರೀ ಅನಿಲ್ ಲೋಬೋರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವ ಆದರ್ಶ ರಾಜಕಾರಣಿ, ಸದಾ ಜನರ ಕಳಕರು ಆದ ಸನ್ಮಾನ್ಯ JR ಲೋಬೋ ಇವರಿಗೆ ತುಂಬು ಹೃದಯದ ಧನ್ಯವಾದದಲ್ಲಿ ಮಿನುಗುತ್ತಿರುವ ತಾರೆ, ಸದಾ ಕ್ರಿಯಾಶೀಲರಾಗಿರುವ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಗೊಂಡ ಸನ್ಮಾನ್ಯ ಐವನ್ ಡಿಸೋಜಾ ಇವರಿಗೆ ನೆರೆದ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಜೀವನವನ್ನೇ ಕಲೆಗಾಗಿ ಮುಡಿಪಾಗಿಟ್ಟು
ಕಲಾಭಿಮಾನಿಯಾಗಿ ಕಲಾಕಾರನಾಗಿ ರಾಜಕೀಯದಲ್ಲೂ ತೊಡಗಿಕೊಂಡು ಕರ್ನಾಟಕ ರಾಜ್ಯ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಸನ್ಮಾನ್ಯ ಸ್ಟ್ಯಾನಿ ಅಲ್ವಾರಿಸ್ ತಮಗೆ ಧನ್ಯವಾದವನ್ನು ಹೇಳುತ್ತಾ, ಇವರ ಸೇವಾ ಅವಧಿಯಲ್ಲಿ ಕೊಂಕಣಿ ಸಾಹಿತ್ಯ ಕ್ಷೇತ್ರ ಬಾನೆತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸುತ್ತೇನೆ. ಕಲಾಭಿಮಾನಿಯಾಗಿ ಕಲಾ ಪೋಷಕರಾಗಿ ನಿರಂತರ ದುಡಿದು ಪ್ರಸ್ತುತ ಕರ್ನಾಟಕ ರಾಜ್ಯ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಸನ್ಮಾನ್ಯ ಉಮ್ಮರ್ UH ಇವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ, ಇವರ ನೇತೃತ್ವದಲ್ಲಿ ಸಾಹಿತ್ಯ ಕ್ಷೇತ್ರ ಕ್ರಾಂತಿಕಾರಿ ಪ್ರಗತಿ ಸಾಧಿಸಲಿ ಎಂದು ಹಾರೈಸುತ್ತೇನೆ. ಹಿರಿಯ ಚಿಂತಕರು, ಖ್ಯಾತ ಉದ್ಯಮಿ, ಬ್ಯಾಂಕಿನ ಪ್ರಗತಿಗೆ ಅಧ್ಯಕ್ಷರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸುತ್ತಿರುವ ಬ್ಯಾಂಕಿನ ಉಪಾಧ್ಯಕ್ಷರಾದ ಸನ್ಮಾನ್ಯ ಜೆರಾಲ್ಡ್ ಜೋ ಡಿ ಸಿಲ್ವರ್ ಅವರಿಗೆ ಧನ್ಯವಾದಗಳು. ಬ್ಯಾಂಕಿನ ಒಳಿತು ಪ್ರಗತಿಯನ್ನು ಬಯಸಿ ನಿಸ್ವಾರ್ಥವಾಗಿ ದುಡಿಯುತ್ತಿರುವ ಎಲ್ಲ ನಿರ್ದೇಶಕರು, ವೃತ್ತಿಪರ ನಿರ್ದೇಶಕರು, ನಮ್ಮ ಎಲ್ಲ ಅಡ್ವೈಸರ್ಸ್, ನಮಗೆ ವಿಶೇಷವಾಗಿ ಸಹಕರಿಸಿರುವ ವಿಷನ್ ಮಿಷನ್ ಕಮಿಟಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಬ್ಯಾಂಕಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಬ್ಯಾಂಕಿನ ಯಶಸ್ಸು ಪ್ರಗತಿಗೆ ಕಾರಣೀಭೂತರಾದ ಹಗಲಿರುಳು ಶ್ರಮಿಸುವ ಜನರಲ್ ಮ್ಯಾನೇಜರ್ ಶ್ರೀ ಸುನಿಲ್ ಮಿನೇಜಸ್, DGM ಶ್ರೀ ರಾಜ್ ಮಿನೇಜಸ್, ಹಿರಿಯ ಪ್ರಬಂಧಕರು, ಶಾಖಾ ಪ್ರಬಂಧಕರು, ಎಲ್ಲ ಸಿಬ್ಬಂದಿ ವರ್ಗ, ವಿಶೇಷವಾಗಿ ಆಡಳಿತ ಕಚೇರಿ ಸಿಬ್ಬಂದಿಯವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ರೇಂಜರ್ಸ್, ಕಾರ್ಯಕ್ರಮದ ವಿವರಗಳನ್ನು ಜನರಿಗೆ ತಲುಪಿಸುತ್ತಿರುವಂತಹ ಮಾಧ್ಯಮ ಮಿತ್ರರಿಗೆ, ಪ್ರಾರ್ಥನಾ ಗೀತೆಯೊಂದಿಗೆ ದೇವರ ಆಶೀರ್ವಾದ ಕೋರಿದ ಬ್ಯಾಂಕಿನ ಸಿಬ್ಬಂದಿ ಬಳಗಕ್ಕೆ, ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸುತ್ತಿರುವ ಶ್ರೀ ಮನೋಜ್ ಫರ್ನಾಂಡಿಸ್ ಇವರಿಗೆ ಒಂದೇ ಮಾತಿನಲ್ಲಿ ಎಲ್ಲರನ್ನು ಸ್ಮರಿಸಿ ಧನ್ಯವಾದವನ್ನು ಸಲ್ಲಿಸುತ್ತಾ ವಿರಮಿಸುತ್ತೇನೆ. ಧನ್ಯವಾದಗಳು. ಇದರೊಂದಿಗೆ ಈ ಸಭಾ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ನಮ್ಮ ಎಲ್ಲ ಅಭಿನಂದಿತ ಮಹನೀಯರಿಗೆ ಗಟ್ಟಿಯಾದ ಚಪ್ಪಾಳೆಗಳು. ಅವರ ಎಲ್ಲ ಯೋಜನೆಗಳು ಸಾಕಾರಗೊಳ್ಳಲಿ ಎಂದು MCC ಬ್ಯಾಂಕ್ ಪರವಾಗಿ ನಾವು ಹಾರೈಸ್ತಾ ಇದ್ದೇವೆ.